व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरं श्रुतिः प्लावयन् माम् आविर्भूयादनकमहिमा मानसे वागधीशः ध्यायेन्दीवराभं निजकरकमले दक्षिणे दण्डमग्र्यम् सव्ये पाशं दधानं जघनतटगते रूप्यपीठालयस्थम् काञ्चे ग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवा यावनिमगाः नमस्वामिं रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्व प्रतिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलं स्वस्त्यस्तु सतां हरि ओम। ಪೊಡಲಿಗುಡೆಯನಾದ ನಮ್ಮೆದೆಯ ಬೆಣ್ಣೆ ಕಡೆಯಲು ಸುಗ ಕಡಗೋಲು ಬಿಡಿದ ಕೃಷ್ಣನನ್ನು ಭಕ್ತಿಯಿಂದ ನಮಿಸುತ್ತಾ ಕ್ಷೇತ್ರ ದೇವತೆಯಾದಂತಹ ಶ್ರೀಭೂ ಸಹಿತನಾದಂತಹ ಲಕ್ಷ್ಮೀ ಜನಾರ್ದನನನ್ನು ನೆನೆದಿರುವ ಎಲ್ಲ ಸಜ್ಜನ ಬಂಧುಗಳಿಗೂ ವಂದಿಸುತ್ತಾ ಸ್ಮರಿಸು ಗುರುಗಳ ಮನವೇ ಅನ್ನುವ ನೆಲೆಯಲ್ಲಿ ಹಿಂದೆ ಹನುಮ ಭೀಮರ ಅವತಾರವನ್ನು ತಾಳಿದ ಪ್ರಾಣದೇವನ ಕಾರುಣ್ಯದ ತಾರಸ್ತರವನ್ನು ಕಾಣುವ ಪ್ರಯತ್ನವನ್ನು ನಾವು ಈ ಹಿಂದಿನ ಚಿಂತನೆಗಳಲ್ಲಿ ನಡೆಸಿದೆವು. ಅದರ ಮುಂದಿನ ಭಾಗ ಮತ್ತೆ ಅದೇ ಪ್ರಾಣದೇವ ಪರಮಾತ್ಮನ ಆಣತಿಯನ್ನು ಹೊತ್ತು ಮಧ್ವ ಆಧವೇ ಗುಹಾಸಂತಂ ಮಾತರಿಶ್ವಾ ಮಥಾಯತಿ ಅಂತ ವೇದವೂ ಕೊಂಡಾಡುವಂತೆ ಸ್ವತಃ ತಾನೂ ತನ್ನ ಅವತಾರದ ಬಗೆಗೆ ಯಸ್ಯತ್ರೀನುದಿತಾನಿ ಅನ್ನುವ ಮಾತುಗಳಲ್ಲಿ ಮಧ್ವನಾಗಿ ಬಂದಿದ್ದೇನೆ ಅನ್ನುವ ಒಂದು ಆತ್ಮ ಪರಿಚಯವನ್ನು, ಎಲ್ಲರ ಜೀವನದ ಪ್ರಯತ್ನ ಏನಂದ್ರೆ ನಾನು ಯಾರು ಅಂತ ಸರಿಯಾಗಿ ಗುರುತಿಸಿಕೊಳ್ಳುವುದು. ಅದಾಯಿತು ಅಂದ್ರೆ ಉಳಿದದ್ದು ಎಲ್ಲವೂ ಸಿದ್ಧಿ. ಆಚಾರ್ಯರು ಗುರುವಾಗಲಿಕ್ಕೆ ಮೊದಲ ಯೋಗ್ಯತೆ ಏನಂದ್ರೆ ತಾನು ಯಾರು ಅನ್ನೋದನ್ನು ಬಿಡಿಸಿ ಹೇಳಿದ್ದಾರೆ. ಬಹಳ ಜನ ನಾನು ಯಾರು ಅಂತ ಹೊಗಳ್ಕೊಂಡು ಹೇಳ್ತಾ ಇರ್ತಾರೆ, ಸ್ವಲ್ಪ ದಿವಸದಲ್ಲಿ ಚೇಂಜ್ ಆಗ್ತಾರೆ. ಒಂದೇ ಹೆಣ್ಣು, ಒಂದೇ ಗಂಡು, ಇನ್ಯಾವುದೋ ದೇವತೆ, ಇನ್ಯಾವುದೋ ಒಂದು ರೀತಿ, ಈ ತರ ತಲೆ ಹಿಡುಕತನದಿಂದ ಮಾತಾಡುವ ಮಂದಿ ಬೇಕಾದರ್ಶನ ಸಿಕ್ಕಿಯಾರು. ಆದರೆ ತಾನು ಯಾವ ಮಾತನ್ನು ಆಡಿದ ಮೇಲೆ ತನ್ನ ಲೇಖನದಲ್ಲಾಗಲಿ, ಅಂದರೆ ಲೇಖನ ಅಂದ್ರೆ ಅವ್ರು ಯಾವುದನ್ನು ಕೈಯಾರೆ ಬರದೇ ಇಲ್ಲ. ಅವ್ರು ಬರೆದದ್ದು ಒಂದೇ ಒಂದು ಮಾತು, ಅದು ಶಿಷ್ಯರನ್ನ ಬಿಟ್ಟು ಹೋಗುವಾಗ. ಅದು ಬಿಟ್ಟರೆ ಅವ್ರು ಯಾವುದನ್ನು ತನ್ನ ಗ್ರಂಥವನ್ನು ತಾನೇ ಕೈಯಾರೆ ಬರೆದದ್ದಿಲ್ಲ, ಶಿಷ್ಯರ ಹತ್ರ ಹೇಳಿ ಬರೆಸಿ ನಮಗೆ ಒದಗಿಸಿದ್ದು. ಅಂತಹ ಆಚಾರ್ಯರ ಬದುಕಿನ ನಡೆ ಮತ್ತು ಅವರು ಹೇಳಿದ ನುಡಿ, ಇದು ಅವರು ಆಡಿದ ಪ್ರತಿಯೊಂದು ಮಾತಿಗೂ ಪೂರಕವಾಗಿ ಇತ್ತು ಅನ್ನುವುದರಿಂದ ಅವರಲ್ಲಿ ಈಗ ನಾವು ಸಾಹಿತಿಗಳನ್ನು ಬಹಳ ಜನ ಅಥವಾ ಯಾವುದೋ ಒಂದು ವ್ಯಕ್ತಿಯನ್ನು ನಾವು ನೋಡುತ್ತೇವೆ ಅಂದರೆ ಅವರು ಹೇಳಿದ ಬದುಕಿನ 1% ಅವ್ರ ಜೀವನದಲ್ಲಿ ಅದಕ್ಕೆ ಸರಿಯಾಗಿ ಅವರು ಇರುವುದು ಕಷ್ಟ ಆಗುತ್ತೆ. ನಾವು ಅದನ್ನ ಎಲ್ಲರನ್ನೂ ನಿರೀಕ್ಷೆ ಮಾಡುವುದಲ್ಲ. ಮನುಷ್ಯ ಅಂದಮೇಲೆ ದೋಷಗಳಿದ್ದೇ ಇರುತ್ತೆ, ಅವನಂತಹ ತಪ್ಪುಗಳಿಗೆ ಈಡಾಗಿಯೇ ಆಗ್ತಾನೆ, ಯಾರು ಪರಿಪೂರ್ಣರಲ್ಲ. ಆದ್ರೆ ಒಬ್ಬ ಗುರು ಅಂತ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಈ ಲಕ್ಷಣಗಳನ್ನು ಅವನಲ್ಲಿ ಇದೆಯಾ ಅಂತ ನೋಡ್ಬೇಕಾದ್ರೆ ನಾವು ಅವರನ್ನು ಫಾಲೋ ಮಾಡಬೇಕು ಅಂದ್ರೆ, ನಾವು ಅವರ ಅನುಯಾಯಿಗಳಾಗಬೇಕು ಅಂದ್ರೆ ಕೆಲವರನ್ನಾದ್ರೂ ನಾವು ಪರೀಕ್ಷೆಗೆ ಒಡ್ಡಬೇಕು. ಹೇಗೆ ಗುರುಗಳು ಶಿಷ್ಯನನ್ನು ಪರೀಕ್ಷೆಗೆ ಒಡ್ಡಲಿಕ್ಕಿದೆಯೋ ಹಾಗೆ ಶಿಷ್ಯನೊಬ್ಬ ತನ್ನ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಅವರಲ್ಲಿ ಇಂಥ ಗುಣಗಳು ಬೇಕು ಅಂತ ಬಯಸುವುದು ಅವನಿಗೆ ಅಧಿಕಾರ. ನಾನು ಇಂಥದ್ದನ್ನು ಕಲೀಲಿಕ್ಕೆ ಇವ್ರ ಹತ್ರ ಇಂಥದ್ದು ಕಲಿಸುವ ಸಾಮರ್ಥ್ಯ ಇದೆ ಅಂತ ಗೊತ್ತಿಲ್ಲದೆ ಒಬ್ಬ ಭರತನಾಟ್ಯ ಕಲ್ತವನ ಹತ್ರ ಹೋಗಿ ನನಗೆ ಸಂಗೀತ ಹೇಳ್ಕೊಡಿ ಅಂದ್ರೆ ತೀರಾ ಅಸಂಬದ್ಧವಾದ ಸಂಗತಿ. ಹಾಗೆಯೇ ಈ ಶಾಸ್ತ್ರದಲ್ಲೂ ಕೂಡ ತನಗೆ ಬೇಕಿರುವ ಸಂಗತಿಗಳನ್ನು ಹುಡುಕುವಲ್ಲಿ
ಅವರಲ್ಲಿ ಅಂತಹ ಗುಣ ಇದೆಯಾ ಅಂತ ಹುಡುಕ್ಬೇಕಾ, ಇದು ತಪ್ಪಾ ಅನ್ನುವ ಪ್ರಶ್ನೆಗಳು ನಮಗೆ ಒಳಗಿಂದ ಕೆಲವೊಮ್ಮೆ ಬರುವುದಿದೆ. ಆದರೆ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಗುರುಗಳನ್ನೂ ಕೂಡ ಗುರುತಿಸುವಾಗ ಅವರಲ್ಲಿ ಇಂತಹ ಗುಣಗಳಿದ್ದಾಗ ನೀವು ಸ್ವೀಕರಿಸಬಹುದು. ಈ ಗುರುಗಳಿಗಿಂತ ಇನ್ನು ನಾನು ಹೆಚ್ಚಿನದನ್ನು ಕಲೀಲಿಕ್ಕೆ ಹೋಗಬೇಕಿದೆ, ಅವರ ಹತ್ರ ಹೆಚ್ಚು ಗುಣ ಇದೆ, ಆವಾಗ ನಾನು ಹೋಗಬಹುದು ಬೇಡ. ಈ ಗುರುಗಳ ಹತ್ರ ಪ್ರಶ್ನೆ ಕೇಳಬೇಕು, ಗುರುಗಳೇ ನಾನು ಇನ್ನೂ ಹೆಚ್ಚು ಕಲಿಬೇಕು ಅಂತಿದ್ದೇನೆ, ಅದರಿಂದಾಗಿ ನನಗೆ ಅವರ ಹತ್ರ ಹೋಗಬೇಕು ಅಂತ ಅಪೇಕ್ಷೆ ಇದೆ, ನನಗೆ ಒಪ್ಪಿಗೆ ಕೊಡಿ ಅಂತ. ಇವನು ಸೌಮನಸ್ಯದಿಂದ ಕೂಡಿದವನಾದರೆ, ಬಹಳ ನಾವು ಇವತ್ತಿನ ಬ್ರಾಡ್ ಮೈಂಡೆಡ್ ಅಂತ ಹೇಳ್ತೇವೆ, ಹೃದಯ ವೈಶಾಲ್ಯ ಇದ್ದವನಾದ್ರೆ ಹೋಗು ಅಂತ ಕಳುಹಿಸಿಕೊಡ್ತಾರೆ. ಒಳ್ಳೆ ಗುರು ಆದ್ರೆ ಕಳಿಸ್ಕೊಡ್ತಾನೆ. ಇನ್ನು ಕೆಲವೊಮ್ಮೆ ಇಲ್ಲ ಇಲ್ಲ ನೀನು ನನ್ನ ಹತ್ರನೇ ಕಲಿಬೇಕು, ನಾನು ಉದ್ಧಾರ ಆಗಲ್ಲ, ಹಾಗೆ ಹೀಗೆ ಬೈತಾನೆ ಅಂತ ಅನಿಸಿ ಬೈದ ಅಂತಾನೆ ಇಟ್ಕೊಳ್ಳಿ. ಆದ್ರೆ ನಿಮ್ಗೆ ಕನ್ಫರ್ಮ್ ಇದೆ, ನನಗೆ ಇವರಿಗಿಂತ ಅವರಲ್ಲಿ ಹೆಚ್ಚು ವಿದ್ಯೆ ಸಿಗುತ್ತೆ, ನನಗೆ ಬೇಕಾದದ್ದು ಅವರ ಹತ್ರವೇ ಹೆಚ್ಚು ಸಿಗುವುದು ಅಂತ ನಿಶ್ಚಯ ಇದ್ದು ನೀವು ಮತ್ತೆ ಅದನ್ನ ಸುಮ್ಮನೆ ಇಲ್ಲಿಂದ ಬಿಟ್ಟು ಹೋಗಿ ಅವನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತಾದ್ರೆ ದೋಷವೇ. ಆದ್ರೆ ಅಲ್ಲಿ ಕಲಿಯುವುದು ನಿಶ್ಚಿತವಾದ ಎಚ್ಚರ ಇದ್ದು ಅದಕ್ಕೆ ನೀವು ಶ್ರಮ ಹಾಕಿ ಸಮಯ ಕೊಟ್ಟರಿ ಅಂತಾದ್ರೆ ಈ ಗುರುಗಳ ಕೋಪವು ಕೂಡ ತಡೆದು ಹೋಗುತ್ತೆ. ನಿಮ್ಮನ್ನದ ವಿದ್ಯೆಯ ಬಲದ ಮುಂದೆ ಸಂಕುಚಿತವಾದ ಮನೋಬುದ್ಧಿಯಿಂದ ಬಂದ ಶಾಪ ಅದನ್ನು ತಟ್ಟುವುದಿಲ್ಲ ಅಂತ ಇಷ್ಟು ಯೋಚನೆ ಮಾಡ್ತಾರೆ ಅಂತ ಅನ್ನೋದಕ್ಕೋಸ್ಕರ ನಾನು ಈ ಮಾತು ಹೇಳಿದೆ. ಒಂದು ಗುರುಸ್ಥಾನದಲ್ಲಿ ಇರುವವರನ್ನು ನಾವು ಗುರುತಿಸುವುದಕ್ಕೂ ಒಂದಿಷ್ಟು ಮಾನದಂಡಗಳನ್ನು ಶಾಸ್ತ್ರಕಾರರು ಹೇಳ್ತಾರೆ. ಸ್ವತಃ ತನ್ನಲ್ಲಿ ಒಂದಿಷ್ಟಾದರೂ ಅದನ್ನು ನಡೆಸಿಕೊಡುವ ಮತ್ತು ಅದನ್ನು ತಾನು ಹೇಳಿದ್ದನ್ನು ತನ್ನ ಜೀವನದಲ್ಲೂ ಅದನ್ನು ಅನುಭವಿಸುವಂತಹ ಸ್ಥಿತಿಯಲ್ಲಿ ಇದ್ದಾಗ ಅವನ ಮಾತಿಗೆ ಹೆಚ್ಚು ಬೆಲೆ ಇದೆ. ಕೇವಲ ಪುಸ್ತಕದಲ್ಲಿ ಇದ್ದದ್ದನ್ನೇ ಹೇಳ್ತಾನೆ ಅಂದ್ರೆ ಗೈಡು ಇದೆ. ಶಾಲೆಯಲ್ಲಿ ಅಧ್ಯಾಪಕರು ಯಾಕೆ ಬೇಕು? ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದದನ್ನು ಅಷ್ಟೇ ಹೇಳುವುದಾದ್ರೆ ಟೆಕ್ಸ್ಟ್ ಬುಕ್ ಇದೆ. ಟೆಕ್ಸ್ಟ್ ಬುಕ್ ಅಲ್ಲಿ ಪರೀಕ್ಷೆಯಲ್ಲಿ ಹೇಗೆ ಬರೀಬೇಕು ಅಂತ ಹೇಳುದಿದ್ರೆ ಗೈಡ್ ಆಗಿದೆ. ನೀವು ಅದೆರಡನ್ನು ಮೀರಿ ಒಬ್ಬ ಅಧ್ಯಾಪಕನಾಗುವುದಾದ್ರೆ ನೀವು ಒಳ್ಳೆಯ ಅಧ್ಯಾಪಕ ಆಗ್ತೀರಿ. ಅದರಿಂದ ಒಬ್ಬ ಅಧ್ಯಾಪಕನಾಗುವುದಕ್ಕೆ ಬೇಕಾದ ಗುಣಲಕ್ಷಣ ತನ್ನ ಜೀವನದ ಅನುಭವವನ್ನ ಆ ಪಾಠದ ಜೊತೆಗೆ ಕೊಟ್ಟರೆ ಹುಡುಗರಲ್ಲಿ ಒಂದಿಷ್ಟು ಜೀವನ ಚೈತನ್ಯ ಬೆಳೆಯುತ್ತೆ. ಅದು ಒಬ್ಬ ಗುರುವಾದವನ ಲಕ್ಷಣ. ಅಂಥವರನ್ನ ನಾವು ನಿರಂತರ ಸ್ಮರಿಸಿದ್ರೆ ನಮಗೆ ಗುರುಗಳು ಅಂದ್ರೆ ಗುರು ಅನ್ನೋದು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಕೇವಲ ಕೊನೆಗೆ ಒಂದಕ್ಷರ ಕಲಿಸಿದಾತನು ಗುರು. ಒಂದಕ್ಷರ ಹೇಳ್ಕೊಟ್ರು ಅವನು ಗುರುತ್ವ ಇದ್ದೇ ಇದೆ. ಆದರೆ ಶಾಸ್ತ್ರವನ್ನ ಹೇಳಿ ಅಂತರಂಗದ ಪ್ರಪಂಚವನ್ನ ಹೇಳಿ ಪರಮಾತ್ಮನನ್ನ ಪರಿಚಯಿಸಿದವನಿಗೆ ಸ್ವಲ್ಪ ಉಳಿದವರಿಗಿಂತ ಸ್ಥಾನದಲ್ಲಿ ಎತ್ತರ ಇದೆ, ಮಹಿಮೆ ಅವನದ್ದು ಹೆಚ್ಚಿರುತ್ತೆ ಇವನ ಬದುಕಿನಲ್ಲಿ. ಯಾಕೆಂದ್ರೆ ತನಗೆ ದೇವರು ಯಾರು ಅಂತ ತೋರಿಸಿಕೊಟ್ಟವನಿಗೆ ಬೆಲೆ ಜಾಸ್ತಿ ಕಟ್ಟಬೇಕಾಗುತ್ತೆ ಅವನು. ಯಾಕೆಂದ್ರೆ ಅದು ಅವರು ನಡೆಸಿಕೊಂಡು ಬಂದ ಸಾಧನೆಯ ದಾರಿ ಒಂದು ಚಾನೆಲ್ ಈಗಾಗಲೇ ಅದು ಓಪನ್ ಆಗಿದೆ. ನಾವು ಅವರ ಮೂಲಕ ಕಲ್ತ್ರೆ, ಅವರಿಂದ ಉಪದೇಶ ಪಡೆದಾಗ ಆ ಚಾನೆಲ್ ನಮ್ಮಲ್ಲಿ ಹರಿಯುವಾಗ ಅವರ ಪ್ರಭಾವ, ಅವರ ಹಿಂದಿನ ವೇಗ, ಅವರ ಹಿಂದಿನ ಅನುಭವದ ಮಾತು ಇದೆಲ್ಲವೂ ನಮ್ಮಲ್ಲಿ ಬಹಳ ವೇಗವಾಗಿ ಹರಿಲಿಕ್ಕೆ ಶುರುವಾಗುತ್ತೆ. ಉಪದೇಶ ಯಾಕೆ ತಗೊಳ್ಬೇಕು ಅನ್ನೋದಕ್ಕೂ ಇದೇ ಕಾರಣ. ಉಪದೇಶ ಇಲ್ಲದೇ ಇದ್ರೆ ನಾವೇ ಯಾವುದೊಂದು ಪುಸ್ತಕ ನೋಡಿ ಮಂತ್ರ ಕಲಿತೇವೆ, ಯಾವುದೊಂದು ಯೂಟ್ಯೂಬ್ ಅಲ್ಲಿ ನೋಡಿ ಕಲಿತೇವೆ ಅಂತಂದ್ರೆ ಕಲಿತದ್ರಿಂದ ಏನು ದೊಡ್ಡ ನಷ್ಟ ಅಲ್ಲ, ಆದ್ರೆ ಲಾಭ ಅಂತೂ ಇಲ್ಲ. ಲಾಭ ಯಾಕಿಲ್ಲ ಅಂದ್ರೆ ಸಿದ್ಧಿಯಾದವನು ಪಡೆದ ಮಂತ್ರದಿಂದ ನಮಗೆ ಉಪದೇಶ ಕೊಟ್ಟಾಗ ನಮ್ಮ ಜಪಾನುಷ್ಠಾನಗಳಿಗೆ ಸಿದ್ಧಿ ವೇಗ ಅನ್ನೋದು ಪಡೆಯುತ್ತೆ. ಸಿದ್ಧಿ ಪಡೆಯುವುದಕ್ಕೆ ಬೇಕಾದ ವೇಗ ಸಿಗುತ್ತೆ. ಇಲ್ಲಾಂದ್ರೆ ನಾವು ಇಲ್ಲಿಂದ ಶುರು, ಈ ನದಿ ಉಗಮ ಆಗುವ ಜಾಗದಲ್ಲಿ ನದಿ ಹೇಗೆ ಹರಿಯುತ್ತೆ? ಒಂದೊಂದೇ ಹನಿ ಬೀಳ್ತಾ ಇರುತ್ತೆ. ನಾವು ಅಲ್ಲಿಂದ ಶುರು ಮಾಡಬೇಕು. ಅದು ನಮ್ಮಲ್ಲಿ ಫಲಿಸುತ್ತೆ ಅಂತ ನಿಶ್ಚಯ ಇಲ್ಲ. ಅದು ನಮ್ಮ ಶಿಷ್ಯ, ಅವನ ಶಿಷ್ಯ, ಅವನ ಶಿಷ್ಯ, ಅವನ ಶಿಷ್ಯನಲ್ಲಿ ಎಲ್ಲೋ ಫಲಿಸಿದಾಗ ನಮಗೆ ಸಿದ್ಧಿ ಆಗುವ ಸಾಧ್ಯತೆ ಇರುತ್ತೆ. ನಮ್ಮ ಜೀವನದ ಆಯುಷ್ಯದ ಭಾಗವೂ ಬಹಳ ಕಮ್ಮಿ, ಎಚ್ಚರ ಇರುವುದು ಇನ್ನೂ ಕಮ್ಮಿ, ಎಚ್ಚರ ಇದ್ದಾಗಲೂ ಜ್ಞಾನ ಮತ್ತೂ ಕಮ್ಮಿ, ಜ್ಞಾನ ಇದ್ದಾಗ ಅದು ನೆನಪಾಗುವುದು ಮತ್ತೂ ಕಮ್ಮಿ. ಅಂದಮೇಲೆ ನಾವು ಕಮ್ಮಿಯ ಈ ಗುಡ್ ಬೆಟರ್ ಬೆಸ್ಟ್ ಇದ್ದಾಗ ಇದು ಕಮ್ಮಿ 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 ತಮ ಅನ್ನೋ ಸ್ಥಿತಿಯಲ್ಲಿ ಇದ್ದಾಗ ನಾವು ಸಿದ್ಧಿಯನ್ನು ಪಡೆಯುವುದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹಿರಿಯರಿಂದ ಉಪದೇಶವನ್ನು ಪಡೆದೇ ಸಾಧ್ಯವಾದಷ್ಟು ಯಾವುದು ಈ ಗೀತೆ ಓದಲಿಕ್ಕೆ ಅಥವಾ ನಾವು ಮಹಾಭಾರತ ಓದಲಿಕ್ಕೆ, ರಾಮಾಯಣ ಕಲಿಯಲಿಕ್ಕೆ ಇದಕ್ಕೆ ಉಪದೇಶ ಬೇಕಿಲ್ಲ. ಯಾವುದನ್ನ ಮರಳಿ ಮರಳಿ ಮತ್ತೆ ಮತ್ತೆ ಆಮ್ನಾಯ ಅಭ್ಯಾಸ ಮಾಡಿ ನಾವು ಅದನ್ನ ಅಂದ್ರೆ ಜಪಿಸುವುದು ಅಂತ ಹೇಳ್ತೇವಲ್ವಾ, ಮತ್ತೆ ಮತ್ತೆ ಅದೇ ಮಂತ್ರವನ್ನ ಹೇಳಿ ನಾವು ಅದರಿಂದ ಸಿದ್ಧಿ ಪಡೆಯುವುದು ಅಂತಿದೆಯಲ್ಲ, ಈ ವಿಷಯಕ್ಕೆ ನಮ್ಗೆ ಉಪದೇಶ ಬೇಕಾಗುತ್ತೆ. ಯಾಕಂದ್ರೆ ಅದರಿಂದಲೇ ಅಕ್ಷರ ಲಕ್ಷದಲ್ಲಿ ಜಪ ಮಾಡುವುದು, ಇನ್ನೇನೋ ಒಂದು ಅಪೇಕ್ಷೆ ಇಟ್ಟುಕೊಂಡು ಮಾಡುವಾಗ. ಇನ್ನು ಕೇವಲ ದೇವರ ಸ್ಮರಣೆ ನಾನು ಮಾಡಬೇಕು ಅಂತ ಅನ್ನೋದಕ್ಕೆ ಯಾವುದೇ ಒಂದು ಚೌಕಟ್ಟಿಲ್ಲ. ದೇವರ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಅಂದಾಗ ಈ ನಿಯಮಗಳಲ್ಲೂ ಸ್ವಲ್ಪ ಸಡಿಲತೆಯನ್ನು ಪಡೀಬಹುದು. ಇಷ್ಟೇ ಲಕ್ಷ, ಇದೇ ಲೆಕ್ಕ, ಹೀಗೇ ಇರಬೇಕು, ಇದೇ ತರ ಆಗಬೇಕು, ಯಾವ ಅದರಿಂದ ಫಲದ ಬಯಕೆ ಇಲ್ಲದೆ ಇದ್ದಾಗ ನಮ್ಮ ನಿಯಮಗಳಲ್ಲಿ ಸ್ವಲ್ಪ ಸಡಿಲಾದರೂ ಅದು ಬಾಧಕ ಆಗುವುದಿಲ್ಲ. ಇದನ್ನು ಒಬ್ಬ ಗುರುವಾಗಿ ನಮ್ಗೆ ಉಪದೇಶ ಕೊಟ್ಟಾದ್ರೆ ಇದೆಲ್ಲ ಅರ್ಥ ಆಗುದಿಲ್ಲ. ಅಂದ್ರೆ ನಮಗೆ ಅರ್ಧಮರ್ಧ ಗೊಂದಲದಲ್ಲೇ ಕಳೆದು ಹೋಗುತ್ತೆ.
ಆಚಾರ್ಯರು ಬಂದ ಕಾಲ ಅಂಥದ್ದೊಂದು ಕ್ಲಿಷ್ಟಕರವಾದ ಕಾಲ. ಪ್ರತಿ ಸರ್ತಿಯೂ ದೈತ್ಯರ ಸಂಹಾರ ಆದ ಮೇಲೆ ಅವರು ಅಲ್ಲಿಗೆ ನಿಲ್ಲುವುದಿಲ್ಲ. ಅವ್ರು ಮತ್ತೆ ಮತ್ತೆ ಇನ್ನೊಂದು ರೀತಿಯಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮ್ಗೆ ಆ ಪ್ರಯತ್ನದ ಬಗ್ಗೆ ಎಚ್ಚರ ಇರುವುದಿಲ್ಲ, ನಮ್ಗೆ ಗೊತ್ತಾಗುವುದೂ ಇಲ್ಲ. ನಾವು ಸುಮ್ಮನೆ ನಮ್ದಾದ್ರೆ ಆಯ್ತು ಅಂತ ನಾವು ಯೋಚನೆ ಮಾಡ್ತೇವೆ. ಆದ್ರೆ ದುಷ್ಟರ ಸಾಹಸ ಏನು ಅಂದ್ರೆ, ದೇವತೆಗಳ ಶಕ್ತಿ ಉಳಿಬಾರದು, ಮಂತ್ರಗಳ ಶಕ್ತಿ ಬೆಳೀಬಾರದು, ಒಳ್ಳೆಯತನ ಅನ್ನೋದಕ್ಕೆ ಯಾವಾಗಲೂ ಇದೊಂದು ಎರಡು, ಒಂದು ಪರಮಸ್ವಾರ್ಥ, ಇನ್ನೊಂದು ಉತ್ತಮ ಸ್ಥಾನದಲ್ಲಿ ಇದ್ದವನನ್ನು ಕೆಳಕ್ಕೆ ಇಳಿಸಬೇಕು ಅಂತ ಅನ್ನೋದೇ ದುಷ್ಟತನದ ಪರಮಾವಧಿ. ಅದು ಸ್ವಾರ್ಥದ ದೃಷ್ಟಿಯಿಂದ ಏನ್ ಬೇಕಾದ್ರೂ ಮಾಡ್ತಾರೆ ಅದಕ್ಕೋಸ್ಕರ. ಆ ಒಂದು ಬಲ, ರಾಕ್ಷಸ ಬಲ ಅತ್ಯಂತ ಹೆಚ್ಚಿದಾಗ ವೇದಾಂತ ಒಂದು ಕಾಲದಲ್ಲಿ ವೈದಿಕ ಚಿಂತನೆಗಳು ಜಾರಿ ಹೋದಾಗ ಜರಾಸಂಧನನ್ನ ಸಂಹರಿಸಿದ ಬಳಿಕ ಮತ್ತೆ ವೈದಿಕ ಚಿಂತನೆ ಇರ್ತದೆ. ವೈದಿಕ ಚಿಂತನೆ ಅಲ್ಲದ್ದು ಅಂತಂದ್ರೆ ಕೇವಲ ಯಾವುದೋ ಒಂದು ಮತ ಅಲ್ಲ, ಅದು ದೇವರನ್ನ ನಂಬಿಯೂ ನಂಬಿದಂತೆ ನಟನೆ ಮಾಡುವ, ಆದರೆ ಅದರಲ್ಲಿ ಯಾವುದೇ ದೇವರಿಗೆ ಸ್ಥಾನ ಇಲ್ಲದ ಕೆಲವು ಸಂಗತಿಗಳಿವೆ. ನಾನು ಇದೇ ಇದೆ ಅಂತ ಹೇಳುವುದಿಲ್ಲ. ಕೆಲವು ದೇವರನ್ನು ಒಪ್ಪಿದ್ರು ಅವನಲ್ಲಿ ಯಾವುದೇ ರೀತಿಯಾದ ಸಾಮರ್ಥ್ಯ ಇಲ್ಲ, ಗುಣ ಇಲ್ಲ, ಅವನಿಗೆ ಏನೂ ಬೆಲೆ ಇಲ್ಲ. ಕಲ್ಲುಗುಂಡಾದ್ರೂ ನಮ್ಗೆ ರುಬ್ಲಿಕ್ಕಾದ್ರೂ ಒಂದು ಹೆಲ್ಪ್ ಆಗುತ್ತೆ. ಭಗವಂತ ಅದೂ ಇಲ್ಲದ ಅದಕ್ಕೆ ಒಂದು ಹೆಸರು ಕೊಡ್ಲಿಕ್ಕೆ ಆಗದಷ್ಟು ನಿರ್ವೀರ್ಯವಾದ ಶಕ್ತಿ ಅಂತ ಅನ್ನುವುದೇ ನಿರ್ಗುಣ ನಿರ್ವಾಚ ನಿಸ್ತೇಜ ನಿಶಬ್ದವಾದ ಒಂದು ಸೊತ್ತನ್ನು ಹೇಳಿ ಇದು ಪರಮ ಸೊತ್ತು, ನಾವು ಹೋಗಿ ಸೇರಬೇಕಾದ ಗೊತ್ತು ಗುರಿ ಇಲ್ಲದೆ ಹೊರಟು ಅದಕ್ಕೂ ಹೋಗಿ ಸೇರ್ತೇವೆ ಅಂತ ಅನ್ನುವ ಮಾತು ಹೇಳುವಂಥದ್ದು. ಇನ್ನೊಂದು ರೀತಿಯಿಂದ ದೇವರನ್ನು ಒಪ್ಪಿದ್ರು ಯಾವುದೋ ಪದಾರ್ಥದಲ್ಲಿ ಕೊನೆಗೆ ಹೇಳುದು, ಲೋಕದ ಮೆಟೀರಿಯಲ್ ವಸ್ತುಗಳ ಮೇಲೇನೆ ಆಸಕ್ತಿ ಜಾಸ್ತಿ, ದೇವರಿಗೆ ಒಂದು ಕೊನೆ ಸ್ಥಾನ. ಇನ್ನು ದೇವರಿಗೆ ಇಷ್ಟೇ ಗುಣ, ದೇವರು ಇಲ್ಲವೇ ಇಲ್ಲ, ಕರ್ಮವೇ ಕೆಲಸ ಮಾಡುವುದು, ದೇವರಿಂದಲೇನೆ ಎಲ್ಲ ಆಗತ್ತೆ ಅಂತ ಅನ್ನೋದನ್ನು ಹೇಳಿ ಆ ದೇವರು ನಾನೇ, ದೇವರು ಇಲ್ಲವೇ ಇಲ್ಲ, ದೇವರಿಂದ ಆಗುತ್ತೆ ಅಂತ ಹೇಳುವುದೆಲ್ಲ ಬರೀ ಸುಳ್ಳು. ಲೋಕದಲ್ಲಿ ಪ್ರಕೃತಿಯಿಂದಲೇ ಎಲ್ಲ ನಡೆಯುವುದು, ಅಂದ್ರೆ ಇದೆಲ್ಲ ನೇಚರ್, ಪ್ರಕೃತಿವಾದ ಅಂತ ಸಾಂಖ್ಯ ಶಕ್ತಿಯನ್ನ ಇಟ್ಟುಕೊಂಡು ಮಾತಾಡುವಂಥದ್ದು. ಹೀಗೆ ಹಲವು ಬಗೆಯ ಚಿಂತನೆಗಳು ವೇದವನ್ನ ಹೊರತುಪಡಿಸಿ, ಕೆಲವೊಂದು ವೇದವನ್ನು ಒಪ್ಪಿಯೂ ಮೀಮಾಂಸಕರಂಥವರು ವೇದವನ್ನು ಎಷ್ಟು ಅಧ್ಯಯನ ಮಾಡ್ತಾರೆ, ಎಷ್ಟು ಒಪ್ಪಿಕೊಳ್ತಾರೆ, ದೇವತಾ ಶಕ್ತಿಗಳಿಗೆ ಆಸ್ಪದ ಇಲ್ಲ. ಕೇವಲ ಮಾಡಿದ ಕರ್ಮ ಸ್ವರ್ಗ ಕರ್ಕೊಂಡು ಹೋಗುತ್ತೆ, ಸ್ವರ್ಗದಿಂದ ಮತ್ತೆ ಬೀಳುತ್ತಾನೆ, ಮತ್ತೆ ತಪ್ಪು ಮಾಡಿದ ನರಕಕ್ಕೆ ಹೋಗ್ತಾನೆ, ನರಕದ ವಾಪಸ್ ಇಲ್ಲೇ ಬರ್ತಾನೆ, ಮತ್ತೆ ಯಾಗ ಮಾಡ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ತ್ರಿದಿವ ನಿಲಯ ಭೂಗೋಚರ ನಿತ್ಯಬದ್ಧ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ನೀರು ಕುದಿಯುವ ಹಾಗೆ ಸುತ್ತಾ ಇರ್ತಾನೆ, ಇಷ್ಟೇ ಜೀವನ ಅಂತ. ಇದು ಒಂದು ವೇದವನ್ನು ಒಪ್ಪುವಂತೆ ವಾದ. ಇದೆಲ್ಲ ರೀತಿಯ ವಾದಗಳ ಮಧ್ಯದಲ್ಲಿ ಜನರಿಗೆ ನಾವು ಹಾಗಾದ್ರೆ ಯಾರನ್ನು ಆಶ್ರಯಿಸಬೇಕು, ದೇವರನ್ನು ಹೇಗೆ ಪ್ರಾರ್ಥಿಸಬೇಕು, ನಮಗೆ ದೇವರ ಬಗ್ಗೆ ಪ್ರೀತಿ ಇದೆ, ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಏನನ್ನು ಮಾಡ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೆ ಮಾಡಿದ್ರೆ ಏನ್ ಲಾಭ? ಈಗ ಸ್ಟೇಜ್ ಅಲ್ಲಿ ಯಾರಿಗೋ ನೀವು ಸ್ವಾಗತವನ್ನು ಹೇಳಿಕ್ಕಿದೆ, ನೀವು ಯಾರು ಅಂತಲೇ ಗೊತ್ತಿಲ್ಲ, ನೀವು ಒಂದಿಷ್ಟು ಅವರೇನೋ ಬರ್ಕೊಟ್ಟದನ್ನು ಓದಿಬಿಡ್ತೀರಿ. ಓದಿಬಿಟ್ಟಾಗ ಕೊನೆಗೆ ನಿಮ್ಮ ತಲೆಯಲ್ಲಿ ಒಂದು ನೀವೇ ಯೋಚನೆ ಮಾಡಿ. ಯಾಕೆಂದ್ರೆ ಸ್ವಾಗತ ಹೇಳುವಾಗ ಸುಮ್ಮನೆ ಸಭೆ ನೋಡ್ಕೊಂಡು ಹೇಳಿಕ್ಕಾಗಲ್ಲ, ಒಮ್ಮೆ ಅವ್ರಿಗೆ ಹೇಳ್ಬೇಕು ನಿಮ್ ಸ್ವಾಗತ ಅಂತ ಹೇಳ್ಬೇಕು. ಈ ಕೊನೆಗೆ ಇದ್ದವನು ಹೇಳ್ತಾನೆ, ಆಗ ಆ ತುದಿಯಲ್ಲಿದ್ದವನು ಹೇಳ್ತಾನೆ, ಯಾಕಂದ್ರೆ ಹೆಸರು ಹೇಳಿದ್ದ ಒಂದು, ನಾ ಕೈ ತೋರಿಸಿದ್ದೀವಿ. ಹಾಗಾದಾಗ ಅವನಿಗೂ ಅವಮಾನ, ಇವನಿಗೂ ಅವಮಾನ. ನಾವು ಮಾಡಿದ ಸ್ವಾಗತದ ಅತ್ಯಂತ ಒಳ್ಳೆಯ ಕೆಲಸದಿಂದ ಇಬ್ಬರಿಗೆ ಬೇಜಾರು. ಇದೊಂದು ಸಣ್ಣ ವಿಷಯ ಹೇಳಿದ್ದು. ಹೀಗೆ ನಾವು ದೇವರನ್ನ ತಿಳಿಯದೆ ಏನನ್ನು ಪ್ರಾರ್ಥಿಸ್ತೇವೆ, ಯಾರನ್ನು ಪ್ರಾರ್ಥಿಸ್ತೇವೆ, ಎಂಥವನನ್ನು ಪ್ರಾರ್ಥಿಸ್ತೇವೆ, ಅವರಿಂದ ನಮ್ಗೆ ಏನು ಪ್ರಯೋಜನ ಇದೆ, ಏನು ತಿಳ್ಕೊಳ್ಳದೆ ದೇವರನ್ನು ಧ್ಯಾನ ಮಾಡುವುದಾದ್ರೂ ಹೇಗೆ, ಪ್ರಾರ್ಥನೆ ಮಾಡುವುದಾದ್ರೂ ಹೇಗೆ, ಈ ವಿಷಯದಲ್ಲಿ ಜನಕ್ಕೆ ತುಂಬಾ ಗೊಂದಲ ಇತ್ತು. ರಕ್ಕಸರ ಉಪಟಳದ ಅಂಶವೇ ಇದು, ಬುದ್ಧಿಯಿಂದ ಭಗವಂತನ ಎಚ್ಚರವನ್ನೇ ಮರೆ ಮಾಡುವುದು. ಇದನ್ನು ಮಾಡಿದ್ರಿಂದಾಗಿ ಮತ್ತೆ ದೇವತೆಗಳ ದೊಡ್ಡ ಗುಂಪು ಭಗವಂತನನ್ನು ಹೋಗಿ ಸೇರಿತು, ಕೇಳಿತು ಭೂಮಿಯ ಪರವಾಗಿ. ನೋಡಿ, ಜನ ಸತ್ಯವನ್ನು ಬಯಸಿದ್ರು, ಅವ್ರಿಗೇನು ಸಿಗ್ತಾ ಇಲ್ಲ, ಅವ್ರಿಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ, ಅದಕ್ಕೆ ಏನಾದ್ರೂ ಮಾಡಿ ದಾರಿ ತೋರಿಸು ಅಂತ. ದೇವರು ಹೇಳಿದ, ನಾನು ಬರ್ಲಿಕ್ಕಾಗಲ್ಲ, ಕಲಿಯುಗ ಆರಂಭ ಆಗಿದೆ. ದೇವರಿಗೊಂದು ಹೆಸರಿದೆ, ತ್ರಿಯುಗ ಹೂತಿ ಅಂತ. ತ್ರಿಯುಗ ಹೂತಿ ಅಂದ್ರೆ ಕೃತ ತ್ರೇತ ದ್ವಾಪರ, ಈ 3 ಯುಗಗಳಲ್ಲಿ ಮಾತ್ರ ಭಗವಂತ ನೇರ ಅವತರಿಸ್ತಾನೆ. ಉಳಿದ ಕಲಿಯುಗದಲ್ಲಿ ಅವನು ತಾನು ಪೂರ್ಣವಾದ ರೀತಿಯ ಅವತಾರವನ್ನು ಎತ್ತುವುದು ಅಂತ ಅನ್ನೋ ಕ್ರಮ ಇಲ್ಲ. ಅದಕ್ಕೋಸ್ಕರ ಆ ಹೊತ್ತಿಗೆ ಭಗವಂತನ ಸಾಮರ್ಥ್ಯವನ್ನ ಚೆನ್ನಾಗಿ ಲೋಕಕ್ಕೂ ತಿಳಿಸಿದ ವಿಷಯದಲ್ಲಿ ಎಲ್ಲಿಯೂ ಕೂಡ ಅಡಚಣೆ ಇಲ್ಲದೆ, ತಪ್ಪಿಲ್ಲದೆ, ಅನರ್ಥವಾಗದಂತೆ ಹೇಳಬಲ್ಲಂತಹ ಒಂದು ಶಕ್ತಿ ಅಂದ್ರೆ ಮುಖ್ಯ ಪ್ರಾಣ ಅಂತ. ಮುಖ್ಯ ಪ್ರಾಣವನ್ನು ಕರೆದು ಸ್ಮೇರಾನನಃ ಭುವನ ಜೀವನಂ ಆವಭಾಷೆ. ಭುವನ ಜೀವನ ಅಂದ್ರೆ ಈ ಭೂಮಿಯಲ್ಲಿರುವ ಎಲ್ಲರಿಗೂ ಜೀವವನ್ನು ಕೊಡುವವ, ಉಸಿರನ್ನ ಕೊಡುವವ ಯಾರೋ ಅಂತಹ ಪ್ರಾಣನನ್ನು ಕರೆದು ಭಗವಂತ ಆದೇಶ ಮಾಡ್ತಾನಂತೆ, ಭೂಮಿಗೆ ಹೋಗು.
ಪ್ರಾಣದೇವರು ದೇವರು ಏನಾದರೂ ಒಂದು ಆದೇಶ ಮಾಡಿದ್ರು ಅಂದ್ರೆ ತುಂಬಾ ಸಂತೋಷ. ನಾವಾದ್ರೆ ಕೆಲಸ ಹೇಳ್ತಾರೆ ಅಂದ್ರೆ ಆ ಜಾಗದಿಂದ ಸ್ವಲ್ಪ ದೂರ ಇರ್ತೇವೆ, ಕರೆದ್ರು ಅಂದ ತಕ್ಷಣ ನಾನು ಇಲ್ಲಿಲ್ಲ ಅಂತ ಹೇಳ್ಬಿಡು ಅಂತ. ಆದ್ರೆ ಪ್ರಾಣದೇವರು ಹಾಗಲ್ಲ. ಅದರಿಂದಾಗಿ ಅವರು ಎಷ್ಟು ದೇವರನ್ನ ಹತ್ತಿರ ಹತ್ತಿರ ಇರಬೇಕು ಅಂತ ಬಯಸ್ತಾರೆ ಅನ್ನುವ ಕಾರಣಕ್ಕಾಗಿ ದೇವರು ಕೂಡ ನೀನು ನನ್ನ ಹತ್ರನೇ ಇರಬೇಕು ಅಂತ ಹತ್ರ ಹತ್ರ ಕರೆಸ್ಕೊತಾ ಇರ್ತಾರೆ. ನಾವು ದೂರ ನಿಂತು ಅವ್ರು ನಮ್ಮನ್ನು ಮಾತಾಡಿಸೋದೇ ಇಲ್ಲ ಅಂದ್ರೆ, ನಾವು ದೇವರಿಗೆ ಹತ್ರ ಆಗಿ ನನ್ನ ಕರ್ತವ್ಯದಲ್ಲಿ ನಾನು ಹೆಚ್ಚು ದೇವರ ನೆನಪನ್ನು ಮಾಡಿಕೊಂಡು ಅದನ್ನು ದೇವರಿಗೆ ಒಪ್ಪಿಸ್ತೇನೆ ಅಂತ ಇದ್ದಷ್ಟು ದೇವರು ಹೆಚ್ಚಿನ ಕರ್ತವ್ಯದಲ್ಲಿ ನಮಗೂ ಒಂದು ಪಾಲು ಕೊಟ್ಟು ನಮ್ಮ ಸೇವೆಯನ್ನು ಸ್ವೀಕರಿಸಿ ಅದರ ಉತ್ತಮವಾದ ಭಾಗವನ್ನು ನಮಗೆ ಒದಗಿಸಿ ನಮ್ಮ ನೆಮ್ಮದಿಯನ್ನ ಇನ್ನಷ್ಟು ಹೆಚ್ಚಿಸ್ತಾನೆ. ಪ್ರಾಣದೇವರು ಈ ವಿಷಯದಲ್ಲಿ ದೇವರು ಏನಾದರೂ ಆದೇಶ ಮಾಡಿದ್ರೆ, ಭಗವಂತನ ಆದೇಶವನ್ನ ಏನಾದರೂ ಕಿವಿಗೆ ಬಿದ್ದರೆ ಅದನ್ನ ಮತ್ತೆ ವಿಮರ್ಶೆ ಮಾಡಿ ಹೇಳ್ತೇನೆ, ಆಗತ್ತಾ ಇಲ್ವಾ ನೋಡ್ತೇನೆ ಅನ್ನುವ ಈ ಮಾತು ಇಲ್ಲವೇ ಇಲ್ಲ. ಹೇಳಿದ ತಕ್ಷಣವೇ ಆಯಿತು. ಯಾಕಂದ್ರೆ ಭಗವಂತ ಯೋಚಿಸಿ ಹೇಳ್ತಾನೆ ಅಂದ್ರೆ ಅವನು ನನಗಿರುವ ಸಾಮರ್ಥ್ಯವನ್ನು ನೋಡಿ ನನಗಾಗುತ್ತಾ ಇಲ್ವೋ ಅಂತ ಗೊತ್ತಿದ್ದೇ ಹೇಳ್ತಾನೆ. ಇದು ದೇವರಲ್ಲಿರುವ ನಂಬಿಕೆ. ನಮ್ಗೆ ಎಲ್ಲ ದೇವರು ಅಂತ ಬಿಟ್ರೆ ಹೊಟ್ಟೆಗೆ ಅವನು ತಂದು ಹಾಕ್ತಾನ ಅಂತ ನಮ್ಮ ಹತ್ರ ಬೇಕಾದಷ್ಟು ಮಾತುಗಳು ಬರ್ತಾನೆ. ಎಲ್ಲ ದೇವರು ದೇವರು ಅಂತ ಕೂತ್ರೆ ನಾನ್ ಮಾಡುದೇನು, ಇದೆಲ್ಲ ಮನೆ ನೋಡ್ಕೊಳ್ಳೋದು ಯಾರು, ಮಕ್ಕಳಿಗೆ ಅನ್ನ ಹಾಕುದು, ವ್ಯವಹಾರ ಯಾರು ನೋಡ್ಕೊಳ್ಳೋದು, ಈ ಮನೆ ಉಳಿದಿದ್ದೇ ನನ್ನಿಂದಾಗಿ. ಯಜಮಾನ ಹಾಗೆ ಹೇಳ್ತಾ ಇರ್ತಾನೆ. ಯಜಮಾನ ಆಚೆ ಹೋದ್ಮೇಲೆ ಹೆಂಡತಿ ಹೇಳ್ತಾಳೆ, ನಮ್ಮ ಯಜಮಾನ್ರಿಗೆ ಏನು ಗೊತ್ತಾಗಲ್ಲ ರೀ, ಅವ್ರು ಸುಮ್ಮನೆ ಏನೋ ಒಂದಿಷ್ಟು ಹೇಳ್ತಿರ್ತೆ, ಎಲ್ಲ ನಾನೇ ನೋಡ್ಬೇಕು. ಇವರಿಬ್ರು ಆಚೆ ಹೋದ್ನ ನಮ್ಮ ಅಪ್ಪ ಇಬ್ರೂ ಸಿಕ್ಕಾಪಟ್ಟೆ, ಅವರಿಗೆ ಈ ಕಾಲದ ಎಂಥದೂ ಅರ್ಥ ಆಗಲ್ಲ, ಅವರಿಗೆ ಮೊಬೈಲ್ ಹಿಡ್ಕೊಳ್ಳಿಕ್ ಬರಲ್ಲ, ಸುಮ್ಮನೆ ಎಲ್ಲ ನಾನು ಅಂತ ಹಾರಾಡ್ತಾ ಇರ್ತಾರೆ. ಎಲ್ಲ ಪೇ ಮಾಡೋದು ನಾನೇ, ಇದರಿಂದಲೇ ಕರೆಂಟ್ ಬಿಲ್ ಕಟ್ಟುದು, ಇದರಿಂದ ನೀರು ಬಿಡುದು, ನಾನ್ ಮನೆ ಕಟ್ಟುದು ಅಂತ ಹೇಳ್ತಿರ್ತಾರೆ ಅಂತ ಈ ಅವರು ಅವರ ಗ್ಯಾಪ್ ಅನ್ನ ಮಧ್ಯದಲ್ಲಿ ಇರುವ ಜನರೇಷನ್ ಗ್ಯಾಪ್ ಅನ್ನು ಇಟ್ಕೊಂಡು ಅವ್ರು ಬೈತಿರ್ತಾರೆ. ಸತ್ಯ ಹೇಳಬೇಕು ಅಂದ್ರೆ ಮೂವರು ಕೂಡ ಈ ವಿಷಯದಲ್ಲಿ ತಗ್ರೆ ಯಾರು ನಡೆಸುದಲ್ಲ. ಅದು ಅವರಿದ್ರು ನಡೆಯುತ್ತೆ, ಇವರಿದ್ರು ನಡೆಯುತ್ತೆ, ಯಾರಿದ್ರು ನಡೆಯುತ್ತೆ. ನಡಿಬೇಕು ಅಂತ ಅನ್ನೋದು ಅಲ್ಲಿ ಇದ್ರೆ ಅದು ಎಂಥವರಿಂದಾದ್ರೂ ನಡೆಯುತ್ತೆ. ಕ್ರಿಮಿಯಿಂದ ರಾಜ್ಯವಾಡಿಸಿದೆ ಅಂತ ದಾಸರು ಒಂದು ಪದ್ಯ ಹೇಳ್ತಾರೆ. ವೇದವ್ಯಾಸರು ಒಂದು ಕ್ರಿಮಿಯ ಕೈಯಿಂದ ಒಂದು ರಾಜ್ಯ ಆಳಿಸಿದ್ರು ಅಂತ. ಅವನಿಗೆ ಒಳ್ಳೆ ಶರೀರ ಕೊಡ್ತೇನಪ್ಪ ಅಂದ್ರು. ಬೇಡ ನನಗೆ ಈ ಶರೀರದಲ್ಲಿ ತುಂಬಾ ಖುಷಿ ಇದೆ. ಯಾವುದೇ ವ್ಯಕ್ತಿಗೆ ಆ ಶರೀರದಲ್ಲಿ ತುಂಬಾ ಅಭಿಮಾನ ಇರುತ್ತೆ, ಅದು ಎಂಥದ್ದೇ ಶರೀರ ಇರಲಿ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ಅವರಿಗೆ ಪುಣ್ಯಜೀವಿಯಾಗಿ ಯಾವುದೋ ಒಂದು ಪ್ರಾರಬ್ಧ ವಶದಿಂದ ಬಂದ ಕ್ರಿಮಿಯ ಕೀಟದ ಶರೀರದಲ್ಲಿ ಅವನಿಗೆ ರಾಜ್ಯ ಆಡುವ ಯೋಗ ಇತ್ತು. ವೇದವ್ಯಾಸರು ನಿನಗೆ ಯೋಗ ಇದೆ, ಶರೀರ ಬೇರೆ ಕೊಡ್ತೇನೆ ಎಂದು, ಬೇಡ ನನಗೆ ಈ ಶರೀರದಲ್ಲೇ ನಾನು ಆಳ್ತೇನೆ ಆಡಿಸಿದ್ರು. ಆ ಕ್ರಿಮಿಯಿಂದಲೇ ರಾಜ್ಯವನ್ನು ಆಡಿಸಿದ್ರು. ಇದು ಒಬ್ಬ ಮನುಷ್ಯನಿಗೆ ಸಿಗಬೇಕಾದ ಸಂಗತಿ ಯಾವ ಕಾಲಕ್ಕೂ ಯಾರು ತಪ್ಪಿಸ್ಲಿಕ್ಕಾಗುವುದಿಲ್ಲ. ಸಿಗದೇ ಇರುವ ಸಂಗತಿಯನ್ನು ಎಷ್ಟು ಪ್ರಯತ್ನ ಮಾಡಿದ್ರು ದಕ್ಕಿಸಿಕೊಳ್ಳಿಕ್ಕಾಗುವುದಿಲ್ಲ. ಇದಿಷ್ಟು ಮನಸ್ಸಿನಲ್ಲಿ ಇರಬೇಕಾದ ಸಂಗತಿ. ಆದ್ರಿಂದ ಪ್ರಾಣದೇವರು ದೇವರ ಯಾವುದೇ ಆದೇಶದಲ್ಲಿ ಮತ್ತೆ ಕ್ವಶನ್ ಮಾರ್ಕ್ ಇಲ್ಲ. ಇದು ಮಾಡಬೇಕು ಅಂತಂದ್ರೆ ದೊಡ್ಡವರು ಹೇಳಿದ ಮಾತು ನಡೆಸ್ತೇವೆ. ಅದರಲ್ಲಿ ಏನು ಅಂದ್ರೆ ಭಗವಂತನ ಕಾರ್ಯದಲ್ಲಿ ಅವರಿಗೆ ಬಹಳ ಶ್ರದ್ಧೆ ಮತ್ತು ಎಚ್ಚರ ಎರಡು ಇರುತ್ತೆ. ಆದ್ರಿಂದಾಗಿ ತಪ್ಪು ಸಾಧ್ಯತೆ ಇಲ್ಲ. ನಮ್ಗೆ ಕೆಲವೊಮ್ಮೆ ನಮ್ಮ ಹಿರಿಯರ ಆದೇಶ ಮಾಡುವವರು ಎಷ್ಟು ಎಚ್ಚರವಂತರು ಅನ್ನೋದ್ರ ಮೇಲೆ ನಾವು ಕೆಲವೊಮ್ಮೆ ಪಾಲನೆ ಮಾಡಬೇಕಾಗುತ್ತೆ. ಸುಮ್ಮನೆ ಕೆಲವೊಮ್ಮೆ ಹಿರಿಯರು ಹಾಕಿದ ಬಿಡಲಿಗೆ ಜೋತು ಬಿಡಬೇಕು ಅಂತ ಅನ್ನೋದನ್ನ ಶಾಸ್ತ್ರವೂ ಒಪ್ಪಲ್ಲ. ಅನುಭವಾತ್ಮಕ ನಾನು ಪ್ರಮಾಣಂತ ಉತ್ತಮ ಮತಂ. ತಿಳುವಳಿಕೆಯ ಒಳಗೆ ಇರುವ ಸಂಗತಿಯನ್ನ ನೀವು ಇದನ್ನು ತಪ್ಪಿದೆ ಅಂತ ಅನ್ಸಿದ್ರೆ ಖಂಡಿತ ಸಂಪ್ರದಾಯಕ್ಕಿಂತ ಶಾಸ್ತ್ರಕ್ಕೆ ಬಲ ಜಾಸ್ತಿ. ಶಾಸ್ತ್ರ ಅನ್ನೋದು ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ. ಇದು ಗುರುವಾದವರು ತಿಳಿಸುವ ಕೆಲವೆಲ್ಲ ಸಂಗತಿಗಳು. ಅದರಿಂದಾಗಿ ಪ್ರಾಣದೇವರ ಮನಸ್ಸಿನಲ್ಲಿ ಭಗವಂತನ ಆದೇಶ ಗಟ್ಟಿಯಾಗಿ ಕೂತಿತ್ತು. ತಲೆ ಮೇಲೆ ಭಾರ ಹೊತ್ತಂತೆ ಹೊತ್ತುಕೊಂಡು ಭೂಮಿಗೆ ಇಳಿದು ಬರುವ ಪ್ರಯತ್ನವನ್ನು ಮಾಡಿದರು. ಇದೇ ಹೊತ್ತಿಗೆ ಒಂದು ಲೋಕದಲ್ಲೂ ಒಂದು ವಿಶಿಷ್ಟವಾದ ಘಟನೆ ನಡೆಯಿತು ಅಂತ ಹೇಳ್ತಾರೆ. ಈಗ ಇರುವ ಕೃಷ್ಣ ಮಠದ ಪಕ್ಕದಲ್ಲಿರುವ ಅನಂತಾಸನ ದೇಗುಲದ ಎದುರುಗಡೆ ಒಂದು ಕಲ್ಲಿನ ದೊಡ್ಡ ಕಂಬ ಇದೆ. ಅಲ್ಲಿ ಉತ್ಸವ ನಡೆಯುತ್ತೆ. ಉತ್ಸವದಲ್ಲಿ ಹಿಂದೆ ಈ ವ್ಯವಸ್ಥೆಯನ್ನು ಹೇಳ್ತಾರೆ. ಅಲ್ಲಿ ದರ್ಶನ ಬರುವುದು ಅಂತ, ದೇವರು ಮೈ ಮೇಲೆ ಬಂದು ಆದೇಶ ಮಾಡುವುದು ಅಂತ. ಹಾಗೆ ಒಬ್ಬ ಇದ್ದಕ್ಕಿದ್ದಂತೆ ತುಂಬಾ ಶಕ್ತಿವಂತ ಅಲ್ಲ, ಅವನು ನೋಡಿದ್ರೆ ಹುಂಬನ ಹಾಗೆ ಕಾಣ್ತಿದ್ದ. ಅಂತ ಒಬ್ಬ ಹುಂಬ ಇದ್ದಕ್ಕಿದ್ದಂತೆ ಆ ಅಗಲದ ಕಲ್ಲಿನ ಕಂಬವನ್ನ ಹತ್ತಿ ಮೇಲಕ್ಕೆ, ಅದು ಇಷ್ಟೇ ಇರುವ ಜಾಗದಲ್ಲಿ ಅವನು ಹೀಗಂದ್ರೆ ಕೆಳಗೆ ಬಿದ್ದು ಹೋಗ್ಬೇಕು ಅಂತದ್ರಲ್ಲಿ ಅಲ್ಲಿ ನರ್ತನ ಮಾಡ್ತಾ ವಿಶ್ವಜನೀನ ಶಕ್ತಿ, ಈ ಜಗತ್ತಿನ ಎಲ್ಲರಿಗೂ ಒಳಿತನ್ನ ಉಂಟು ಮಾಡುವಂತಹ ಹಿರಿಯ ಶಕ್ತಿಯೊಂದು ಭೂಮಿಗೆ ಇಳಿದು ಬರ್ತಾ ಇದೆ ಅಂತ ಎಲ್ಲರ ಮುಂದೆ ಎಲ್ಲ ಜನರಿಗೂ ಹಿತವನ್ನ ತರುವಂತಹ ಸರಿಯಾದ ಶಾಸ್ತ್ರದ ವಿಷಯಗಳನ್ನ ಬಲ್ಲವನಾಗಿ ತಿಳಿಸಬಲ್ಲಂತಹ ಒಬ್ಬ ದೈವಿ ಶಕ್ತಿ ಈ ನಾಡಿಗೆ ಇಳಿದು ಬರಲಿಕ್ಕಿದೆ ಅಂತ ಹೇಳಿದ. ಅದಷ್ಟು ಎತ್ತರದಲ್ಲಿದ್ರು ಚೆನ್ನಾಗಿ ಕೇಳಿಸ್ತಿತ್ತು.
ಯಾಕೆಂದ್ರೆ ಆಗ ಆ, ಮೌನ ಜಾಸ್ತಿ ಇತ್ತು. ಈಗ ನಮ್ಮ ಎಲ್ಲರ ಮನೆಯಲ್ಲೂ ನಾವು ನಮ್ಮ ನಮ್ಮ ಶಬ್ದ ಮಾಲಿನ್ಯವನ್ನು ಸಮಾಜಕ್ಕೆ ಕೊಡುವವರೇ. ಅದರಿಂದಾಗಿ ಆ ಹೊತ್ತಿಗೆ ಅವರು ಹೇಳಿದ ಮಾತು ಜನರಲ್ಲಿ ಒಂಥರ ಏನಾಗಬಹುದು, ಯಾರು ಬರಬಹುದು ಅನ್ನೋ ದೊಡ್ಡ ಕುತೂಹಲದ ಪ್ರಶ್ನಾರ್ಥಕ ಚಿಹ್ನೆ ಉಳಿಯಿತು ಮನಸ್ಸಿನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದಿನ ಒಂದಿಷ್ಟು ಘಟನೆಯನ್ನು ಹೇಳ್ತಾರೆ. ವೇದಾದ್ರಿ ಅಂತ ಈಗಿನ ಸಕ್ರಿ ಮತ್ತು ಮಣಿಪಾಲದ ಜಾಗವನ್ನು ಹೇಳುವ ಪ್ರದೇಶ, ಅಲ್ಲಿ ಒಬ್ರು ವಾಸವಾಗಿದ್ರು. ಅದನ್ನ ವಿಸ್ತಾರವಾಗಿ ಮಧ್ವವಿಜಯ ಹೇಳುತ್ತೆ. ಅಲ್ಲಿ ಒಂದು 3 ಅಂದ್ರೆ ಹುಟ್ಟಿ ಬೆಳೆದು ಎಲ್ಲ ಮದುವೆ ಆಗುವ ತನಕ ಇದ್ದದ್ದಲ್ಲಿ, ಮದುವೆ ಆದ ಮೇಲೆ ಈಗನ ಕುಂಜಾಲಗಿರಿಯ ಪಾಚಕ ಕ್ಷೇತ್ರದ ಹತ್ತಿರಕ್ಕೆ ಅವರು ತ್ರಿಕುಲೈಕ ಕೇತು, ಒಡಿಪೆ, ಪಾರ್ಪದಾನೆ, ಕಬೆಗುಡಿನಾಯಿ ಅಂತ 3 ವರ್ಗಗಳಿಗೆ ನಾಯಕ ಶಿರೋಮಣಿಯಂತೆ ಇರುವಂತಹ ಮನೆತನದಲ್ಲಿ ನಡಿಲ್ಲಾಯರಾಗಿ ಒಬ್ರು ವಿಶಿಷ್ಟವಾದ ಋತ್ವಿಜ ಅಲ್ಲಿ ವಾಸವಾಗಿದ್ರು. ಇಲ್ಲಿ ಹುಟ್ಟಿ ಬೆಳೆದು ಒಬ್ಳು ಹೆಣ್ಮಗಳನ್ನ ಕಾಲಕ್ಕೆ ಸರಿಯಾಗಿ ಹಿರಿಯರು ಸೂಚಿಸಿದಂತೆ ಮದುವೆಯಾಗಿ ತನ್ನ ಆಡುಂಬಲ ಅಂತ ಹೇಳ್ತೇವೆ ಅವರ ಕಾರ್ಯಕ್ಷೇತ್ರ ಪಾಜಕಕ್ಕೆ ಬಂದು ನೆಲೆಸಿದ್ರು. ಬಹಳ ಕಾಲದ ತನಕ ಅವರಿಗೆ ಮಕ್ಕಳಾಗಿರ್ಲಿಲ್ಲ. ಅದಕ್ಕಿಂತ ಅಂದ್ರೆ ಹೆಣ್ಣು ಸಂತತಿ ಇತ್ತು, ಗಂಡು ಸಂತತಿಯನ್ನು ಪಡೆದು ಕೂಡ ಕಳ್ಕೊಂಡ್ರು ಅಂತ ಅನ್ನುವ ಉಲ್ಲೇಖವನ್ನು ನಾವು ನೋಡುತ್ತೇವೆ. ಅದರ ನಂತರ ಅವರು ಮತ್ತೆ ಅಲ್ಲಿಂದ ಅನಂತಾಸನಕ್ಕೆ ಪ್ರತಿನಿತ್ಯ ಬಂದು ಅನಂತಾಸನ ದೇವರ ಹತ್ತಿರದಲ್ಲಿ ಪ್ರಾರ್ಥನೆ ಮಾಡಿ ವ್ರತದಂತೆ 12 ವರ್ಷ ಓಡಾಡ್ತಾ ಅಲ್ಲಿ ವ್ರತವನ್ನ ಆಚರಿಸಿದ್ದಾರೆ. ಅದು ಎಂಥದ್ದು ಅಂತ ಅವರು ಹೇಳುವಾಗ, ಅವರ ಬಗ್ಗೆ ಹೇಳುವಾಗ ಅವರಿಗೆ ಪುರಾಣ, ಭಾರತ ಆಮೇಲೆ ರಾಮಾಯಣ ಇದರಲ್ಲೆಲ್ಲ ಭಗವಂತನ ಗುಣವನ್ನ ಹೇಳುವುದು ಅಂದ್ರೆ ತುಂಬಾ ಇಷ್ಟ. ಹೇಳಿದ್ದು ಮಾತ್ರ ಅಲ್ಲ, ಹೇಳಿದ್ದು ಜನರಲ್ಲಿ ಚೆನ್ನಾಗಿ ಅರ್ಥ ಆಗಿ ಇವರ ಮಾತು ಕೇಳಿಸ್ಕೊಳ್ಬೇಕು ಅಂತ ಅನ್ನಿಸುವಷ್ಟು ಅವರ ಮಾತಿನಲ್ಲಿ ಒಂದು ಸಹಜವಾದ ಪ್ರೀತಿ ಬೆಳೀತಿತ್ತು ಜನರಿಗೆ. ಇವ್ರು ಹೇಳಿದ್ರೆ ಕೇಳಬೇಕು, ಇವ್ರು ಹೇಳಿದ್ರೆ ನಾವು ಅದನ್ನು ಅನುಸರಿಸಬೇಕು ಅನ್ನುವ ಅಷ್ಟು ಆತ್ಮೀಯತೆಯಿಂದ ಆ ಚೆನ್ನಾಗಿ ಜನರಲ್ಲಿ ಶಾಸ್ತ್ರದ ಚಿಂತನೆಯನ್ನು ಬಿತ್ತುತ್ತಾ ಇದ್ರು. ಇಂಥವರು ಅತ್ಯಂತ ವ್ರತವನ್ನ ಮಾಡಿ ಪೂರ್ವೇಪಿ ಕರ್ತವ ಪರಾಶರ ಪಾಂಡು ಮುಖ್ಯ ಯತ್ಸೇವಯ ಗುಣಗಣಾಢ್ಯಂ ಅಪತ್ಯಂ ಆಪು, ಮಕ್ಕಳನ್ನ ಪಡೆದ್ರು, ಮಗನನ್ನ ಪಡೆದ್ರು ಅಂತ ಹೇಳ್ತಾರೆ. 12 ವರ್ಷದ ನಿರಂತರ ಸೇವೆಗೆ ಅನುಗುಣವಾಗಿ ಆ ಹೆಂಡತಿ ಗರ್ಭವತಿ ಆದ್ಲು. ಅಂತರ್ವರ್ತ್ನಿ, ಒಳ್ಳೆಯ ಸತ್ವಯುತವಾದಂತಹ ಮಗುವನ್ನ ಪಡೆಯುವುದಕ್ಕೆ ಪೂರ್ವದಷ್ಟು ವ್ರತಾನುಷ್ಠಾನಗಳ ಹಿನ್ನೆಲೆಯಲ್ಲಿ ಅವರಿಗೆ ಶಕ್ತಿ ಇತ್ತಲ್ವಾ, ಅದು ಪ್ರಾಣದೇವರು ಬಂದದ್ದು ಅನ್ನೋದರ ಜೊತೆಗೆ ಅನಂತಾಸನನ ಅನುಗ್ರಹ ಅನ್ನೋದು ಅದರಲ್ಲಿ ಆ ಹೆಮ್ಮೆ ಇದ್ದದ್ದು, ಹಿರಿಮೆ ಇದ್ದದ್ದು. ಎಂಥವರು ಹುಟ್ಟಿದ್ರು, ಭಗವಂತನನ್ನ ಚೆನ್ನಾಗಿ ತಿಳಿದ, ಅವನ ಕರುಣೆಯನ್ನು ಚೆನ್ನಾಗಿ ಅರ್ಥೈಸಿಕೊಂಡ ಮಗು ಅಲ್ಲಿ ಹುಟ್ಟಿತು. ಅಲ್ಲಿ ಎಲ್ಲಿಂದ ಅನುಗ್ರಹ? ಅನಂತಾಸನದಿಂದ ಅನುಗ್ರಹ. ಈ ಅನಂತಾಸನ ಜಾಗದಲ್ಲಿ ಹಿಂದೆ ಕರ್ದಮ, ಪರಾಶರ ಮೊದಲಾದವರು ಕೂಡ ಪ್ರಾರ್ಥಿಸಿದ್ರು. ಪೂರ್ವೇಪಿ ಕರ್ದಮ, ಪರಾಶರ, ಪಾಂಡು ಈ ಎಲ್ಲ 3 ಜನರು ಕೂಡ ಈ ನೆಲೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಯೇ ಅವರು ಸಂತತಿಯನ್ನು ಪಡೆದಿದ್ರು ಅಂತ. ಅಂದ್ರೆ ಅವರ ಇದರಲ್ಲಿ ಒಂದು ಸ್ವಲ್ಪ ಊಹಿಸಬೇಕಾದ ಸಂಗತಿ ಏನು ಅಂದ್ರೆ, ಇದನ್ನ ಕಟ್ಟಿದವರು ಪಾಂಡವರು, ಈ ಅನಂತಾಸನದ ಕ್ಷೇತ್ರವನ್ನ ನೆಲೆಗೊಳಿಸಿದವರು ಪಾಂಡವರು. ಅವರ ಕಾಲದಲ್ಲಿ ಅದು ನೆಲೆಯಾಗಿತ್ತು. ಅವರು ಯಾವಾಗ ಬಂದು ನೆಲೆಗೊಳಿಸಿದ್ದು ಅಂತಂದ್ರೆ, ಅವರು ಬದರಿಗೆ ಹೋಗಿ ಬಂದ ಮೇಲೆ ನೆಲೆಗೊಳಿಸಿದ ಜಾಗ. ಈ ಪರಾಶರ, ಪಾಂಡು, ಕರ್ದಮ ಮೊದಲಾದವರೆಲ್ಲ ಪ್ರಾರ್ಥಿಸಿದ್ದು ಬದರಿಯ ನಾರಾಯಣನ ನೆಲೆಯಲ್ಲಿ ಅಂತ ನಮಗೆ ಬೇರೆ ಕಡೆ ಗೊತ್ತಾಗುತ್ತೆ. ಅವರು ಪ್ರಾರ್ಥಿಸಿದ ಜಾಗದಲ್ಲಿ ಇವರು ಕೂಡ ಈ ನಡಿಲ್ಲಾಯರು ಪ್ರಾರ್ಥಿಸಿದ್ರು. ಅಂದ್ರೆ ಅಲ್ಲಿರುವ ನಾರಾಯಣನೇ ಈ ಅನಂತಾಸನದಲ್ಲೂ ನೆಲೆಸಿ ಭಕ್ತರನ್ನು ಉದ್ಧರಿಸ್ತಾ ಇದ್ದಾನೆ. ಬದರಿಯಲ್ಲಿ ನಾವು ನಾರಾಯಣನನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು, ಅನಂತಾಸನದಲ್ಲಿ ನಾರಾಯಣನನ್ನು ನೋಡಿ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳಿದ್ರೆ ಬದರಿಗೆ ಹೋಗಿ ಬಂದ ಫಲವೇ ಇದೆ ಅನ್ನುವಷ್ಟು ಒಂದು ನಂಬಿಕೆಯೂ ಇದೆ, ಐತಿಹ್ಯವೂ ಇದೆ. ಹಿರಿಯರು ಆ ಮಾತನ್ನು ಹೇಳುತ್ತಾರೆ. ಅಂದ್ರೆ ಆ ಫಲವನ್ನ ನಡಿಲ್ಲಾಯರು ದಂಪತಿಗಳು ಕೂಡ ಪಡೆದ್ರು. ಅದಕ್ಕೆ ಒಂದು ವಿಶಿಷ್ಟವಾದ ಸಂಗತಿಯನ್ನು ಸೇರಿಸ್ತಾರೆ. ಒಂದು ಅಂಶ ಏನು ಅಂದ್ರೆ, ಸಾಮಾನ್ಯವಾಗಿ ಭಗವಂತನಿಗೆ ಗರ್ಭವಾಸ ಇಲ್ಲ. ಭಗವಂತನ ಯಾಕಂದ್ರೆ ಗರ್ಭವಾಸ ಯಾರಿಗೆ ಅಂದ್ರೆ, ಯಾರಿಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರ ಇದೆಯೋ ಅವನಿಗೆ. ಭಗವಂತ ಜ್ಞಾನಾನಂದಮಯವಾದ ಶರೀರ ಉಳ್ಳವನಾದ್ರಿಂದಾಗಿ ಅವನಿಗೆ ಗರ್ಭವಾಸ ಇಲ್ಲ. ಆದ್ರೆ ಆ
ನಂತರದ ಲಕುಮಿ ಬಿಟ್ಟು ಉಳಿದ ನಂತರದ ಎಲ್ಲರಿಗೂ ಅವಳಿಗೂ ಅಯೋನಿಜ ಅಂತಾನೆ ಹೆಸರು. ಸೀತೆಯನ್ನ ಕರೆಯುವಾಗಲೂ ಅಯೋನಿಜ ಅಂತಾನೆ ಕರೆಯುವುದು. ಶರೀರವನ್ನ ಹಂಚಿಕೊಂಡು ಹುಟ್ಟೋರಲ್ಲ ಅಂತ. ಅದರ ನಂತರದವರಿಗೆಲ್ಲ ಆ ರೀತಿಯಾದ ಅವಕಾಶ ಇದೆ. ಆದ್ರೆ ಇಲ್ಲಿ ಒಂದು ವಿಶೇಷ ನಡೆಯಿತು ಅಂತ ಹೇಳ್ತಾರೆ. 9 ತಿಂಗಳುಗಳ ಕಾಲ ಬೇರೊಂದು ಜೀವ ಆ ಶರೀರದಲ್ಲಿ ಆ ವ್ರತದ ಅನುಷ್ಠಾನದಿಂದ ಪೂರ್ಣವಾದ ಶರೀರವನ್ನು ಪಡೆದು ಅತ್ಯಂತ ಸುಸಜ್ಜಿತವಾದಂತಹ ಪೂರ್ಣತೆಯನ್ನ ತುಂಬಿಕೊಂಡಂತಹ ಶರೀರ ಹುಟ್ಟುವಾಗ ಆ ಶರೀರದಿಂದ ಆ ಜೀವವನ್ನು ಹೊರಕ್ಕೆ ಕಳುಹಿಸಿ ಪ್ರಾಣದೇವ ಅದರೊಳಗೆ ನೆಲೆಸಿ ಹೊರಕ್ಕೆ ಜಗತ್ತಿಗೆ ಕಾಣಿಸಿಕೊಂಡ. ಏನಿರಬಹುದು ಅಂತಂದ್ರೆ ಇಷ್ಟರ ವಿವರವನ್ನು ಮುಂದೆ ಕೊಡುವುದಿಲ್ಲ. ಇದನ್ನ ಓದುವ ಮುನ್ನ ನಮಗೊಂದು ಸಂಗತಿ ಗೊತ್ತಿರಬೇಕು. ನಾರಾಯಣ ಪಂಡಿತರು ಸಾಮಾನ್ಯ ಇವತ್ತು ರಥಸಪ್ತಮಿ ಅಂತನ್ನುವುದರ ಜೊತೆಗೆ ಋಷಿಕೇಶ ತೀರ್ಥರ ಆರಾಧನೆ ಮತ್ತು ನಾರಾಯಣ ಪಂಡಿತರ ಸಂಸ್ಮರಣೆ ಅಂತ ಒಂದು ಕ್ರಮ ಇದೆ, ಹಿಂದಿನಿಂದ ಅಳವಡಿಸಿಕೊಂಡು ಬಂದದ್ದು. ಇನ್ನು ಅಧೋಕ್ಷಜ ತೀರ್ಥರದ್ದು ಇವತ್ತೇ ಅಂತನ್ನುವ ಒಂದು ಉಲ್ಲೇಖ ಸಿಗುತ್ತೆ. ಅಂದ್ರೆ ಯಾವುದು ನೇರವಾಗಿ ನಮಗೆ ದಾಖಲೆಯ ಮೂಲಕ ಸಿಗದೇ ಇದ್ರೂ ಕೂಡ ಹಿಂದಿನಿಂದ ಆ ಪರಂಪರೆ ಬಂದದ್ದಕ್ಕೆ ಋಷಿಕೇಶ ತೀರ್ಥರ ಆರಾಧನೆ ಇವತ್ತು ಬಹಳ ಕಾಲದಿಂದ ಅದು ನಡೆದು ಬರ್ತಾ ಇರುವಂತದ್ದು. ಇನ್ನು ಇವರದ್ದು ನಮಗೆ ನೇರ ಗೊತ್ತಿಲ್ಲ. ಆದ್ರೆ ಕನಿಷ್ಠ ಪಕ್ಷ ರಥಸಪ್ತಮಿ, ಭೀಷ್ಮಾಷ್ಟಮಿ ಮತ್ತು ಮಧ್ವನವಮಿ ಅಂತಂದು 3 ಸಮಾನ ಸಾಲಿನಲ್ಲಿ ಬರುವುದಾದ್ರಿಂದಾಗಿ ಮಧ್ವರನ್ನ ಪರಿಚಯಿಸಿದ ನಾರಾಯಣ ಪಂಡಿತರನ್ನ ನೆನೆಯದೇ ಇದ್ರೆ ಮಧ್ವರ ಅನುಗ್ರಹವು ನಮಗೆ ಖಂಡಿತ ಆಗುವುದಿಲ್ಲ. ಯಾಕೆಂದ್ರೆ ಮಧ್ವಾಚಾರ್ಯರನ್ನು ನಮಗೆ ಕೊಟ್ಟವರೇ ಇಬ್ರು. ನೇರವಾಗಿ ಬಹಳ ಬೇರೆ ಆಚಾರ್ಯರ ಜೀವನ ಚರಿತ್ರೆಗಳ ಬಗ್ಗೆ ತುಂಬಾ ಗೊಂದಲ ಇದೆ. ಅವರಲ್ಲೇ 10 ತರದ ವರ್ಷನ್ ಇದೆ. ಅವರಲ್ಲೇ ಒಬ್ರು 10 ವರ್ಷ, ಒಬ್ರು 30 ವರ್ಷ, ಒಬ್ರು 50 ವರ್ಷ, 100 ವರ್ಷ ಇನ್ನೂ ಇದ್ದಾರೆ ಅನ್ನೋ ಈ ರೀತಿ ಅವರವರ ಗುರುಗಳ ಬಗ್ಗೆ ಒಂದು ನಿಶ್ಚಿತವಾದ ನಿಯಮ ಹೇಳುವುದಿಲ್ಲ. ಆದ್ರೆ ನಮ್ಗೆ ಎಂಥ ಭಾಗ್ಯ ಅಂದ್ರೆ ನಮ್ಮ ಗುರುಗಳ ಬಗ್ಗೆ ನಮಗೊಂದು ಪರಿಪೂರ್ಣವಾದ ಚಿತ್ರಣ ಸಿಗುತ್ತೆ. ಕೆಲವು ಅಂಶದಲ್ಲಿ ನಾರಾಯಣ ಪಂಡಿತರು ಮೌನ ವಹಿಸಿದ್ದನ್ನು ಅವರೇ ಹೇಳ್ತಾರೆ, ದೇವಗುಹ್ಯತ್ವ ನಿಶ್ಚಯ. ಕೆಲವನ್ನ ನಾನು ಹೇಳಿಲ್ಲ ಬೇಕು ಅಂತಾನೆ. ಅವರು ಅದಕ್ಕೆ ಆರಂಭದಲ್ಲಿ ಕೊಡುವ ಕೆಲವೆಲ್ಲ ಈ ಇತಿಹಾಸ ನಿಷ್ಠೆ ಅಂತ ನಾವು ಹೇಳ್ತೇವಲ್ಲ, ಅಕ್ಯುರೇಸಿ ಎನ್ನುವುದರ ಬಗ್ಗೆ ಅವರಿಗಿದ್ದ ಕಾಳಜಿ. ನಾನು ಕೆಲವನ್ನ ನಮ್ಮ ಹಿರಿಯರಿಂದ ನೇರವಾಗಿ ಕೇಳಿದ್ದೀನಿ, ಯಾರು ಅವರ ಜೊತೆಗೆ ಓಡಾಡಿದ್ದರೋ ಅವರ ಹತ್ರ ಕೇಳಿದ್ದೇನೆ. ಇನ್ನು ಕೆಲವರು ಓಡಾಡಿದ್ದು ನಾನು ನೋಡಿಲ್ಲ, ಆದ್ರೆ ಆಮೇಲೆ ಗೊತ್ತಾಯಿತು. ಅಂಥವ್ರ ಹತ್ರ ಹೋಗಿ ಕೇಳುವಾಗ ಅದೇ ವಿಷಯವನ್ನು ಇನ್ನೊಬ್ರು ಹೇಳಿದ್ದಾರೆ ಅಂದ್ರೆ ಮಾತ್ರ ಅದನ್ನು ಸ್ವೀಕರಿಸಿದ್ದೇನೆ. 2 ತರ ಕಥೆ ಬಂತು. ಅವಾಗ ಏನ್ ಮಾಡ್ಬೇಕು? ಆಗ ಯಾರ ಮಾತಿಗೆ ಹೆಚ್ಚು ಬಲ ಇದೆಯೋ, ಯಾರು ಹೆಚ್ಚು ಹೊತ್ತು ಆಚಾರ್ಯರ ಜೊತೆಗಿದ್ದವರು, ಯಾರು ಹೇಳಿದ ಮಾತುಗಳಿಗೆ ಇನ್ನೂ ಕೆಲವು ಬೇರೆ ಪೂರಕವಾದ ಅಂಶಗಳು ಸಿಕ್ಕಿದ್ರೆ ನಾನು ಅವರ ಮಾತನ್ನು ಮಾತ್ರ ಈ ಕಥೆಯಲ್ಲಿ ತೆಗೆದುಕೊಂಡಿದ್ದೇನೆ. ಗುರುಕೀರ್ತಯೇವ, ಕೇವಲ ನನ್ನ ಗುರುಗಳು ದೊಡ್ಡವರು ಅಂತ ಉಬ್ಬಿಸ್ಲಿಕ್ಕಾಗಿ ನಾನು ಈ ಕೃತಿಯನ್ನು ಬರೀತಾ ಇಲ್ಲ. ಆಚಾರ್ಯರ ಬದುಕು ಹೇಳುವುದು ಅಂದ್ರೆ ಒಂದು ನಾವು ಮೊದಲಿಂದ ನೆನಪು ಮಾಡ್ಕೊಳ್ಬೇಕಾದದ್ದೇನು ಅಂದ್ರೆ ಅವರು ಏನು ಹೇಳಿದ್ದಾರೋ ಅದೇ ರೀತಿ ನಡ್ಕೊಂಡಿದ್ದಾರೆ. ಅದರಿಂದ ಅವರು ಚರಿತ್ರೆ ಬರೆಯುವಾಗ ಅವರ ಗ್ರಂಥದಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಹೇಳಿರ್ತಾರೆ, ಆದ್ರೆ ಚರಿತ್ರೆ ಬರೆಯುವಾಗ ಅವರು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂದ್ರೆ ಪೂರ್ತಿ ವಿರುದ್ಧವಾಗಿ ಹೋಯಿತು. ಆದ್ರೆ ಆಶ್ಚರ್ಯ ಅಂದ್ರೆ ಅವರ ಗ್ರಂಥದ ಈ ಪರಿಚಯವನ್ನು ಮಾಡಿ ಕೊಡುವುದನ್ನು ನಾವು ಸರ್ವಮೂಲ ಓದಿದಾಗ ಇದು ಖಂಡಿತ ಹೀಗಿದ್ರೆ ಮಾತ್ರ ಇಂಥ ಕೃತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ಗೊತ್ತಾಗುತ್ತೆ. ಅಥವಾ ಇಂಥ ಕೃತಿಯನ್ನು ಕೊಟ್ಟವರು ಹೀಗೆ ಇರ್ಲಿಕ್ಕೆ ಸಾಧ್ಯ. ಆಚೆಯಿಂದ ಈಚೆನೂ ಊಹಿಸಬಹುದು, ಈಚೆಯಿಂದ ಆಚೆನೂ ಅರ್ಥ ಮಾಡ್ಕೊಳ್ಬಹುದು. ಇದು ಆಚಾರ್ಯರ ಹೆಗ್ಗಳಿಕೆ. ನಾರಾಯಣ ಪಂಡಿತರು ಈ ಅಂಶದಲ್ಲಿ ಅವರ ತಂದೆ ತಾಯಿಗಳ ಹೆಸರನ್ನು ನೇರ ಹೇಳುವುದಿಲ್ಲ, ಆದ್ರೆ ಊಹಿಸ್ತಾರೆ. ಸತ್ಯವತಿ ಅಂತ ತಾಯಿಯ ಹೆಸರು, ನಾರಾಯಣ ಗಡಿಲ್ಲಾರು ಅಂತ ತಂದೆಯ ಹೆಸರು, ಇಷ್ಟನ್ನ ಐತಿಹ್ಯದ ಮೂಲಕವಾಗಿ ಊಹಿಸ್ತಾರೆ. ನೇರ ನಾರಾಯಣ ಪಂಡಿತರ ಮಾತು ಸಿಗುವುದಿಲ್ಲ. ಆದ್ರೆ ಅವರು ಹೇಗಿದ್ರು ಎಂಭಟ್ಟ ಇತ್ಯಭಿವದಂತಿ ಜನಾವಿನೀತಂ. ಇವತ್ತು ಭಟ್ಟ ಅಂದ್ರೆ ನಮ್ಗೆ ಅದು ತಮಾಷೆ ಮಾಡುವ ಶಬ್ದ ಆಗಿರುತ್ತೆ ಕೆಲವೊಮ್ಮೆ. ಆದ್ರೆ ಅವರು ಹೇಳುವಂತದ್ದೇನು ಅಂದ್ರೆ ಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವರಾಗಿ, ಎಲ್ಲ ವಿಷಯಗಳನ್ನು ಚೆನ್ನಾಗಿ ತಿಳಿದವರಾಗಿ, ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ, ಭಾರತ ಪುರಾಣ ಇತಿಹಾಸಗಳ ಬಗ್ಗೆ, ಶಾಸ್ತ್ರಗಳ ಬಗ್ಗೆ ಯಾರು ರಹಸ್ಯವನ್ನು ಚೆನ್ನಾಗಿ ತಿಳಿದಿದ್ದಾನೋ, ತಿಳಿದವರು ಮಾತ್ರ ಅಲ್ಲ, ತಿಳಿದು ಎದೆಸೆಟೆದು ನನಗೆ ಗೊತ್ತಿದ್ದಷ್ಟು ಯಾರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಟ್ಟೋಯ್ತು. ವಿನೀತಂ, ಅತ್ಯಂತ ವಿನೀತನಾದಂತಹ ಒಬ್ಬ ಶ್ರದ್ಧಾಳುವನ್ನು ಭಟ್ಟ ಅಂತ ಗೌರವದಿಂದ ಕರೆಯುವ ಶಬ್ದ. ಹೇಗೆ ಈಗ ಅದಕ್ಕೆ ಅರ್ಥ ಗೊತ್ತಿಲ್ಲ ನಮ್ಗೆ, ಆ ಶಬ್ದ ಗೊತ್ತಾದ್ರೆ ನಾವು ಅದನ್ನು ಬಳಸುದಿಲ್ಲ. ನಾವಿದು ಸರ್ ಸರ್ ಅಂತ ಹೇಳ್ತಾ ಇರ್ತೇವೆ, ಸರಸರ ಅಂತ ಉಪಯೋಗಿಸ್ಲಿಕ್ಕೆ ಅನುಕೂಲ. ಅದು ದಾಸ್ಯದಲ್ಲಿದ್ದವರು, ಯಾರಿಗೆ ದಾಸರಾಗಿದ್ದಾರೋ ಅವರು ಹೇಳ್ಬೇಕಾದ ಶಬ್ದ. ಆದ್ರೆ ನಮ್ಗೆ ಅದರ ಹಿನ್ನೆಲೆ ಗೊತ್ತಿಲ್ಲ ಅಂದ್ರೆ ನಾವು ಅದು ನಮ್ಗೆ ಸಾರಿ ಸರ್ರು ಈ ಶಬ್ದಗಳೆಲ್ಲ ಅವರು ಬಳುವಳಿಯಾಗಿ
ಸುರತದಲ್ಲಿ ಮಾನಸ ಪುತ್ರರಾಗಿರಿ ಅಂತ ಬಿಟ್ಟು ಹೋಗಿದ್ದಾರೆ ನಮ್ಮನ್ನ. ಬೇಸರವಾಗಿದೆ ಅನ್ನೋ ಅಷ್ಟೇ ಅರ್ಥದಲ್ಲಿ ಸ್ವಾರಿ ಶಬ್ದ ಇರುವುದು. ಒಮ್ಮೆ ಕಾಲು ತಾಗಿದಾಗ ನಿಮ್ಗೆ ನನ್ನ ಕಾಲು ತಾಗಿದ್ರಿಂದ ನಾನು ತುಂಬಾ ಬೇಸರ ಆಯಿತು ಅಂತ, ಮತ್ತೆ ತುಳಿಯುವುದು, ಮತ್ತೆ ಅನ್ನುವುದು, ಮತ್ತೆ ತುಳಿಯುವುದು, ಮತ್ತೆ ಅನ್ನುವುದು, ಈಗ ಅರ್ಥವೇ ಇಲ್ಲ ಅದಕ್ಕೆ. ನಮ್ಗೆ ಆ ಶಬ್ದದ ಹಿನ್ನೆಲೆ ಈ ಸೀರಿಯಸ್ ಆಗಿರುವುದು ಅಂತ ನಾವು ಹೇಳ್ತೇವೆ, ಅದು ಅನಾರೋಗ್ಯ ಪೀಡಿತನಾದ್ರೆ ಮಾತ್ರ ಹೇಳುದು. ನಾವು ಗಂಭೀರ ಅಂತ ಹೇಳುವ ಅರ್ಥದಲ್ಲಿ ಬಳಸ್ತೇವೆ, ಅದು ಅರ್ನೆಸ್ಟ್ ಅನ್ನೋ ಶಬ್ದ ಇರುವುದಲ್ಲಿಗೆ. ನಾವು ಅದನ್ನು ಗೊತ್ತಿಲ್ಲದೇನೆ ನಮ್ಗೇನು ಅಂದ್ರೆ ಈ ಆಶ್ಚರ್ಯ ಅಂದ್ರೆ ಇಂಗ್ಲಿಷ್ ನಲ್ಲಿ ತಪ್ಪಿ ನಾವು ಕನ್ನಡ ಬಳಸುವುದಿಲ್ಲ, ಆದ್ರೆ ಕನ್ನಡದಲ್ಲಿ ಟುಡೇ ಈವ್ನಿಂಗು ನಾನು ಮಾರ್ಕೆಟಿಗೆ ಹೋಗಿ ವೆಜಿಟೇಬಲ್ ಪರ್ಚೇಸ್ ಮಾಡ್ಬೇಕು, ಇನ್ನೊಂದು ಕನ್ನಡ. ಆದ್ರೆ ಇಂಗ್ಲಿಷ್ ನಲ್ಲಿ ತಪ್ಪಿಯೂ ನಾವು ಮಾತಾಡುವಾಗ ಅದಕ್ಕೆ ಬೇಕಾದ ಶಬ್ದ ಸಿಗ್ಲಿಲ್ಲ ಅಂದ ತಕ್ಷಣ ಕನ್ನಡ ಶಬ್ದ ಹಾಕಿ ಮಾತಾಡೋದು ಬಿಟ್ಬಿಡ್ತೇವೆ, ಅಥವಾ ಅದಕ್ಕೆ ಹುಡುಕಿ ಹುಡುಕಿ ಕಷ್ಟಪಟ್ಟಾದ್ರೂ ಡಿಕ್ಷನರಿಯಲ್ಲಿ ಸೇರಿಸಿ ಆದ್ರೂ ಒಂದು ಕೋಚಿಂಗ್ ಕ್ಲಾಸಿಗೆ ಹೋಗಿ ಅಂತ ಕರಿತೇವೆ. ಯಾಕೆ ಈ ಕಲಸು ಮೇಲೋಗರ ಬುದ್ಧಿ ನಮಗೆ? ಆದ್ರೆ ಈ ಅಂಶದಲ್ಲಿ ನಮಗೆ ಗೊತ್ತಿರಬೇಕಾದದ್ದು ಏನು ಅಂದ್ರೆ, ಒಂದು ವಿಷಯವನ್ನ ಚೆನ್ನಾಗಿ ತಿಳಿದ್ರೆ ಸಾಕಾಗುದಿಲ್ಲ, ತಿಳಿದದ್ರ ಬಗ್ಗೆ ಅವನಿಗೆ ಹಮ್ಮು ಇರಬಾರದು. ಹಮ್ಮಿಲ್ಲದೆ ಇದ್ರೆ ಆವಾಗ ನಿಜವಾಗಿಯೂ ಭಟ್ಟ ಅನ್ನುವ ಶಬ್ದದಿಂದ ವಿಶೇಷವಾಗಿ ಗೌರವಕ್ಕೆ ಅರ್ಹನಾಗ್ತಾನೆ ಅಂತ ಅನ್ನೋದನ್ನ ಹೇಳಿ, ಆಚಾರ್ಯರಂತಹ ಒಂದು ವಾಸುದೇವ ಅನ್ನುವ ಮಗನನ್ನ ಅವರು ಪಡೀತಾರೆ. 12 ವರ್ಷದ ಕಾಲದ ಆ ತೀವ್ರತರವಾದ ತಪಸ್ಸಿನ ಫಲದಿಂದಾಗಿ ಸಿಕ್ಕಿದ ಅಲ್ಲಿ ಅವರು ಅನಂತಾಸನಕ್ಕೆ ಬಂದಿರ್ತಾರೆ. ಆವಾಗ ಸುದ್ದಿ ಬರುತ್ತೆ ಮನೆಯಿಂದ, ನಿಮ್ ಮಗು ಹುಟ್ಟಿದೆ ಅಂತ. ಅವರಿಗೆ ಎಷ್ಟು ಆನಂದ ಆಗುತ್ತೆ ಅಂದ್ರೆ, ಬರೀ ಎಲ್ಲೋ ಇರುವಂತಹ ಮಗು ಹುಟ್ಟಿದೆ ಎನ್ನುವ ಸುದ್ದಿಯೇ ಇಷ್ಟು ಆನಂದ ಕೊಡುತ್ತೆ ಅಂತಂದ್ರೆ, ಇನ್ನು ಆ ಮಗುವಿನ ಹತ್ತಿರಕ್ಕೆ ಹೋಗಿ ಅದರ ಲಾಲನೆ ಪೋಷಣೆ ಮಾಡುವುದರಿಂದ ಇನ್ನೆಷ್ಟು ಸುಖವಾಗಿತ್ತು. ಕೆಲವೊಮ್ಮೆ ಸುದ್ದಿ ಅದು ಆನಂದ ಕೊಡ್ತಾ ಇದೆ ಅಂದ್ರೆ ಅದು ಶ್ರಮದ ಪರಿಣಾಮ. ಅಷ್ಟು ಶ್ರಮ ಪಟ್ಟಾಗ ಗೆಲುವು ಸಿಕ್ಕಿದ್ರೆ ಅದು ಆನಂದ ಬೇರೆ. ಚೆನ್ನಾಗಿ ರಸ್ತೆಯಲ್ಲಿ ನಡೆದು ಬಂದು ಮರದ ನೆರಳಲ್ಲಿ ನಿಂತಾಗ ಗೊತ್ತಾಗುತ್ತೆ ಮರಕ್ಕೆ ಎಷ್ಟು ಬೆಲೆ ಇದೆ ಅಂತ. ಈ AC ಕಾರಲ್ಲಿ ಕೂತು ಓಡಾಡುವ ಅಧಿಕಾರಿಗಳಿಗೆ ಕತ್ತರಿಸಿ ಅಂತ ಹೇಳುವಾಗ ಅದರ ಬೆಲೆ ಗೊತ್ತಿರುವುದಿಲ್ಲ. ಅವರು ಯಾವತ್ತೂ ಅದರ ನೆರಳಿನ ಸುಖವನ್ನು ಅನುಭವಿಸೇ ಇರುವುದಿಲ್ಲ. ಚೆನ್ನಾಗಿ ನಡೆದು ಬಂದು ಒಂದು ಹನಿ ಕಾಲಿಗೆ ನೀರು ಹಾಕಿ ತೊಳ್ಕೊಂಡ್ರೆ ಆಗ ಗೊತ್ತಾಗುತ್ತೆ ಆ ನೀರು ಹನಿ ಕಾಲಿಗೆ ಎಷ್ಟು ಆನಂದವನ್ನು ನೀಡುತ್ತೆ ಅಂತ. ಹಾಗಾಗಿ ಕಷ್ಟಪಟ್ಟಾಗ ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದು ನಮ್ಗೆ ಗಾದೆ ಗೊತ್ತಿದೆ. ಇವತ್ತಿನ ಮಕ್ಕಳಿಗೆ ಅಂದ್ರೆ ಕೈ ಕೆಸರಾದ್ರೆ ಕೈ ತೊಳ್ಕೊಳ್ಳಿ ಅಂತಾರೆ ಅಷ್ಟೇ. ಅವರು ಮೊಸರು ಅನ್ನೋ ಪದಕ್ಕೆ ಅರ್ಥವೂ ಗೊತ್ತಿಲ್ಲ, ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದು ಅಂದಾಜಿಲ್ಲ. ಯಾಕಂದ್ರೆ ಈ ಗಾದೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ಅದರ ಸ್ವರೂಪ ಬದಲಾಗುತ್ತೆ. ಈಗ ಬಂದ ದಾರಿಗೆ ಸುಂಕ ಇಲ್ಲ ಅಂತ ನಾವು ಕೇಳ್ತೀವಿ. ಈಗ ಹೋಗುವಾಗಲೂ ಟೋಲ್ ಕಟ್ಟಬೇಕು, ಬರುವಾಗಲೂ ಟೋಲ್ ಕಟ್ಟಬೇಕು. ಹೇಳಿದ್ದ ಗಾದೆ ಹೊರಟೋಗಿದೆ. ಹೇಳುವಾಗ ನಾವು ಶಬ್ದ ಬಳಸ್ತೇವೆ ಅಷ್ಟೇ. ಅಂದ್ರೆ ಈ ತರ ತುಂಬಾ ಇದೆ. ಅದು ಕಾಲ ಕಾಲಕ್ಕೆ ಬದಲಾಗುತ್ತೆ. ಇದನ್ನ ಅರಿತು ಯಾರು ಮಾತಾಡ್ತಾನೋ ಅವನು ಜ್ಞಾನಿ ಅಂತ ಲೆಕ್ಕ. ಇವರಲ್ಲಿ ಅಂತಹ ಉತ್ತಮವಾದ ಗುಣ ಇತ್ತು. ಆ ನಾರಾಯಣನ ವಿಶೇಷವಾದ ಅನುಗ್ರಹದಿಂದಲೇ ಈ ಮಗುವನ್ನ ಪಡೆದಿದ್ದೇನೆ ಅನ್ನುವ ಕೃತಜ್ಞತೆ ಇತ್ತು. ಭಗವಂತನಲ್ಲಿ ಬಹಳ ಕೃತಜ್ಞರಾಗಿದ್ರು. ನಂತರ ಮಗು ನಿಧಾನಕ್ಕೆ ಬೆಳೀತಾ ಆ 9 ತಿಂಗಳ ಹೊಟ್ಟೆಯಲ್ಲಿದ್ದ ಒಂದು ಶರೀರ ಇತ್ತಲ್ವ, ಅದು ಯಾವುದೋ ಪ್ರಾರಬ್ಧ ವಶದಿಂದ 9 ತಿಂಗಳು ಗರ್ಭದಲ್ಲಿ ಇರಬೇಕಿತ್ತು ಅಂತಲ್ವ, ಯಾವುದೋ ಒಂದು ಸಜ್ಜೀವ. ಯಾಕೆಂದ್ರೆ ಇದು ವ್ರತ ಹುಟ್ಟಿದ ಶರೀರ, ಅದಕ್ಕೆ ಯಾವುದೋ ಸಜ್ಜೀವ ಅದಕ್ಕೆ ಇದ್ದದ್ದೇ ಅಷ್ಟು ಕಾಲ. ಹೇಗೆ ದೇವಕಿಯ ಗರ್ಭದಲ್ಲಿದ್ದ ಮಕ್ಕಳಿಗೆ ಅದೊಂದು ಅವರೇ ಬಯಸಿದ್ದದು. ನಮ್ಗೆ ನೋಡುವಾಗ ಕಂಸ ಕೊಂದ ಸರಿ, ನಮ್ಗೆ ಕಂಸ ಕೊಂದ ಅನ್ನೋದಕ್ಕಿಂತ ಸಿಟ್ಟು ಬರುವುದು ಯಾಕೆ ಅಂದ್ರೆ ನಾರದರು ಹೇಳಿ ಯಾಕೆ ಹೀಗಾಯ್ತು ಅಂತ. ಮೊದಲು ಆ ಮಗುವನ್ನ ತಂದೊಡ್ಡಿದಾಗ, ಮೊದಲನೇ ಮಗುವನ್ನ ತಂದೊಡ್ಡಿದಾಗ ಕಂಸ ಅಯ್ಯೋ ಚಿಕ್ಕ ಬೆರಳು, ಚಿಕ್ಕ ಕಾಲು, ಚಿಕ್ಕ ಮೂಲೆ, ಇದನ್ನ ಯಾಕೆ ಕೊಲ್ಲುವುದು ಅಂತ ಬಿಟ್ಟ. ಅವನಿಗೆ ತುಂಬಾ ಕರುಣೆ ಇತ್ತು. ನಾರದರು ನನ್ನ ತಲೆ ಕೆಡಿಸಿದ್ರು ಅಂತ ನಾವು ಈಗಿನ ಈ ಯಕ್ಷಗಾನವೋ ನಾಟಕವೋ ಅಥವಾ ಕಥೆಗಳಲ್ಲೂ ಹರಿಕಥೆಗಳಲ್ಲೂ ಕೇಳ್ತೇವೆ ನಾವು. ಅದರ ಮೂಲದಲ್ಲಿ ಹಾಗಿಲ್ಲ ಕಥೆ. ಮೂಲದಲ್ಲಿ ನಾರದರು ಬಂದು ಹೇಳುವಾಗ ಅವರು ಹೇಳುವುದಿಷ್ಟೇ, ದೇವತೆಗಳು ಯಾದವರ ಕುಲದಲ್ಲಿ ಎಲ್ಲಿ ಬೇಕಾದ್ರೂ ಹುಟ್ಟಬಹುದು. ಈಗ ಸಾವಿನ ಸುದ್ದಿ ತಿಳಿದಾಗ ಪರೀಕ್ಷಿತನ ರಿಯಾಕ್ಷನ್ ಹೇಗಿತ್ತು, ಕಂಸನ ರಿಯಾಕ್ಷನ್ ಹೇಗಿತ್ತು. ಇದು ಒಳಗೆ ಇದ್ದ ಗುಣ ಹೊರತು ನಾರದರು ಹೇಳಿದ ತಕ್ಷಣ ಕೊಲ್ಬೇಕು ಅಂತ ಹೇಳಿಲ್ಲ. ಅವರೇ ಬಿಟ್ಟು ಬಿಟ್ಟದ್ದನ್ನ ಹೌದಾ ಸರಿ ಏನಾದ್ರೂ ಸರಿ ಅದನ್ನ ನೋಡ್ಕೊಳ್ತೇನೆ ಅಂತ ಹೇಳ್ಬೋದು ಇಷ್ಟೇ ಬಿಟ್ರೆ, ಆ ಇನ್ನೂ ಹಸುಗೂಸನ್ನ ವಧ್ಯಶೀಲೆಗೆ ಹೊಡೆದುಕೊಳ್ಳುವ ಅಷ್ಟು ಕ್ರೌರ್ಯವನ್ನ ಒಳಗಿನಿಂದ ತೋರುವ ಅಗತ್ಯ ಇರಲಿಲ್ಲ. ಅದರಿಂದಾಗಿ ನಮಗೆ ಗೊತ್ತಿಲ್ಲದೆ ಕೆಲವು ಪಾತ್ರಗಳನ್ನು ನಾವು ತುಂಬಾ ಹಿಂದೆ ಮುಂದೆ ಮಾಡಿ ಅದರ ಬಗ್ಗೆ ಗೌರವವನ್ನು ಕಳೆಯುವ ಯೋಚನೆ ಮಾಡುತ್ತೇವೆ. ಹಾಗೆ ಆ ಮಕ್ಕಳು
ಭೂಮಿಯಲ್ಲಿ ಹುಟ್ಟಬೇಕು ಅಂತ ಅನ್ನುವ ಶಾಪದಿಂದ ಹುಟ್ಟಿದವುಗಳು ಮುಂದೆ ಪ್ರತಿಶಾಪವನ್ನು ಕೇಳುವಾಗ ನಾವು ಹುಟ್ಟಿದ್ರೂ ಕೂಡ ಹುಟ್ಟಿದ ತಕ್ಷಣವೇ ನಾವು ಶರೀರವನ್ನು ಕಳ್ಕೊಳ್ಬೇಕು ಅಂತ ಬಯಸಿದ ಮರೀಚಿಯ 6 ಜನ ಮಕ್ಕಳಾದ್ರಿಂದ ನಾರದರು ಆ ಋಷಿಗಳ ಅಪೇಕ್ಷೆಯನ್ನು ಈಡೇರಿಸುವುದಕ್ಕೋಸ್ಕರ ಕಂಸನಲ್ಲಿ ಈ ಮಾತನ್ನು ಹೇಳಿದ್ರು. ಅವನು ತಕ್ಷಣ ಆ ಮಕ್ಕಳನ್ನೆಲ್ಲ ಕೊಂದ. ಅದು ಅವನ ಪಾಪದ, ಅವನು ಈ ಮಕ್ಕಳಿಗೆ ಉದ್ಧಾರ ಆಗ್ಲಿಕ್ಕೆ ಕೊಂದದ್ದಲ್ಲ. ಅದಕ್ಕೊಂದು ಹಿಂದೆ ಬೇರೆ ಕಥೆ ಇದೆ, ಅದು ತುಂಬಾ ದೊಡ್ಡ ಕಥೆ. ಅದು ಹಿರಣ್ಯ ಕಶ್ಯಪನ ಕಾಲದ ಕಥೆ, ಅಲ್ಲಿಗೆ ಹೋಗ್ಬೇಕಾಗತ್ತೆ. ಈ ಕಂಸ ಯಾರು ಅಂದ್ರೆ ಕಾಲನೇಮಿಯ ಮಕ್ಕಳು ಹಿರಣ್ಯ ಕಶ್ಯಪಿನ ವಶದಲ್ಲಿದ್ದಾಗ ಅವರು ಈ ಹಿರಣ್ಯ ಕಶ್ಯಪ ಇರುವಾಗಲೇ ಬ್ರಹ್ಮದೇವರನ್ನು ಹೋಗಿ ಅವಧ್ಯರಾಗಬೇಕು ಅಂತ ವರ ಕೇಳ್ತಾರೆ. ನಾನಿಲ್ಲಿ ಬ್ರಹ್ಮ ಇರ್ಬೇಕಾದ್ರೆ ನೀವು ಯಾರನ್ನ ಬೇರೆಯವರನ್ನು ಹೋಗಿ ಕೇಳಿದ್ದು, ನಿಮ್ಮ ಅಪ್ಪನ ಕೈಯಲ್ಲಿ ನೀವು ಸಾಯಿರಿ ಅಂತ ಹಿರಣ್ಯ ಕಶ್ಯಪನು ಶಾಪ ಕೊಟ್ಟಿದ್ದಾರೆ. ಆ ಶಾಪ ಫಲಿಸುವುದು ಒಂದು ಕಾರಣವಾಗಿ ಕಾಲನೇಮಿಯೇ ಕಂಸನಾಗಿ ಬಂದದ್ರಿಂದ ಆ 6 ಜನ ಮಕ್ಕಳೇ ಶಾಪಗ್ರಸ್ತರಾಗಿ ಈಗ ಮತ್ತೆ ದೇವಕಿಯ ಗರ್ಭದಿಂದ ಹುಟ್ಟಿ ಬಂದವರಾದ್ರಿಂದಾಗಿ ಕಂಸನೇ ಕೊಲ್ಲಬೇಕಾದ ಅನಿವಾರ್ಯತೆ ಇತ್ತು. ಅದರಿಂದ ಅವನ ಪಾಪ ವೃದ್ಧಿಯಾಗುವುದು ಒಂದು. ಇಲ್ಲಿ ಆ ಮಕ್ಕಳು ಕೂಡ ಋಷಿಗಳ ಮಕ್ಕಳಾಗಿ, ಮರೀಚಿಯ ಮಕ್ಕಳಾಗಿ ನಾವು ಹುಟ್ಟಿದ ಮೇಲೆ ಈ ಮನುಷ್ಯ ಶರೀರದಲ್ಲಿ ಇರಬಾರದು ಅಂತ ಕೇಳಿಕೊಂಡದ್ದು ಸಿದ್ಧಿಸ್ಲಿಕ್ಕೋಸ್ಕರ ನಾರದರು ಇಷ್ಟು ಮಾತನ್ನಾಡಿದ್ರು. ನಾರದರು ಒಂದು ಕೆಲಸ ಮಾಡ್ತಾರೆ ಅಂದ್ರೆ ಅದಕ್ಕೆ 100 ಮುಖಗಳಿರ್ತವೆ. ನಮ್ಗೆ ಅದೊಂದು ಹಾಸ್ಯ ಪಾತ್ರವಾಗಿ ಅಥವಾ ಒಂದು ಭಕ್ತಿ ಇಡುವುದು ಅಂತನ್ನುವ ಕಥೆಗೆ ದ್ಯೋತಕವಾಗಿ ಆ ಶಬ್ದವನ್ನು ಬಳಸ್ತೇವೆ. ನಾರಂ ದದಾತೀತಿ ನಾರದಃ ಅಂತ. ನಾರ ಅಂದ್ರೆ ನರನಿಗೆ ಸಂಬಂಧಪಟ್ಟ ಅಂತರಂಗದ ಜ್ಞಾನ, ನರ ಸಂಬಂಧಿಯಾದದ್ದು ನಾರ. ನಾರ ಅಂದ್ರೆ ಜಾರದವನು ಜಾರ, ನಾರದ್ದು ನಾರ. ಯಾವುದು ನಾರುವುದಿಲ್ಲವೋ ಅಂತಹ ನಾರದ ಸರ್ವಕಾಲಕ್ಕೂ ಒಪ್ಪುವ ಜ್ಞಾನವನ್ನು ಕೊಡುವವರಾದ್ರಿಂದಾಗಿ ನಾವು ಅವರನ್ನು ಅವಮಾನಿಸಿದ್ರೆ ಅವರಿಂದ ಜ್ಞಾನ ಸಿಕ್ಕೀತ ನಮಗೆ. ಅದು ಅಂತರಂಗದ ಬೆಳಕನ್ನು ಚೆಲ್ಲುವ ಶಕ್ತಿ ಅಂತ ಯೋಗದ ಸಾಧನೆಯಲ್ಲೂ ನಾರದರಿಗೆ ಬಹಳ ಮಹತ್ವದ ಸ್ಥಾನ ಇದೆ. ಒಳಗಿನಿಂದ ಚಿಂತನೆ ಮಾಡುವಾಗ, ನಾರದನ್ನು ಚಿಂತನೆ ಮಾಡುವಾಗ ಭಕ್ತಿ ಸೂತ್ರ ಅಂತ ನಾವು ಇವಾಗ ಏನೇನೋ ಒಂದು ಕಥೆ ಇದೆ. ಆದ್ರೆ ಭಕ್ತಿಗೆ ಸಂಬಂಧಪಟ್ಟ ಶಕ್ತಿ ಅಂತೂ ಹೌದು. ಆ ಭಕ್ತಿ ಒಳಗಿಂದ ಜಾಗೃತಗೊಳಿಸುವುದಕ್ಕೆ ಬೇಕಾದಂತಹ ಶಕ್ತಿಯಾಗಿ ನಾರದರು ಇರುವವರನ್ನು ನಾವು ಅವಮಾನಿಸಿದ್ರೆ ಅವರು ಗುರುಗಳು ನಮಗೆ. ಅವರನ್ನು ನಾವು ತಮಾಷೆಯ ಶಬ್ದವಾಗಿ ಪಾತ್ರವಾಗಿ ಚಿತ್ರಿಸಿ ನಮ್ಗೆ ಭಕ್ತಿ ಬರುವುದಿಲ್ಲ, ಅರ್ಥ ಆಗುದಿಲ್ಲ, ಕಥೆ ಗೊತ್ತಾಗುದಿಲ್ಲ ಅಂತಂದ್ರೆ ನಮ್ಗೆ ಹೇಗೆ ಅದು ಸಿದ್ಧಿಸ್ಲಿಕ್ಕೆ ಸಾಧ್ಯ? ಈಚೆಯಿಂದ ಚಪ್ಪಲಿಯಲ್ಲಿ ಬಡಿಯುವುದು, ಆಮೇಲೆ ಸಿಂಹಾಸನದಲ್ಲಿ ಕೂಡಿಸುವುದು. ನಾವು ಮಾಡುವ ಕೆಲವು ಕಾರ್ಯಗಳು ಹೀಗಿರ್ತವೆ. ದೇವತಾ ಶಕ್ತಿಗಳ ಬಗ್ಗೆ ಇಂಥ ತುಂಬಾ ಅನರ್ಥಗಳು ನಮ್ಗೆ ತಿಳಿಯದಂತೆ ನಾವು ಮಾಡುವಂಥದ್ದಿದೆ. ಅದರಿಂದಾಗಿ ಎಷ್ಟೋ ಸರ್ತಿ ನಮಗೆ ಸಿಗಬೇಕಾದ ಸಿದ್ಧಿಯ ದಾರಿಯಲ್ಲೇ ಇದ್ರೂ ಕೂಡ, ಅದು ಹತ್ತಿರದಲ್ಲೇ ಇದ್ರೂ ಕೂಡ ಕೈಗೆಟಕದ ಹುಣಸೆ ಹಣ್ಣಿನ ಕಥೆ ಆಗುತ್ತೆ, ನರಿಗೆ ಕಥೆ ಆಗುತ್ತೆ, ಹುಳಿ 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 ಅಂದ್ಕೊಂಡು ಓಡೋ ತರ ಆಗುತ್ತೆ. ಅದರಿಂದಾಗಿ ಒಂದು ಗುರುಸ್ಥಾನದಲ್ಲಿ ಇರುವಂತವರ ಬಗ್ಗೆ ನಮಗೆ ಬಹಳ ಎಚ್ಚರ ಇರಬೇಕು. ಇಲ್ಲಿ ನಾರದರು ಗುರುವಾಗಿ ಆ ಮಕ್ಕಳನ್ನು ಉದ್ಧರಿಸುವ ಮಾತಿನಂತೆ ಆಚಾರ್ಯರ ಬದುಕಿನಲ್ಲೂ ಕೂಡ ಆ ಶರೀರದಲ್ಲಿ 9 ತಿಂಗಳುಗಳ ವಾಸವಾಗುವ ಯಾವುದೋ ಒಂದು ಹಿರಿಯ ಜೀವ ಅಲ್ಲಿ ಇತ್ತು. ಅದನ್ನ ನಿಷ್ಕಾಸಯನ್ ಹೊರಕ್ಕೆ ತೆಗೆದ, ಅವರನ್ನು ಹೊರ ಕಳುಹಿಸಿ ತಾನು ಅದರೊಳಗೆ ಸೇರಿ ಆ ಪರಿಪೂರ್ಣವಾದ ಗುಣಲಕ್ಷಣಗಳಿಂದ ಕೂಡಿದ ಮಗುವಾಗಿ ವಾಸುದೇವನಾಗಿ ಕಂಗೊಳಿಸಿದ. ಭಗವಂತನನ್ನು ಆರಾಧಿಸಿ ಬಂದ ಈ ಮಗುವಿನ ಬಗ್ಗೆ ತುಂಬಾ ಎಲ್ಲ ಊರಿನವರು ಕೂಡ ಸಂತೋಷ ಪಟ್ಟರು. ಒಂದು ರೀತಿಯಲ್ಲಿ ವಾಸುದೇವ ಅಂತ ಹೆಸರಿರ್ಲಿಕ್ಕೂ ಕಾರಣ ಅಸುದೇವನೇ ತಾನೇ. ಅಸು ಅಂದ್ರೆ ಪ್ರಾಣ, ಅಸು ನೀಗಿದನು ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಏನು ಯೋಚನೆ ಮಾಡಲ್ಲ ಅಷ್ಟೇ. ಅಸುದೇವ ಅಂದ್ರೆ ನಮ್ಮೆಲ್ಲರ ಪ್ರಾಣದ ಒಡೆಯ. ಹಾಗಾಗಿ ಅಸುದೇವ ಭಗವಂತನ ಕಡೆಗೆ ಸಾಗುವನಾದ್ರಿಂದಾಗಿ ಅವನಿಗೆ ವಾಸುದೇವ ಅಂತ ಹೆಸರಿಟ್ಟು. ವಾಸುದೇವನಿಗೆ ವಸುದೇವನ ಮಗ ಅಂತ ಒಂದು ಹೆಸರಿದೆ, ವಾಸುದೇವ ಅಂತ ಬಿಡಿಸಿದಾಗ ಒಂದು ಅರ್ಥ ಇದೆ ಬೇರೆ. ಈ ಪ್ರಾಣನಿಗೂ ವಾಸುದೇವ ಅಂತ ಹೆಸರು ಬಂದದ್ದು ಅಸುದೇವನಾಗಿ ಭಗವಂತನಿಗೆ ಸಾಗುವನಾದ್ರಿಂದಾಗಿ ಅವನಿಗೆ ವಾಸುದೇವ ಅಂತ ಹೆಸರು ಬಂತು. ಈ ಪಕ್ಕದ ಮನೆಯವರು ಇವರಿಗೆ ತುಂಬಾ ಬಡತನ, ಆದ್ರೆ ಯಾವತ್ತೂ ಕೂಡ ಬಡತನದಲ್ಲಿದ್ದೇವೆ ಅಂತ ಬೇಜಾರು ಮಾಡ್ಕೊಂಡವರಲ್ಲ. ಆದ್ರೆ ಮಗು ಹುಟ್ಟಿದ ಮೇಲೆ ಮಗುವಿಗೆ ಹಾಲು ಉಡಿಸ್ಲಿಕ್ಕೆ ಒಂದು ಹಾಲು ಬೇಕು, ಅನ್ನೋದಕ್ಕೋಸ್ಕರ ಒಂದು ಹಸುವನ್ನ ಆ ಮನೆಗೆ ಅವರೇ ಒದಗಿಸಿದ್ರು. ಇದನ್ನು ಇಟ್ಟುಕೊಳ್ಳಿ, ಇದರ ಹಾಲಿನ ಮಗುವಿಗೆ ಪೋಷಣೆ ಮಾಡಿ ಅಂತ. ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದೆಷ್ಟು ಫಲಿಸತ್ತೆ ಅನ್ನೋದಕ್ಕೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ನಾವು ದಾನ ಕೊಡುವಾಗ ಎಷ್ಟು ಯೋಗ್ಯರನ್ನ ಗಮನಿಸಿಕೊಡ್ತೇವೋ ಅಷ್ಟು ದಾನ ಮಾಡಿದ್ದು ಒಂದೇ ರೂಪಾಯಿ ಆದ್ರೂ ಪೂರ್ಣ ಫಲಿಸುತ್ತೆ. ನಮ್ಗೇನು ಅಂದ್ರೆ ಅದು ಪೇಪರಲ್ಲಿ ಬರಬೇಕು ಅಂತ ಕೊಡೋ ದಾನ, ಅಥವಾ ಸಮಾಜದಲ್ಲಿ ನಾನು ಕೊಡ್ತಾ ಇದ್ದೇನೆ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಕೊಡೋ ದಾನ. ಇನ್ನು ಕೆಲವೊಮ್ಮೆ ದಾನ ಅನ್ನೋ ಶಬ್ದವನ್ನೇ ನಾವು ತಪ್ಪಾಗಿ ಉಪಯೋಗಿಸ್ತೇವೆ. ಈ ಅನಾಥಾಶ್ರಮಕ್ಕೆ ಕೊಟ್ಟೆವು,
ನಾನು ಕೊಡುವುದನ್ನು ತಪ್ಪು ಅಂತ ಹೇಳ್ತಿಲ್ಲ, ಅದರದ್ದು ದಾನ ಅಂತ ಆಗುದಿಲ್ಲ ಅಂತ ಹೇಳ್ತೇನೆ. ಸಹಾಯ ಬೇರೆ, ದಾನ ಬೇರೆ. ಈ ಷಟ್ಕರ್ಮದಲ್ಲಿ ಬರುವ ದಾನ ಇದೆಯಲ್ವ, ನಾವು ಯಾವುದೋ ಒಂದಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡುವ ದಾನ ಏನಿದೆ, ಇದು ಒಬ್ಬ ಭಗವಂತನನ್ನು ಚೆನ್ನಾಗಿ ತಿಳಿದ ಶಾಸ್ತ್ರಜ್ಞರಿಗೆ ಕೊಟ್ಟರೆ ಮಾತ್ರ ದಾನ. ದಾನ ತಗೊಳ್ಳಿಕ್ಕೋಸ್ಕರ ಅಂತ ನಿಯುಕ್ತಿ ಆದ ಒಂದು ಯಾವಾಗಲೂ ಅದನ್ನೇ ಕಾಯಕವನ್ನಾಗಿಸಿಕೊಂಡವ್ರು ಯಾರಿರ್ತಾರೋ ಅವ್ರಿಗೆ ಕೊಟ್ಟರೆ ಅದು ದಾನ ಅಲ್ಲ. ದಾನ ಫಲಿಸಬೇಕು ಅಂದ್ರೆ ನೀವು ದಾನ ಅಂತ ಕೊಡ್ಬೋದು, ಉಳಿದದ್ದು ಏನು ಹಾಗಾದ್ರೆ ಕೊಡುತ್ತಪ್ಪ ಅಂತ ಹೇಳಿಲ್ಲ, ಕೊಡ್ಲಿಕ್ಕೆ ಬೇಕಾದಷ್ಟು ಒಪ್ಪಿಗೆ ಕೊಡ್ತಾನೆ ಶಾಸಕ, ಆದ್ರೆ ಅದು ದಾನದ ಹೆಸರಲ್ಲ, ಸಹಾಯ ರೂಪದಲ್ಲಿ. ಅದಕ್ಕೆ ನೀವು ಫಲ ಬೇರೆನೇ ಇದೆ. ಆದ್ರೆ ಒಂದು ಪ್ರಾಯಶ್ಚಿತ್ತದ ರೂಪದಲ್ಲಿ ಒಂದನ್ನು ದಾನ ಕೊಡುವಾಗ ಅದನ್ನ ಕನಿಷ್ಠ ಪಕ್ಷದಲ್ಲಿ ಅದರ ಪ್ರತಿಯನ್ನ ತೆಗೆದುಕೊಂಡ ಬಳಿಕ ಅದಕ್ಕೆ ಬೇಕಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವ ಯೋಗ್ಯತೆ ಇರುವವನಿಗೆ ಕೊಟ್ರೆ ಅದು ದಾನ, ಅದು ಫಲತಿ. ಇಲ್ಲಿ ಶಾಸ್ತ್ರವನ್ನ ಚೆನ್ನಾಗಿ ಓದಿಕೊಂಡವರು, ಭಾರತಾದಿ ಕಥೆಗಳನ್ನು ಎಲ್ಲರಿಗೂ ಹೇಳುವವರು, ಇಂಥ ಗುರುಗಳಿಗೆ ಕೊಟ್ಟದ್ರಿಂದಾಗಿ ಯಾರು ಕೊಟ್ಟನೋ ಅದೇ ವ್ಯಕ್ತಿ ಅದೇ ಮನೆಯಲ್ಲಿ ಮತ್ತೆ ಮೊಮ್ಮಗನಾಗಿ ಹುಟ್ಟಿ ಆಚಾರ್ಯರಿಂದ ಶಾಸ್ತ್ರವನ್ನ ಕಲಿತು ಮೋಕ್ಷವನ್ನೇ ಪಡೆದ ಅಂತ. ಒಂದು ಒಳ್ಳೆ ದಾನ ಮಾಡಿದ್ದು ಆಗ್ಲೇ ಫಲಿಸ್ಬೇಕು ಅಂತಿಲ್ಲ. ನಮ್ಗೇನು ಅಂದ್ರೆ ಅದು ಪೇಪರಲ್ಲಿ ಬರ್ಲಿಲ್ಲ ಅಂದ್ರೆ ನಾವು ಮಾಡಿದ ದಾನ ವ್ಯರ್ಥ ಅಂತ ಭಾವನೆ ನಮ್ಗೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ಹಾಕ್ಲೇ ಇಲ್ಲ ನೋಡಿ, ನಾವು ಇಷ್ಟೆಲ್ಲ ಹೇಳಿ 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 ಕಳಿಸಿ ಲೇಖನ ಮಾಡಿ ಹಾಕಿ ನಮ್ಮ ಬೈಬೇಕಾದ ಎಲ್ಲ ಅಕ್ಷರಗಳನ್ನು ಸೇರಿಸಿ ಇಟ್ಟಿದ್ರು ನಮ್ಗೆ ಗೌರವ ಪಡೆದು ಕಳಿಸ್ಬಿಟ್ರು ಅಂತ ನಾವು ಸಿಟ್ಟು ಮಾಡ್ಕೊಂಡು ಬಂದ್ಬಿಡ್ತೇವೆ. ಹೋಯ್ತಲ್ಲಿ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ. ತಿಳಿದು ಮಾಡಬೇಕು, ಶ್ರದ್ಧೆಯಿಂದ ಕೊಡಬೇಕು. ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ ಅಂತಿದೆ, ಅದು ಕೊಡುಗೈತನ ಮರೆತು ಹೋಗದಿರಲಿ ಅನ್ನುವುದಕ್ಕೆ ಕೊಟ್ಟ ಸಮಾಧಾನದ ಮಾತು ಹೊರತು ಅಶ್ರದ್ಧೆಯಿಂದ ಕೊಟ್ಟರೂ ದಾನ ಆಗುತ್ತೆ ಅಂತಲ್ಲ. ಕೊಡುವುದರ ವಿಷಯದಲ್ಲಿ ನೀನು ಅಶ್ರದ್ಧೆ ಇದ್ರೂ ಕೊಟ್ಟು ಬಿಡುವುದು, ಅದು ಯಾವುದೋ ದಿವಸ ನಿನ್ನ ಕೈ ಹಿಡಿಯುತ್ತೆ. ಹಾಗಾಗಿ ಭಿಯಾದೇಯಂ ಹ್ರಿಯಾದೇಯಂ, ಹೆದರಿಯಾದ್ರೂ ಕೊಡು, ಸಂಪತ್ತಿದೆ ಹೋಗಿ ಆ ಕಡೆ ಅಂತ ಕೊಡ್ತೇನೆ. ಕೊಡುವುದರ ವಿಷಯದಲ್ಲಿ ಅದು ಗುಣ. ಆದ್ರೆ ಯಾವಾಗಲೂ ಕೊಡುವಾಗ ನಮ್ಗೊಂದು ಕೆಟ್ಟ ಅಭ್ಯಾಸ ಇದೆ, ಸತ್ತೋಗ್ಲಿಂದ ಕೊಟ್ಟೆ ಅಂತ. ಕೊಟ್ಟದ್ದೇ ವ್ಯರ್ಥ, ಕೊಟ್ಟದ್ದು ಸತ್ವೇ, ಉಪಯೋಗನೇ ಬರಲಿಲ್ಲ. ಇಂಥದ್ದು ತುಂಬಾ ತಪ್ಪುಗಳಿದೆ. ಅದನ್ನು ಯೋಚನೆ ಮಾಡಿದ್ರೆ ನಾವು ಬಹುಶಃ ಬದುಕಿದ್ದೇ ತಪ್ಪು, ಉಸಿರಾಡುವುದೇ ತಪ್ಪು ಅನ್ನೋ ತರ ಆಗ್ಬಿಡುತ್ತೆ. ಆದ್ರೆ ಹಾಗೇಂತೇಳಿ ಶಾಸ್ತ್ರ ಅದನ್ನ ನಮ್ಗೆ ಅನ್ಯಾಯ ಅಂತ ಹೇಳಿಲ್ಲ. ಆದ್ರೆ ಗೊತ್ತಾದ ಮೇಲೆ ಆದಷ್ಟು ಅದನ್ನು ತಿದ್ದಿಕೊಳ್ಳುವ ಪ್ರಯತ್ನ ನಾವು ಸಾಧ್ಬೇಕು. ಈಗ ನೋಡಿ, ದಾರಿಯಲ್ಲಿ ಹೋಗುವಾಗ ಅಡ್ಡದಾರಿಗಳು ಬೇಕಾದಷ್ಟಿವೆ. ನಮಗದು ಅಡ್ಡದಾರಿ ಅಂತ ಗೊತ್ತಾದ ಮೇಲೆ ಹೆದ್ದಾರಿಯಲ್ಲಿ ಹೋಗ್ಲಿಕ್ಕೆ ಬಯಸುತ್ತಾನೆ. ಹಾಗೆ ಶಾಸ್ತ್ರದಲ್ಲೂ ಒಂದು ಹೋಗುವಾಗ ಇದೆಲ್ಲ ನಮ್ಮನ್ನು ದಾರಿ ಕೆಡಿಸುವಂತವುಗಳು ಅಂತ ಗೊತ್ತಾದ ಮೇಲೆ ನಾವು ಅಲ್ಲಿ ಹೋಗದೇ ಇರುವ ಪ್ರಯತ್ನ ಮಾಡಿದ್ರೆ ಕನಿಷ್ಠ ಪಕ್ಷ 1 ವರ್ಷ ತಡವಾಗಿ ಹೋಗುವುದನ್ನು 1 ವರ್ಷ ಬೇಗ ಹೋಗ್ಲಿಕ್ಕೆ ಆಗುತ್ತೆ, ದಾರಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ. ಆ ಅಂಶದಲ್ಲಿ ಆಚಾರ್ಯರಿಗೆ ಮಗುವಾಗಿದ್ದಾಗ ಕೊಟ್ಟ ಆ ಹಾಲಿಗಾಗಿ ಕೊಟ್ಟ ಹಸುವಿನ ಫಲ ಗೋ ಅನ್ನುವುದು ವೇದ. ಅವರು ಗೋ ಕೊಟ್ರೆ ವೇದವನ್ನೇ ಆಚಾರ್ಯರು ಶಾಸ್ತ್ರವನ್ನೇ ಆ ಮನುಷ್ಯನಿಗೆ ಕೊಟ್ಟು ಆತನ ಬದುಕನ್ನ ಉತ್ತಮಗೊಳಿಸಿದ್ರು. ಇದು ಮಗು ಬೆಳೀತಾ ಇದೆ, ತಾಯಿ ಆಗೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಹಳಬರಿಗೆ ಸಾಮಾನ್ಯ ಗೊತ್ತಿರುತ್ತೆ. ಒಂದ್ ಮನೆಯಲ್ಲಿ ಏನಾದ್ರು ವಿಶೇಷ ಕಾರ್ಯಕ್ರಮ ಆಗುತ್ತೆ ಅಂದ್ರೆ ಒಂದು 2-3 ದಿವಸ ಮುಂಚೆನೆ ಹೋಗ್ಬಿಡೋರು. 2-3 ದಿವಸ ನಾನು ಹೇಳ್ತಿದ್ದೇನೆ, ಒಂದ್ ಕಾಲದಲ್ಲಿ 10-15 ದಿವಸ ಮುಂಚೆನೆ ಹೋಗೋರು. ಈ ಮದುವೆ ಇತ್ಯಾದಿ ಉತ್ಸವ ಕಾರ್ಯಕ್ರಮ ಆದ್ರೆ ಬೇಗನೆ ಹೋಗೋರು. ಇಲ್ಲ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ 1-2 ದಿವಸ ಬೇಗ ಹೋಗಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಮರು ದಿವಸದ ಕಾರ್ಯಕ್ರಮಕ್ಕೆ ಬೇಕಾದ ಆಗ ಟೆಂಟ್ ಹಾಕ್ಲಿಕ್ಕೆ ಒಬ್ಬನನ್ನು ಕರಿ, ಮೈಕ್ ಹಾಕ್ಲಿಕ್ಕೆ ಒಬ್ಬನನ್ನು ಕರಿ, ಇನ್ಯಾರು ಇವತ್ತೆಲ್ಲೂ ಕೂಡ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ನಡೆಯುತ್ತಲ್ಲ, ಆಗ ಮನೆಯ ಊರಿನ ಜನರೇ ಎಲ್ಲ ಸೇರಿ ಎಲ್ಲ ಕಾರ್ಯಕ್ರಮಗಳಿಗೂ ಬೇಕಾದ ಸೊತ್ತು ಅವ್ರವ್ರ ಮನೆಯಲ್ಲಿ ಇದ್ದ ಸೊತ್ತುಗಳನ್ನೇ, ತರಕಾರಿ ನಮ್ಮ ಮನೆಯಲ್ಲಿ ಬೇಕಾದಷ್ಟು ನಾವು ತರ್ತೇವೆ, ಅಕ್ಕಿ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಸಲ ಬಂದಿದೆ ನಾವು ತರ್ತೇವೆ, ತೆಂಗಿನಕಾಯಿ ನಾವು ತರ್ತೇವೆ ಅಂತ ಎಲ್ಲರೂ ಸೇರಿ ಮನೆ ಊಟ ಆದ್ಮೇಲೆ ಅದನ್ನು ಸ್ವಚ್ಛ ಮಾಡಿ ಮತ್ತೆ ಮೊದಲಿನ ಸ್ಥಿತಿಗೆ ಓರಣವಾಗಿಸಿ ವಾಪಸ್ ಬರುವುದು ಕ್ರಮ. ಅಥವಾ ಇನ್ನು ಹತ್ತಿರದ ಮನೆಯಲ್ಲಾದ್ರೆ ಬೆಳಿಗ್ಗೆ ಹೋಗಿ ಸಂಜೆಯ ಒಳಗೆ ವಾಪಸ್ ಬರುವುದು ಕ್ರಮ. ನಾವೀಗ ಊಟಕ್ಕಾಗುವಾಗ ಆಯ್ತಾ ಪೂಜೆ ಅಂತ ಕೇಳಿ ಹೊರಟು ಎಲೆ ಹಾಕಿದ್ದಾರೆ ಅಂತಂದ್ರೆ ಹೇಳಿ ಬಂದ್ಬಿಡ್ತೇವೆ. ಆಮೇಲೆ ಎಲೆ ತೆಗೆಯುವ ಮುಂಚೆ ರೋಡ್ ಹೊರಟು ಹೋಗಾಗಿರುತ್ತೆ. ಅಂದ್ರೆ ನಮ್ಗೆ ಇವತ್ತು ಎಲ್ಲರೂ ಪುರುಸೊತ್ತಿಲ್ಲ, ಆದ್ರೆ ಏನ್ ಕಳೆದು ಹುಟ್ಟೆ ಹಾಕ್ತಾ ಇದ್ದಾರೆ ಅಂತ ಇಲ್ಲಿ ತನಕ ಯಾರಿಗೂ ಗೊತ್ತಾಗಿಲ್ಲ. ಆದ್ರೆ ಯಾರಿಗೂ ಪುರುಸೊತ್ತಿಲ್ಲ. ಹಿಂದಿನವರಿಗೆ ತುಂಬಾ ಪುರುಸೊತ್ತಲ್ಲಿ ಇದ್ರು, ಆದ್ರೆ ಅವರ ಸಾಧನೆ ನಾವು ಇವತ್ತು ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ, ಇಷ್ಟು ಎಲ್ಲಿಂದ ಮಾಡಿದ್ರು, ಹೇಗೆ ಮಾಡಿದ್ರು ಅಂತ. ಅವ್ರ ಹತ್ರ ಟೈಮ್ ಬೇಕಾದಷ್ಟಿತ್ತು, ಆದ್ರೆ ಪುರುಸೊತ್ತಲ್ಲಿ ಇದ್ರು ಅಂತ ಅನಿಸ್ಕೊಂಡ್ರು, ಕಾರ್ಯಕ್ರಮ ಬೇಕಾದಷ್ಟು ಆಗ್ತಿತ್ತು. ಇವತ್ತು ಮಾತ್ರ ಯಾರಾದ್ರೂ ಸಮಯ ಯಾವ ಒಳ್ಳೆ ಕೆಲಸವು ತುಂಬಾ ಸಾಧನೆಗೆ ಯೋಗ್ಯವಾದ ಕೆಲಸಗಳು ಏನು ನಡೆಯುವುದು ಕಾಣಲ್ಲ. ಬೆಳಿಗ್ಗೆ ಹೋಗಿದ್ದಾರೆ, ಅದು
ಮೂಡನಿಡಂಬೂರು ಅನ್ನುವ ತರದ, ಅಂದ್ರೆ ಸಾಮಾನ್ಯ ಮಲ್ಪೆಗೆ ಹೋಗುವ ದಾರಿಯ ಬಲಭಾಗದ ಆದಿ ಉಡುಪಿಯ ಆಚೆಯ ಭಾಗದ ಪ್ರದೇಶದಲ್ಲಿ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ದಾರೆ. ಆ ತಾಯಿ ಹೋಗಿದ್ದಾಳೆ. ಒಬ್ಳು ಹಿರಿಯ ಅಕ್ಕ ಇದ್ಲು ಮನೆಯಲ್ಲಿ, ಕಲ್ಯಾಣಿ ದೇವಿ ಅಂತ ಇವತ್ತು ಐತಿಹ್ಯದಲ್ಲಿ ಹೇಳ್ತಾರೆ ಅವಳನ್ನ. ಈ ಚಂದ್ರವಿಭೂಷಣ ಅಂತ ಅನ್ನುವ ಒಂದು ಸಂಸ್ಕೃತದ ಪದ್ಯ. ಅಂದ್ರೆ ಆ ಮನೆಯಲ್ಲಿ ಇದೊಂದು ಅಲ್ಲ, ಈ ಪಂಡಿತಾಚಾರ್ಯರ ಮನೆಯಲ್ಲೂ ಅಂತಹ ಸುಸಂಸ್ಕೃತವಾದ ಹೆಣ್ಮಕ್ಳು ಇದ್ರು ಅಂತ ಅನ್ನೋದರ ಉಲ್ಲೇಖ ಸಿಗುತ್ತೆ. ಮತ್ತು ಆ ಕಾಲದ ಸಂಸ್ಕೃತ ಕಲಿಯೋರು ಚೆನ್ನಾಗಿ ಇದ್ರು. ಮತ್ತೆ ಆ ಕಾವ್ಯವನ್ನು ನೋಡಿರೋದಂತಹ ಚಿಕ್ಕ ಅಣುವಾಯ ಸ್ತುತಿ ಅಂತ ಕರೆಯುವುದ 3 ಅವತಾರಗಳ ಚಿಂತನೆಯನ್ನು ಕೊಟ್ಟ ರೀತಿ ಅತ್ಯಂತ ಅದ್ಭುತ. ಮತ್ತೆ ಆ ಲಾಲಿತ್ಯ, ಹೇಳ್ಕೊಳ್ಳಿಕ್ಕಾಗ್ಲಿಕ್ಕ ಅದರಲ್ಲಿರುವ ಸೌಂದರ್ಯ, ಸಹಜವಾದ ಒಂದು ನಡೆ, ಪದದ ನಡೆ ಎಲ್ಲವೂ ಚಂದ. ಆ ಅಕ್ಕನ ಕೈಯಲ್ಲಿ ಮಗುವನ್ನು ಕೊಟ್ಟು ಹೋಗಿದ್ದಾರೆ. ಅಕ್ಕ ಅನ್ನುವ ಶಬ್ದಕ್ಕೆ ಅರ್ಥವೇ ಅಮ್ಮನ ಪ್ರತಿನಿಧಿ ಅಂತ. ನಮಗಿದೆಲ್ಲ ಸಂಸ್ಕೃತ ಓದೋದು ಅಭ್ಯಾಸ ಮಾಡ್ತೋದ್ಮೇಲೆ ನಮ್ಗಿದೆಲ್ಲ ಗೊತ್ತಿಲ್ಲ. ಅಕ್ಕ, ಅತ್ತ, ಅಲ್ಲ, ಅಮ್ಮ ಅನ್ನೋದು ಇಷ್ಟು ಪದಗಳು ಕೂಡ ಭಗವಂತನಿಗಿರುವ ಅಪೂರ್ವ ನಾಮಗಳು. ಭಗವಂತ ಅಮ್ಮ ನಿಜವಾಗಿ. ಅದರಲ್ಲೂ ಅಮ್ಮ ಭಗವಂತ ಕಾಣದೇ ಇದ್ದಾಗ ಅಮ್ಮನಲ್ಲಿ ನಿಂತು ಭಗವಂತ ತಾಯಿ ಮಗುವನ್ನ ಪೋಷಿಸಬೇಕಾದ ಕ್ರಮವನ್ನ ಭಗವಂತ ತಾಯಿಯಲ್ಲಿ ನಿಂತು ಪೋಷಿಸ್ತಾನೆ. ಅದಕ್ಕೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಹೇಳುದು. ಇಲ್ಲಾಂದ್ರೆ ಅವನಲ್ಲಿ ಹೆತ್ತಿದ್ದಾನೆ ಹೊತ್ತಿದ್ದಾನೆ ನೇರ. ತಾಯಿಯ ಮೂಲಕ ಇದ್ದು ನಮ್ಮನ್ನು ಹೆರುತ್ತಾನೆ ಹೊರುತ್ತಾನೆ. ಆದ್ರಿಂದಾಗ ಅವನನ್ನ ಅಮ್ಮ ಅಂದ್ರು. ಅಮ್ಮ ಇಲ್ಲದೆ ಇದ್ದಾಗ ಅಮ್ಮನ ಸ್ಥಾನವನ್ನು ತುಂಬುವವಳು ಅಕ್ಕ. ಮನೆಯಲ್ಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ, ಅಮ್ಮನಂತೆಯೇ ನೋಡ್ಕೊಳ್ತಾಳೆ. ಆದ್ರಿಂದಾಗ ಅವಳನ್ನ ಅಕ್ಕ ಅಂದ್ರು. ಈ ಅಕ್ಕ ಪಕ್ಕದ ಮನೆಗೆ ಹೋದಾಗ ಈ ಅಮ್ಮ ಇಲ್ಲ, ಅವಳಿಗೆ ಒಂದು ಅಮ್ಮ ಬೇಕಾಗುವ. ಅಲ್ಲಿ ಅತ್ತಾನೇ ಅಮ್ಮ. ಇಲ್ಲಿ ಅಮ್ಮ ಸ್ಥಾನವನ್ನು ತುಂಬುವವಳು ಅಂತ ಅರ್ಥ. ಇವತ್ತು ಎಣ್ಣೆ ಸೀಗೆ ಆಗ್ಬಿಟ್ಟಿದೆ ಬಿಡಿ. ಈ ಧಾರಾವಾಹಿ ನೋಡಿ ನೋಡಿ ಕೆಟ್ಟ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಅತ್ತೆ ಸೊಸೆ ಒಟ್ಟಿಗಿದ್ದಾರೆ ಅಂತಂದ್ರೆ ನಮ್ಗೆ ನಂಬಲಿಕ್ಕಾಗದ ಜಗತ್ತಿನ ಮಿರಾಕಲ್, ಪ್ರಪಂಚದ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಹೇಳುವ ಹಾಗೆ ನೋಡುವಂತ ಪರಿಸ್ಥಿತಿ ಬಂದು ಬಿಟ್ಟಿದೆ. ಆದ್ರೆ ಮೂಲತಃ ಅದು ಅತ್ಯಂತ ಆತ್ಮೀಯವಾದ ಸಂಬಂಧ. ಅದು ನಮಗೆ ಭಾರತ ಕೊಡುವಂತಹದ್ದು ದ್ರೌಪದಿ ಮತ್ತು ಕುಂತಿಯ ಸಂಬಂಧದ ಹಾಗೆ, ಕೌಸಲ್ಯ ಸೀತೆಯ ಸಂಬಂಧದ ಹಾಗೆ. ಅಕ್ಕ ಮನೆಯಲ್ಲಿ ಮಗುವನ್ನು ನೋಡ್ಕೊಳ್ತಾ ಇದ್ದಾಳೆ. ತಾಯಿ ಬರೋದು ಸ್ವಲ್ಪ ತಡ ಆಯ್ತು. ಅಲ್ಲೇನೋ ಕಾರ್ಯಕ್ರಮ ತಡ ಆಗಿದೆ. ಬೆಳಿಗ್ಗೆ ಏನೋ ಒಂದಿಷ್ಟು ವ್ಯವಸ್ಥೆ ಮಾಡಿ ಹೋಗಿದ್ದಾಳೆ, ಎದೆ ಊಡಿಸಿ ಹೋಗಿದ್ದಾಳೆ. ಮಗುವಿಗೆ ಮನೆಯಲ್ಲಿ ಇದ್ದದ್ದು ಖಾಲಿ ಆಗಿದೆ. ಅದು ಇನ್ನೂ ಅಳ್ತಾ ಇದೆ. ಏನ್ ಮಾಡಿದ್ರು ಮಗು ಅಳು ನಿಲ್ಲಿಸ್ತಿಲ್ಲ. ಅವಳ ಮೊದ್ದು ಮಾತುಗಳು ಮುಗಿದು ಅಮ್ಮ ಈಗ ಬರ್ತಾಳೆ ಅಂತ ಸಮಾಧಾನ ಮುಗಿತು. ತೋಟಕ್ಕೆ ಸುತ್ತಿಸಿ ಬಂದಾಯ್ತು. ಮನೆಯಲ್ಲಿದ್ದ ಆಟ ಸಾಮಾನೆಲ್ಲ ತೋರಿಸಿ ಆಯ್ತು. ರಚ್ಚೆ ಹಿಡಿದು ಮಗು ಅಳ್ತಾ ಇದೆ. ಹುಡುಗೆ ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ. ಹಾಗೆ ಕೊನೆಗೆ ಹಟ್ಟಿಯಲ್ಲಿ ಬೇಯಿಸಿಟ್ಟಂತ ಹುರುಳಿಯ ಪೂರ್ತಿ ಪಾತ್ರೆ ತುಂಬ ಬೇಯಿಸಿದ ಹುರುಳಿಯ ಪಾತ್ರೆ ಕಂಡಿತು. ನಿಧಾನಕ್ಕೆ ಸ್ವಲ್ಪ ಬಾಯಿ ಮುಚ್ಚಿವಿ ಅಂತ ಏನೋ ಬಾಯಿಗೆ ಹಾಕಿದ್ರೆ ಒಂದಿಷ್ಟು ಜಗಿಯುವ, ಬಾಯಿ ಅಲ್ಲಾಡಿಸುವ ನೆಪದಲ್ಲಾದ್ರೂ ಬಾಯಿ ಮುಚ್ಚತ್ತೆ ಅಂತ ಹಾಕಿದ್ವಿ. ಖುಷಿ ಆಯ್ತು ಅವಳಿಗೆ. ಯಾಕಂದ್ರೆ ಬಾಯಿ ಮುಚ್ಚಿಟ್ಟು ತಿನ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ತಿಂದು ಮತ್ತೆ ಅಲ್ಲಿ ಶುರು ಮಾಡಿದ್ರು. ಇದು ಹಾಗಾದ್ರೆ ನೀವು ಸ್ವಲ್ಪ ತಿನ್ಸೋಣ ಅಂತ. ಅಂದ್ರೆ ಅದು ಅಳು ನಿಲ್ಲಿಸ್ಬೇಕು ಅಂತ ತಲೆಯಲ್ಲಿ ಇಟ್ಟು ಹೊರತು ನಾನು ಏನ್ ತಿನ್ನಿಸ್ತಾ ಇದ್ದೇನೆ, ಎಷ್ಟು ತಿನ್ನಿಸ್ತಾ ಇದ್ದೇನೆ ಇದರ ಎಚ್ಚರ ಇಲ್ಲ ಪಾಪ ಅವಳಿಗೆ. ತಿನ್ನಿಸಿ ಆ ಪಾತ್ರೆಯಲ್ಲಿದ್ದ ಅಷ್ಟೂ ಪದಾರ್ಥವನ್ನು ಒಬ್ಬ ಮನುಷ್ಯ ಸಹಜವಾಗಿ 2 ಹಿಡಿಗಿಂತ ಜಾಸ್ತಿ ತಿಂದ್ರೆ ಅವನಿಗೆ ಅಜೀರ್ಣ ಆಗುತ್ತೆ. ಕರಗಿಸಿಕೊಳ್ಳುವ ಶಕ್ತಿ ಇಲ್ಲ. ಅದು ಈ ಎತ್ತುಗಳಿಗೆ ಅಥವಾ ಕುದುರೆಗಳಿಗೆ ಚೆನ್ನಾಗಿ ಉಳುವುದಕ್ಕೆ ಅಥವಾ ಓಡುವುದಕ್ಕೆ ಬೇಕಾದ ಕಾಲು ಗಟ್ಟಿ ಆಗಬೇಕು ಅನ್ನೋ ಶಕ್ತಿಯನ್ನು ತುಂಬಲಿಕ್ಕೋಸ್ಕರ ಎನರ್ಜಿ ಫುಡ್ ಅಂತ ನಾವು ಇವತ್ತು ಎನರ್ಜಿ ಡ್ರಿಂಕ್ ಅಂತ ಹೇಳಿದ ಹಾಗೆ ಆಗ ಹುರುಳಿ ಸಾರು, ಹುರುಳಿ ಬೇಯಿಸಿದ್ದು ಕೊಡುವ ಹಾಗೆ ಕೊಡುವುದಿತ್ತು. ಅಮ್ಮ ಸ್ವಲ್ಪ ಅವಳಿಗೆ ಗಾಬರಿ. ಅಯ್ಯೋ ಮಗು ತಡ ಆಯ್ತು. ಅಮ್ಮ ಅಲ್ಲೇ ಇದ್ರು ಮನಸ್ಸು ಮಗುವಿನಲ್ಲೇ ಇರುತ್ತೆ. ಅದು ಅಮ್ಮ ಅಂದ್ರೆ ಓಡಿ 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 ಬಂದು ಮಗುವನ್ನು ನೋಡಿದಾಗ ಅದು ಆನಂದವಾಗಿ ನಡ್ಕೊಂಡು ಮಡಿಲಲ್ಲಿ ಏನೂ ಹಾಗೇ ಇಲ್ಲ. ನಾನು ಬಂದ ತಡ ಆಯ್ತು ಅಂತ ಅನ್ನೋದ್ರ ಗುರುಗೂ ಇಲ್ಲದಂತೆ ಕೂತಿದೆ. ಅವಳಿಗೆ ಕೊಡ್ಬೇಕಾದ ಸಮಯ ಆಗಿದೆ, ಆದ್ರೆ ಇನ್ನೂ ಅಳ್ತಿಲ್ಲಲ್ಲ ಅಂತ ಆಶ್ಚರ್ಯ ಆಯ್ತು. ಮನೆಯ ಮಗಳನ್ನು ಕೇಳಿದ್ರೆ ಹೆದರಿ ಹೇಳ್ತಾಳೆ, ಹೀಗಾಯ್ತು, ತಿನ್ನಿಸಿದ್ದೇನೆ, ಎಲ್ಲ ತಿಂದು ಖಾಲಿ ಬಂತು. ಗಾಬರಿ ಆಗೋಯ್ತು ಅವಳಿಗೆ. ಮನುಷ್ಯನೇ ಸಹಜವಾಗಿ ಅಷ್ಟು ತಿಂದ್ರೆ ಅವನಿಗೆ ಅಜೀರ್ಣದಲ್ಲಿ ಪ್ರಾಣ ಹೋಗುತ್ತೆ, ಹೊಟ್ಟೆ ನೋವು ಬರುತ್ತೆ. ಅಂತದ್ರಲ್ಲಿ ಈ ಮಗು ಇದ್ದ ಪಾತ್ರೆ ಅಷ್ಟೂ ಪದಾರ್ಥವನ್ನ ತಿಂದ್ರೂ ಕೂಡ ಏನು ಆಗಿಲ್ಲ. ಈ ಮಗು ಏನು ಅಸಾಧಾರಣ, ಸಾಮಾನ್ಯವಾದ ಮಗು ಅಂತೂ ಅಲ್ಲ ಅನ್ನೋದು ಅವಳಿಗೆ ಅರ್ಥ ಆಯಿತು. ಇದು ಅಸಾಧಾರಣವಾದ ಯಾವುದೋ ಒಂದು ಶಕ್ತಿ ಇಷ್ಟು ಅರ್ಥ ಆಯ್ತು ಅವಳಿಗೆ.
ಇಷ್ಟಾಯ್ತು. 1 ವರ್ಷದ ತನಕ ಮಗು ಬೆಳೆದಿದೆ. ಒಂದು ವರ್ಷ ಆಗುವಷ್ಟರಲ್ಲಿ ಮಗು ನಡೀಲಿಕ್ಕೆ ಶುರು ಮಾಡಿದೆ. ನಮ್ಮಲ್ಲಿ ಇನ್ನೂ 2.5 ವರ್ಷ ಆಗ್ಬೇಕು ಕೆಲವೊಮ್ಮೆ. ನಮ್ಮಲ್ಲಿ ಇನ್ನೂ 8 ಮಗು ದಂಟು ಅಂತ ಹೇಳ್ತು ಅಂತ ಅಲ್ಲಿಯ ತನಕ ನಾವು ಮುದ್ದು ಮಾಡಿರ್ತೇವೆ ಮಕ್ಕಳನ್ನ. ಅದನ್ನ ಕಲಿಸ್ಲಿಕ್ಕೆ, ಓಡಾಡ್ಲಿಕ್ಕೆ ಎಲ್ಲದಕ್ಕೂ ಯೋಚನೆ ಮಾಡ್ತೇವೆ. ಆದ್ರೆ ಈ ಮಗು 1 ವರ್ಷಕ್ಕಾಗುವಾಗಲೇ ಹಸುವನ್ನ ಮೇಯಿಸ್ಲಿಕ್ಕೆ ಬಿಡುದು ಅಂತ ಅಥವಾ ಕರೆದುಕೊಳ್ಳುದು ಅಂತಿದೆ. ಆ ಮನೆಯ ಮುಂದೆ ಹಸು ಮೇಯಿಸ್ಲಿಕ್ಕೆ ಅಂತ ತಂದೆ ತಾಯಿ ಪಕ್ಕಕ್ಕೆ ಬಂದಾಗ ಮಗು ಬಂದಿದೆ ಅಂಗಳದಲ್ಲಿ, ಮತ್ತೆ ಗಮನ ಬರಲಿಲ್ಲ. ವಾಪಸ್ ಹಸುವನ್ನ ಬಿಟ್ಟು ಒಳಗೆ ಬಂದು ನೋಡಿದ್ರೆ ಮಗು ಇಲ್ಲ. ಇಡೀ ದಿನ ಹುಡುಕಾಡಿದ್ದಾರೆ. ಪ್ರತಿ ಕಡೆಯಲ್ಲಿ ಹೋದಲ್ಲೆಲ್ಲ ಹೀಗೆ ಹೋಯ್ತು ಒಂದು ಮಗು, ಒಂದು ಹಸುವಿನ ಜೊತೆಗೆ ಹೋಗ್ತಾ ಇತ್ತು. ಸರಿ, ಅಲ್ಲಿ ಹೋದ್ರೆ ಅಲ್ಲೂ ಹೀಗೆ ಹೋಯ್ತು, ಎಲ್ಲರೂ ಹೀಗೋಯ್ತು ಕೈ ತೋರಿಸ್ತಿದ್ದಾರೆ ಹೊರತು ಮಗು ಸಿಕ್ತಿಲ್ಲ. ವಾಪಸ್ ಬಂದ್ರು ಮನೆ ತನಕ, ಎಲ್ಲಿ ಹುಡುಗಿದ್ರು ಸಿಗ್ಲಿಲ್ಲ. ವಾಪಸ್ ಮನೆಗೆ ಬಂದಾಗ ಸಾಯಂಕಾಲ ಆಗಿ ಮನೆಯ ಮುಂಭಾಗದ ಮೆಟ್ಟಿಲಲ್ಲಿ ಕೂತು ಕೈಯನ್ನ ಗಲ್ಲದಲ್ಲಿ ಇಟ್ಟುಕೊಂಡು ಕೂತಿದ್ದಾರೆ. ಮಗು ಇಲ್ಲ, ಏನ್ ಮಾಡುದು, ಯಾರ ಹತ್ರ ಹೇಳಿದ್ರು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಧೈರ್ಯ ಹೇಳ್ತಿದ್ದಾರೆ. ಅದು ಮಗು ಧೈರ್ಯದಲ್ಲಿ ಹೋಗ್ತಿದ್ದು, ಏನಾಗಲ್ಲ, ಧೈರ್ಯ ಬರುತ್ತೆ ಅಂತ ಉಳಿದವರು ಹೇಳಿದ್ದಾರೆ. ಆ ಮಗುವನ್ನು ನೋಡ್ಲಿಕ್ಕೂ ಅಷ್ಟು ಚಂದ, ಜೊತೆಗೆ ಆ ಮಗುವಿನ ನೋಡಿದ್ರೆ ಕಾನ್ಫಿಡೆನ್ಸ್ ಇಲ್ಲದವರಿಗೂ ಕಾನ್ಫಿಡೆನ್ಸ್ ಬರಬೇಕು. ಅಂತಹ ಒಂದು ನಗು, ಅಂತಹ ಒಂದು ನೋಟ. ಹಾಗೆ ಮನೆ ಎದುರುಗಡೆ ಕೂತು ಸೂರ್ಯ ಅಸ್ತ ಆಗ್ತಾ ಇದೆ, ಪಶ್ಚಿಮದ ಕಡೆಗೆ ಮೋರೆ ಮಾಡಿ ಕೂತವರಿಗೆ ಆಶ್ಚರ್ಯ ಅಂದ್ರೆ, ಅವರು ಅವರ ಮನೆಗೆ ಮರಳಿ ಬರ್ಬೇಕಾದ ಗೋಧೂಳಿಯ ಹೊತ್ತಿನ ಹಸು ವಾಪಸ್ ಬಂದಿದೆ, ಎತ್ತು ಬಂದಿದೆ. ಬಂದಾಗ ಬಾಲವನ್ನ ಹಿಡಿದು ಪಕ್ಕಕ್ಕೆ ಮೋರೆ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಅದನ್ನು ನಾರಾಯಣ ಪಂಡಿತರು ವರ್ಣಿಸುವ ಕ್ರಮ, ಈ ಬೆಟ್ಟದ ಎಡೆಯಲ್ಲಿ ಮುಳುಗುವ ಹೊತ್ತಿಗೆ ಸೂರ್ಯ ಪಕ್ಕಕ್ಕೆ ತಲೆ ವಾಲಿಸಿದಾಗ ಅರ್ಧ ಹೇಗೆ ಕಾಣುತ್ತೋ ಹಾಗೆ ಈ ನಗುಮಗದ ತಂದೆಯ ಗಾಬರಿಯನ್ನು ನೋಡಿ ಅಚ್ಚರಿ ಕೊಡ್ತಾ ನಗ್ತಾ ನೋಡ್ತಾ ಇರುವ ಮಗುವಿನ ಸುಂದರವಾದ ಮೋರೆ ಕಂಡಿತು. ಎದೆಯ ದಿಗಿಲೆಲ್ಲ ಕರಗಿ ನೀರಾಗಿ ಹೋಯಿತು. ಓಡಿ ಬಂದ್ರು ಇಬ್ರು, ಎತ್ತಿ ಮಗುವನ್ನ ಮುದ್ದಾಡಿ, ಎಲ್ಲಿ ಹೋಗಿದ್ದೆ, ಏನಾಯ್ತು, ಯಾಕೆ ನೀನು ಇಲ್ಲಿ ಬಿಟ್ಟು ನಮ್ಮನ್ನು ಹೋದಿ ಅಂತ ಎಲ್ಲ ರೀತಿಯಿಂದ ಆ ಮಗುವನ್ನ ಆಟಾಡಿಸಿದ್ರು. ಮಗುವಿಗೆ ನಿತ್ಯದಲ್ಲಿ ಅವರು ಮಾಡಬೇಕಾದ ಅನೇಕ ಸಂಸ್ಕಾರಗಳನ್ನು ಮಾಡ್ತಾ ಇದ್ರು. ಮನೆಗೆ ಒಂದ್ಸರ್ತಿ ಈ ಹಿಂದೆ ಯಾರೋ ಒಬ್ಬ ಶೆಟ್ಟಿ ಅವರಿಗೊಂದು ಸಾಲ ಕೊಟ್ಟಿದ್ದಾರೆ. ಈ ಸಾಲವನ್ನ ಮರಳಿ ಅವನಿಗೆ ಪಡಿಲಿಕ್ಕೋಸ್ಕರ ಬಂದು ಕೇಳಿದನು. ಮನೆಯಲ್ಲಿ ತಂದೆ ತಾಯಿ ಇದ್ದವರೆಲ್ಲರೂ ಹೊರಗಡೆ ಕೂತಿದ್ದಾರೆ. ಈ ಮಗು ಕೇಳಿದ, ಅದರ ಊಟದ ಸಮಯ, ಅಪ್ಪ ಹಶು ಆಗ್ತಾ ಇದೆ, ಊಟ ಮಾಡೋಣ. ಇಲ್ಲ, ಊಟ ಮಾಡ್ಲಿಕ್ಕೆ ಒಂದು ಕಷ್ಟದ ಕೆಲಸ ಇದೆ, ಅದನ್ನು ಮುಗಿಸದೆ ಊಟ ಮಾಡ್ಲಿಕ್ಕೆ ಆಗಲ್ಲ. ಅವನಿಗೆ ಸಾಲ ತೀರಿಸ್ಬೇಕಾದ್ರು, ಬಡ್ಡಿ ತೀರಿಸಿಯೂ ಆಗಲಿಲ್ಲ, ಇನ್ನು ಸಾಲ ಎಲ್ಲಿಂದ ತೀರಿಸುದು. ಸರಿ ಅಂತ ಅವನು ಬಂದ. ಅಷ್ಟೊತ್ತಿಗೆ ಬಂದಾಗ ಅವನನ್ನು ಕರ್ಕೊಂಡು ಹೋಯ್ತು. ಸೀದಾ ಕರ್ಕೊಂಡು ಹೋಗಿ ಒಂದು ಹುಣಸೆಯ ಮರದ ಬುಡದಲ್ಲಿ ಬಿದ್ದಿದ್ದ ಎಲ್ಲ ಹುಣಸೆ ಬೀಜಗಳನ್ನೆಲ್ಲ ತೆಗೆದು ಅವನ ಕೈ ಕೊಟ್ಟು, ನಮ್ಮ ಅಪ್ಪನ ಸಾಲವನ್ನು ತೀರಿಸಿದ್ದೇನೆ, ಇನ್ನು ಮುಂದೆ ನಮ್ಮ ಅಪ್ಪನಿಗೆ ಹೀಗೆಲ್ಲ ತೊಂದರೆ ಕೊಡಬೇಡ ಅಂತ ಹೇಳಿ ಕೊಟ್ಟು. ಆ ಮಗು ಕೊಟ್ಟಿತ್ತು. ನನಗೆ ಅದನ್ನು ಬಿಡಿಸಿ ನೋಡಿದಾಗ ಏನು ಅನ್ನಿಸ್ತೋ ಗೊತ್ತಿಲ್ಲ, ಇಷ್ಟು ಚಿಕ್ಕ ಮಗುವಿಗೆ ತನ್ನ ತಂದೆಯ ಸಾಲವನ್ನು ತೀರಿಸಬೇಕು ಅಂತ ಅನ್ನುವಷ್ಟು ಒಂದು ಕಾಳಜಿ ಇದೆ ಅಂತ ಅಂದ್ಮೇಲೆ, ಈ ಮನೆಯಿಂದ ನಾನು ಏನನ್ನ ತೆಗೆದುಕೊಂಡು ಹೋದ್ರು ನನ್ಗೆ ದಕ್ಕುದಿಲ್ಲ ಖಂಡಿತ. ಯಾಕಂದ್ರೆ ಆ ಮಗುವನ್ನು ನೋಡಿದಾಗಲೂ ಆ ಮಗುವಿನ ಮಾತು, ಆ ಮಾತಿನಲ್ಲಿದ್ದಂತಹ ಏನೋ ಒಂದು ಮಾರ್ಮಿಕವಾದ ಉತ್ತರ, ನಾನು ಕೊಟ್ಟಿದ್ರಿಂದ ನಿನ್ನ ಸಾಲ ತೀರಿತು ಅಂತ ಹೇಳಿದ್ರ ಮಾತಿನ ಹಿಂದೆ ಇದ್ದ ಏನೋ ಮರ್ಮ ಅವನಿಗೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ. ಅದನ್ನು ನಾವು ಕಥೆಯಲ್ಲಿ ಹೇಳುವಾಗ ಅದು ಚಿನ್ನದ ಅದಾಯ್ತು ಇದಾಯ್ತು ಅಂತ ನಮ್ಗೆ ಏನು ಅಂದ್ರೆ ಎಲ್ಲವೂ ಪವಾಡದಲ್ಲೇ ಇರಬೇಕು. ಅದು ಯಥಾಸ್ಥಿತವಾದ ರೀತಿಯಲ್ಲಿ ಕಥೆಯನ್ನು ಕೇಳಿದ್ರೆ ನಮ್ಗೆ ಅದು ಇಷ್ಟನೇ ಆಗುದಿಲ್ಲ. ನಮ್ಗೆ ಏನಂದ್ರೆ ಯಾರು ಮಾಡದೇ ಇದ್ದದ್ದೇನಾದ್ರೂ ಹೇಳಿದ್ರೆ ಅದು ಚಂದ. ಸತ್ಯ ಸಂಗತಿ ಏನು ಅಂದ್ರೆ, ಪವಾಡ ಅಂತ ಅನ್ನೋದು ಯಾವತ್ತೂ ಕೂಡ ಮಹಿಮಾವಂತರು ಮಾಡುವ ಕೆಲಸ ಅಲ್ಲ. ಕಣ್ಕಟ್ಟು ಅಂತ ಅರ್ಥ ಪವಾಡ ಶಬ್ದಕ್ಕೆ. ಮಹಿಮೆ ಬೇರೆ, ಪವಾಡ ಬೇರೆ. ಪ್ರಾಕ್ಟಿಕಲ್ ಆಗಿ ಪ್ರಾಕೃತಿಕವಾದ ಎಲ್ಲ ನಿಯಮಗಳನ್ನ ಮೀರದೆ ಮಾಡಿದ್ರೆ ಅದು ಮಹಿಮೆ. ಪ್ರಾಕೃತಿಕ ನಿಯಮವನ್ನ ಮೀರಿ ಹಿಂಗಂದ ತಕ್ಷಣ ಕೈಯಲ್ಲಿ ಒಂದಿಷ್ಟು ಬೂದಿಯೋ ವಾಚೋ ಇನ್ನೇನೋ ಬಂತು ಅಂದ್ರೆ ಅಂಗಡಿಯಲ್ಲಿ ಮತ್ತೆ ಹೋಗಿ ಬಿಲ್ ಪೇ ಮಾಡಿ ಬರ್ತಾರೆ. ನಮ್ಗೆ ಅದು ಗೊತ್ತಿರುವುದಿಲ್ಲ. ನಮ್ಗೆ ಇಲ್ಲೇ ಎಲ್ಲ ಆಯ್ತು ಅಂತ ಮಾತ್ರ ನಾವು ಭಾವಿಸ್ತೇವೆ. ಆದ್ರೆ ಇನ್ನೊಂದು ಪ್ರಾಕೃತಿಕವಾಗಿ ನಡೆಸಲಿಕ್ಕೆ ಆಗುವಂಥದ್ದೊಂದಿದೆ. ಈಗ ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೇನೆ. ಒಂದು ಹೂವಿನ ಪಾಟಿನಲ್ಲಿ ನೀವು ಗುಲಾಬಿಯ ಗಿಡ ನೆಟ್ಟಿದ್ದೀರಿ. ಅದು ಚಂದ ಬರಲಿ ಅಂತ ಒಂದಿಷ್ಟು ಯಾವುದೋ ಒಳ್ಳೆ ಗೊಬ್ಬರ ತಂದು ಹಾಕಿದ್ದೀರಿ, ಕಪ್ಪು ಬಣ್ಣದ ಗೊಬ್ಬರ. 1 ವಾರ 2 ವಾರ ಕಳೆಯುವಾಗ ಆ ಗಿಡ ಗೊಬ್ಬರವನ್ನ ಉಂಡು ಚೆನ್ನಾಗಿ ಬೆಳೆದು ನಿಂತಿದೆ. ನೀವು ಸರಿಯಾಗಿ ಗಮನಿಸಿದ್ರೆ ಅದು ಎಷ್ಟು ತುಂಬಿತ್ತು ಅದರ ಪ್ರಮಾಣ ನಿಧಾನಕ್ಕೆ ಕೆಳಗೆ ಕಮ್ಮಿ ಆಗಿದೆ.
ಕಾಂಡ ದಪ್ಪಾಗಿದೆ, ಎಲೆಗಳು ಹಸುರು ಹಸುರಾಗಿ ಚಿಗುರುಕೊಂಡಿದೆ, ಅಲ್ಲಿ ಒಂದು ಸುಂದರವಾದ ಹೂ ಬಿಟ್ಟಿದೆ. ನೀವೊಂದು ಸರಿಯಾಗಿ ಗಮನಿಸಿದರೆ ಆ ಗೊಬ್ಬರವೇ ಅದರ ದಂಟಾಗಿದೆ, ಅದರ ಎಲೆಯಾಗಿದೆ, ಅದರ ಹೂವಾಗಿದೆ. ಇದು ಮ್ಯಾಜಿಕ್ ಅಲ್ಲ. ಸಸ್ಯಕ್ಕೆ ಗೊತ್ತಿದೆ ಗೊಬ್ಬರವನ್ನ ಹೇಗೆ ಹೂವಾಗಿಸ್ಬೇಕು. ಗೊಬ್ಬರದಲ್ಲಿಂದ ಬಣ್ಣ ಇಲ್ಲ, ಗೊಬ್ಬರದಲ್ಲಿಂದ ಕೆಟ್ಟ ಪರಿಮಳ ಇಲ್ಲ, ಗೊಬ್ಬರದಲ್ಲಿಂದ ಕಪ್ಪು ಅನ್ನುವ ಉದುರುತನ ಅಂತ ಏನು ಮಣ್ಣಿನ ಗುಣ ಇತ್ತು ಅದು ಇಲ್ಲ. ಒಂದು ಬೇರೆಯದೇ ಆಕೃತಿಯನ್ನ ಪಡೆದ ಒಂದು ಹೂವಾಗಿದೆ. ಅದೇ ಗೊಬ್ಬರ ಹೂವಾಗಿದೆ. ಒಂದು ಗಿಡಕ್ಕೆ ಗೊತ್ತಿದೆ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಾಗಿ ಹೇಗೆ ಬದಲಾಯಿಸುವುದು ಅಂತ. ಅಂದ್ರೆ ಇದೊಂದು ಸಾಮಾನ್ಯವಾಗಿ ತಿಳುವಳಿಕೆ ಇಲ್ಲದ ಒಂದು ಜೀವದ ಕೈಯಲ್ಲಿ ಪ್ರಾಕೃತಿಕ ನಿಯಮದಿಂದ ಆಗ್ತಾ ಇರುವ ಕೆಲಸ. ಒಬ್ಬ ಸಾಧಕನಾದ್ರೆ ಒಂದು ವಸ್ತುವಿನ ಇದರಲ್ಲಿ 3 ಇರುವುದು ಅಂಶ: ಮಣ್ಣು, ನೀರು, ಬೆಂಕಿ. ಇದನ್ನೇ ಸತ್ವ, ರಜಸ್ಸು, ತಮಸ್ಸು ಅಂತ ಹೇಳುವಂಥದ್ದು. ಮಣ್ಣು ಅನ್ನೋದು ತಮಸ್ಸು, ಬೆಂಕಿ ಅಂತ ಅನ್ನೋದು ಸತ್ವ, ನೀರು ಅಂತ ಅನ್ನೋದು ರಜಸ್ಸು. ಇದು 3 ಸೇರಿ ವಸ್ತು ಆಗಿರುವಂಥದ್ದು. ಈ 3ರ ಪರ್ಮಿಟೇಷನ್ ಕಾಂಬಿನೇಷನ್ ಸಸ್ಯಕ್ಕೆ ಗೊತ್ತಿರುವ ಹಾಗೆ ಭಗವಂತ ಒಂದು ಪ್ರೋಗ್ರಾಮ್ ಬರೆದಿದ್ದಾನೆ. ಅದರಿಂದಾಗಿ ಅದು ಗೊಬ್ಬರವನ್ನು ಹೂವಾಗಿಸುತ್ತೆ. ಒಬ್ಬ ಜ್ಞಾನಿಯಾದವನಿಗೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವಿನ ಪರ್ಮಿಟೇಷನ್ ಕಾಂಬಿನೇಷನ್ ಅದು ಎಷ್ಟಿದೆ ಅಂತ ಗೊತ್ತಿದ್ದಾಗ ಅದನ್ನು ತನ್ನ ತಪಸ್ಸಿನ ಶಕ್ತಿಯಿಂದ ಬದಲಾಯಿಸುವ ರಾಘವೇಂದ್ರ ಗುರುಗಳ ಬದುಕಿನಲ್ಲಿ ಒಬ್ಬ ಯವನ ನವಾಬ ಮಾಂಸದ ಪದಾರ್ಥವನ್ನು ನಿವೇದಿಸಿ ಮುಚ್ಚಿಟ್ಟ ಪದಾರ್ಥವನ್ನು ಅವ್ರು ನಿವೇದನೆ ಮಾಡಿಬಿಟ್ರು. ಅವನಿಗೇನು ಅಂದ್ರೆ, ಈ ಗುರುಗಳ ಪ್ರಭಾವದಿಂದ ನಮ್ಮ ಮತಕ್ಕೆ ನಾವು ಒತ್ತಾಯಪಡಿಸಿ ಸೇರಿಸಬೇಕು ಅಂತ ಎಷ್ಟು ಮತಾಂತರದ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ. ಇವರ ಹೆಸರು ಕೆಡಿಸಿದ್ರೆ ಆಮೇಲೆ ನಮ್ಮ ಕೆಲಸ ಸುಲಭ ಆಗುತ್ತೆ ಅಂತ ಅವರ ಉದ್ದೇಶ. ಇವರ ಹೆಸರು ಕೆಡಬೇಕು, ಇವರ ಸಂಸ್ಥಾನ ದೊಡ್ಡದು, ಹಾಗೆ ಹೀಗೆ ಅಂತ ಎಲ್ಲ ಕಡೆ ಜನರಲ್ಲಿರುವ ಗೌರವ ಅಭಿಮಾನಗಳನ್ನ ನೆಲಪಾಲು ಮಾಡಿಬಿಟ್ರೆ ಆವಾಗ ನನ್ನ ಕೆಲಸ ಅಲ್ಲಿ ಸುಲಭ ಆಗುತ್ತೆ ಅಂತ ಅಂದುಕೊಂಡು ಬಂದು ಮಾಡಿದ ಮಾಂಸದ ನಿವೇದನೆ. ಮುಚ್ಚಿಟ್ಟ ಪದಾರ್ಥಕ್ಕೆ ಹಾಗೆ ಅವರು ತೀರ್ಥ ಪ್ರೋಕ್ಷಣೆ ಮಾಡಿ ನಿವೇದನೆ ಆದ್ಮೇಲೆ ಎಲ್ಲರಿಗೆ ತೋರಿಸ್ಬೇಕು ಅಂತ ತೆಗಿ ತನದಲ್ಲಿ ಹಣ್ಣಿದೆ. ಇದು ಮ್ಯಾಜಿಕ್ ಅಲ್ಲ. ಮತ್ತೆ ಹೇಳ್ತಾ ಇದ್ದಾರೆ, ಮ್ಯಾಜಿಕ್ ಅಂದ್ರೆ ಏನು? ಪೇಪರ್ ಅನ್ನು ಹೀಗೆ ಹರಿತಾನೆ, ಮೊದಲೇ ಎಲ್ಲೋ ಅಡಗಿಸಿಟ್ಟಿದ್ದಂತಹ ನೋಟ್ ಅನ್ನ ತೆಗೆದು ನಿಮ್ಮ ಮುಂದೆ ಕೊಡ್ತಾನೆ. ನಿಜವಾಗಿ ಅವನಿಗೆ ಪೇಪರ್ ಅನ್ನ ನೋಟ್ ಮಾಡ್ಲಿಕ್ಕೆ ಸಾಮರ್ಥ್ಯ ಇದ್ದಿದ್ರೆ ಅವನು ಪ್ರೋಗ್ರಾಮಿಗೆ 50 ರೂಪಾಯಿ ಟಿಕೆಟ್ ಹಾಕಿಡ್ತಾನೆ ಅಲ್ವಾ? ಇಷ್ಟು ಕಾಮನ್ ಸೆನ್ಸ್ ಬೇಕು. ಮ್ಯಾಜಿಕ್ ಬೇರೆ, ಮಹಿಮೆ ಬೇರೆ. ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಮಾಡುವಂತಹ ಕೆಲಸ ಅದು ದೈವಿಕ ಶಕ್ತಿಯನ್ನು ಬಳಸಿ ಪ್ರಕೃತಿಯ ನಿಯಮವನ್ನು ಅನುಸರಿಸಿ ಮಾಡುವಂಥದ್ದು. ಆಚಾರ್ಯರು ಕೊಟ್ಟ ಆ ಹುಣಸೆಯ ಬೀಜದಲ್ಲಿ ಅವನಿಗೆ ಮಾನಸಿಕವಾಗಿ ಪರಿವರ್ತನೆ ಆಯಿತು. ಅವನಿಗೆ ಅದು ಫಲ ಕೊಟ್ಟಿತ್ತು, ಇನ್ನೇನು ವಿಶೇಷವಾದ ಅನುಗ್ರಹ ಮಾಡಿತ್ತು, ಅದು ಈ ಒಳಗಿನಿಂದ ಬೇರೆ. ಅವ್ರು ಹೇಳುವಾದ್ರೆ ಮೋಕ್ಷ ಬೀಜ ಕೊಟ್ಟರು ಅಂತ. ಅವನಿಗೆ ಬಿಡುಗಡೆಯ ದಾರಿ ಸಿಕ್ಕಿತು. ಯಾಕೆಂದ್ರೆ ನನ್ಗೆ ಗೊತ್ತಿಲ್ಲ ಯಾರ ಮಾತಿನಿಂದ ಮನಸ್ಸಿನಲ್ಲಿ ಎಂಥ ಬದಲಾವಣೆ ಉಂಟಾಗುತ್ತೆ ಅಂತ. ನೇರವಾದ ಅಲ್ಲಿ ಏನು ಮಾತಾಡಿ ಆಗಿದೆ ಅನ್ನೋದು ಗೊತ್ತಿಲ್ಲ. ನಿನ್ನ ಕೊಡಬೇಕಾದ ಸೊತ್ತನ್ನ ಕೊಟ್ಟಾಯಿತು ಅಂತಂದ ಮೇಲೆ ಮತ್ತೆ ಈ ವಿಷಯದಲ್ಲಿ ನೀನು ಕೇಳುವುದು ಸರಿಯಲ್ಲ ಅನ್ನೋ ರೀತಿಯ ಮಗುವಿನ ಮಾತವನ್ನು ಜೀವನದಲ್ಲಿ ಬದಲಾವಣೆ ತಂದಿದೆ. ಆಯ್ತು, ಒಟ್ಟಂತೂ ಆ ರೀತಿ ಲೀಲೆಯಿಂದ ತನ್ನ ಮೆದುವಾದ ಕೈಗಳಿಂದ ಕೊಟ್ಟ ಆ ಪದಾರ್ಥದಿಂದ ಅವನು ತೃಪ್ತನಾದ, ಮೋಕ್ಷದ ಬೀಜವನ್ನೇ ಪಡೆದ. ಆದತ್ತ ತಾನಿ ಧನಿಕಃ ಬಹುಮಾನ ಪೂರ್ವಂ. ನೇರವಾಗಿ ಅಲ್ಲಿ ಎಲ್ಲೂ ಕೂಡ ಅದೇನೇನೋ ಈ ತಮಾಷೆ ಮಾಡೋರಿಗೆ ಯಾರು ಇದನ್ನ ಆಮೇಲೆ ಹೇಳಲಿಕ್ಕೆ ತಮಾಷೆ ಮಾಡುವುದು ಅಂತಂದ್ರೆ, ನಮ್ಮ ಒಬ್ಬರಿಗೆ ನಾವು 2 ಲಕ್ಷ ಕೊಡ್ಲಿಕ್ಕಿದೆ, ನಮ್ಮ ಮನೇಲಿ ಒಂದು 2 ಗೋಣಿ ಹುಣಸೆ ಬೀಜ ಇದೆ, ಕೊಟ್ರೆ ಸಾಲ ತೀರುತ್ತಾ ಅಂತೆಲ್ಲ ಕುಹಕ ಮಾತಾಡೋರಿದ್ದಾರೆ. ಅವ್ರಿಗೆ ಈ ಕುಹಕಕ್ಕೆ ಕಾರಣ ಏನು ಅಂದ್ರೆ ನಾವು ಹೇಳುವ ಕಥೆಯಲ್ಲಿ ಮಾಡಿದ ಅವ್ಯವಸ್ಥೆ. ಆ ಕಥೆಯಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯ ಕೈಯಲ್ಲಿ ನಾವು ಹೇಳುದಿಲ್ಲ, ನೀವು ಮಂತ್ರಾಕ್ಷತೆ ಕೊಡಿ ಸಾಕು, ನೀವು 50,000 1 ಲಕ್ಷ ಕೊಡ್ಬೇಕಾಗಿಲ್ಲ, ನೀವು ಕೊಟ್ಟ ಮಂತ್ರಾಕ್ಷತೆ ನಾನು ಮನೆಗೆ ತಗೊಂಡೋದ್ರೆ ನನ್ನ ಎಲ್ಲಾ ಸಮಸ್ಯೆ ಪರಿಹಾರ ಆಗುತ್ತೆ ನಾನು ನಂಬ್ತೇನೆ ಅಂತ ಒಬ್ಬ ಪ್ರಾಮಾಣಿಕವಾಗಿ ಒಬ್ಬ ತಪಸ್ವಿಯ ಕೈಯಲ್ಲಿ ತಗೊಂಡೋದಂದ್ರೆ ಅವ್ನ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಅವ್ರು ದುಡ್ಡು ಕೊಟ್ಟದ್ದಲ್ಲ, ನೀವು ಮಂತ್ರಾಕ್ಷತೆ ತಗೊಂಡ್ರಿಂದ 2 ಲಕ್ಷ ತೀರಿತು ಅಂತ ಹೇಳ್ತೀವ. ನಮ್ಗೆ ಈ ಶಕ್ತಿಯ ವ್ಯವಹಾರ ಹೇಗೆ ಶಾಸ್ತ್ರದಲ್ಲಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲದೆ ಆಡುವಾಗ ಈ ತಪ್ಪುಗಳನ್ನೆಲ್ಲ ನಾವು ಮಾತಾಡ್ತೇವೆ. ಹಾಗೆ ಆಚಾರ್ಯರ ಅನುಗ್ರಹದಿಂದ ಆತ ವಿಶೇಷವಾದ ಗುಣವನ್ನ ಪಡೆದ. ಅಂದ್ರೆ ಆಮೇಲೆ ಮತ್ತೆ ಇದು ಯಾವಾಗ ಅವ್ರು ತಗೊಂಡು ಸೀದಾ ಹೋಗಿದ್ದಾನೆ, ಆಮೇಲೆ ಏನು ಹೇಳಿಲ್ಲ. ಇವ್ರು ಆಮೇಲೆ ವಾಪಸ್ ಕೊಡ್ಲಿಕ್ಕೆ ಹೋದಾಗ, ನಿಮ್ಮ ಮಗನಿಂದ ನನಗೆ ಎಲ್ಲ ಋಣ ತೀರಿದೆ, ನೀವಿನ್ನೇನು ಕೊಡ್ಲಿಕ್ಕಿಲ್ಲ ಅಂತ ಅವನೇ ಅವರ ಕಾಲಿಗೆ ಬಿದ್ದು, ನಾನು ನಿಮ್ಮನ್ನು 10 ಬಾರಿ ಹೀಗೆ ಮತ್ತೆ ಮತ್ತೆ ಬಂದು ಕೇಳಿ ನಿಮ್ಗೆ ತೊಂದರೆ ಕೊಟ್ಟಿದ್ದೇನೆ, ನಾನು ನಿಮ್ಮ ಮುಂದೆ ನಿಮ್ಗೆ ತೊಂದರೆ ಕೊಡೋದನ್ನು ನಿಮ್ಮ ಮಗನಿಂದ ಎಲ್ಲದನ್ನು ಸುತಾತ್, ನಿಮ್ಮ ಮಗನಿಂದ ಎಲ್ಲವನ್ನು ಪಡೆದಿದ್ದೇನೆ ಅಂತ ಹೇಳಿ ವಾಪಸ್ ಕೊಡುಗಿಸಿಕೊಡ್ತಾನೆ ತಂದೆಯನ್ನ. ನಡಿಲಾರಿಗೆ ಬಹಳ ಸಂತೋಷ ಆಗಿದೆ. ಆ ಮಗು ಅಂದ್ರೆ ಅವರಿಗೂ ಖುಷಿ ಆಯ್ತು. ಅಂದ್ರೆ ಒಂದು ಮನೆಯ ಜವಾಬ್ದಾರಿ ಈ ಪುಟ್ಟ ಮಗುವಿನ
ತಲೆಯಲ್ಲಿ ಬಂದಿದೆ ಅಲ್ವಾ, ಅಪ್ಪನ ಸಮಸ್ಯೆಯನ್ನು ನಾನು ತೀರಿಸಬೇಕು ಅಂತ. ಬಹಳ ಸಂತೋಷ ಆಗಿದೆ. ಹೀಗೆ ವಾಸುದೇವ ತನ್ನ ಆಟಗಳಿಂದ, ತನ್ನ ನೋಟಗಳಿಂದ, ತನ್ನ ಮಾತುಗಳಿಂದ, ತನ್ನ ನಡೆಗಳಿಂದ ಅಲ್ಲಿರುವ ಸುತ್ತಲಿನ ಜನಕ್ಕೂ ತಂದೆ ತಾಯಿಗಳಿಗೂ ಆನಂದವನ್ನ ಹುಟ್ಟಿಸಿದ್ದಾನೆ. ಮಗು ಬೆಳೆದು ದೊಡ್ಡವನಾಗ್ತಾ ಇದ್ದ ಹಾಗೆ ಒಂದು ಸರ್ತಿ ನಡಿಲಾಯ ದಂಪತಿಗಳು ಯಾವುದೋ ಒಂದು ಮನೆಯ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಹೋದಾಗ ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ. ಸಾಮಾನ್ಯ ಏನಾಗುತ್ತೆ ಹೇಳಿ, ಮನೆಯಲ್ಲಿ ದೊಡ್ಡವರೆಲ್ಲ ಹೋದ್ಮೇಲೆ ಹೆಣ್ಮಕ್ಳ ಗುಂಪು ಸೇರ್ಕೋತಾರೆ. ಅವರಿಗೆ ಸೀರೆ ಒಡವೆ ಇದರ ಮಾತುಕತೆ ಸಿಗುತ್ತೆ. ಗಂಡು ಮಕ್ಕಳ ಗುಂಪಿಗೆ ಸೇರ್ಕೋತಾರೆ. ಅವ್ರಿಗೆ ರಾಜಕೀಯ, ರಾಜ ಸರಿಯಿಲ್ಲ, ಅವನು ಸರಿಯಿಲ್ಲ, ವ್ಯವಹಾರ ಹೀಗಾಗಲಿಲ್ಲ, ನಾವು ಮನೆಯಲ್ಲಿ ತಗೊಂಡ್ಬಿಟ್ಟಿತ್ತು, ಇಲ್ಲಿ ತಗೊಂಡ್ಬಿಟ್ವಿ, ಅಲ್ಲಿ ಜಾಗಕ್ಕೆ ಜಾಸ್ತಿ ಆಯಿತು, ಇಲ್ಲಿ ನೆಲ ಕಮ್ಮಿ ಇತ್ತು, ಇಲ್ಲಿ ಫಲವತ್ತತೆ ಏನು ಅವ್ರವ್ರು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಮಗುವಿಗೆ ಯಾರು ಮಾತಾಡೋರು ಸಿಗಲಿಲ್ಲ. ನೋಡಿತು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನನ್ನನ್ನು ಮಾತಾಡಿಸೋದು ಯಾರು ಇಲ್ಲ ಅಂತ ಅನ್ಸಿ ಅದಕ್ಕೆ ಇಲ್ಲಿರೋದು ಬೋರ್ ಅಂತ ಅನಿಸ್ತು. ಏನ್ ಬರೀ ಲೋಕಾಭಿರಾಮ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ. ಅದು ಸೀದಾ ಹಾಗೆ ಅಂದ್ರೆ ಬಂದವರು ಹೋದವರು ಅವರನ್ನು ಮಾತಾಡಿಸ್ಲಿಕ್ಕೆ ಯಜಮಾನ ಇದ್ದಾನೆ. ಯಜಮಾಂತಿ ಅವರು ಕಡೆ ಇನ್ನೇನು ಕೆಲಸದಲ್ಲಿ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಸರಿ ಅಂತ ಹೇಳಿ ಸೀದಾ ಹೊರಟ. ಗಿಜಿಗಿಡುವ ಜನಗಳ ಮಧ್ಯದಲ್ಲಿ, ಯಾಕೆಂದ್ರೆ ಅರತೆ ಜನ ಸಂಸರಿ. ಒಬ್ಬ ಜ್ಞಾನಿಯಾದವನು ಯಾವತ್ತೂ ಕೂಡ ಈ ಮಾತುಗಳ ಮಂಟಪದ ಮಧ್ಯದಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಹೊರಟವರು ಸೀದಾ ಯಾರೋ ಒಬ್ಬ ಮಧ್ಯದಲ್ಲಿ ದಾರಿಯಲ್ಲಿ ಕೇಳಿದ್ರಂತೆ, ಎಲ್ಲಿ ಹೋಗ್ತಾ ಇದ್ದಿ ಮಗು, ಅಪ್ಪ ಅಮ್ಮನನ್ನು ಬಿಟ್ಟು ಹೀಗೆ ನೀನೆಲ್ಲ ಹೋಗುದು ಸರಿಯಲ್ಲ. ಅವ್ರಿಗೆ ಉತ್ತರ ಕೊಡಲಿಲ್ಲ, ನಕ್ಕು ಬಿಡುತ್ತಂತೆ. ಆ ನಗು ಏನಾಗುತ್ತೆ ಅಂದ್ರೆ ಎಷ್ಟೋ ಸರ್ತಿ ಕೆಲವು ಪ್ರಶ್ನೆಗಳಿಗೆ ಅದು ಎಲ್ಲ ಉತ್ತರವನ್ನು ಕೊಟ್ಟು ಬಿಡುತ್ತೆ. ನಾವು ಎಷ್ಟೋ ಸರ್ತಿ ಇದೊಂದು ನಮ್ಗೆ ಉಪಾಯ, ಕೆಲವೊಮ್ಮೆ ನಾವು ಉತ್ತರ ಹೇಳಲಿಕ್ಕಾಗದೇ ಇರುವ ಸ್ಥಿತಿ ಇದ್ದಾಗ ಒಂದು ಸಹಜವಾದ ನಿಷ್ಕಲ್ಮಶವಾದದ್ದಾಗಿರ್ಬೇಕು. ಅದು ಕುಹಕಾಗ್ಬಿಟ್ರೆ ಅದು ಇನ್ನೂ ಅಪಾರ್ಥವನ್ನೇ ತಂದುಕೊಡುತ್ತೆ. ಏನಾಗಿದೆ, ಏನ್ ಮಾಡ್ಲಿಕ್ಕಿದೆ ನನಗೂ ಗೊತ್ತಿಲ್ಲ, ಎಲ್ಲ ದೈವ ಇದೆ ಅನ್ನುವ ನೆನಪಿನಲ್ಲಿ ಒಂದು ನಕ್ಕು ಬಿಟ್ರೆ ಅವ್ರು ಮತ್ತೆ ಮುಂದೆ ಪ್ರಶ್ನೆ ಕೇಳಲಿಕ್ಕೆ ಹೋಗುದಿಲ್ಲ. ಈ ಮಗು ನಗು ಬಿಟ್ಟಿತ್ತು. ಅವರಿಗೆ ವಾಪಸ್ ಏನ್ ಪ್ರಶ್ನೆ ಕೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಗುವನ್ನೇ ಉತ್ತರ ಅಂತ ತಗೊಂಡು ಅದರ ಪಾಡಿಗೆ ಮುಂದೆ ಹೋಯ್ತು. ಹೋಗ್ತಾ ಹೋಗ್ತಾ ಕೊಡವೂರಿನ ಶಂಕರನಾರಾಯಣನ ಸನ್ನಿಧಾನಕ್ಕೆ ಬಂದು ಅಲ್ಲಿ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹಾಗೆ ಮತ್ತೆ ಹೊರಟು ಸೀದಾ ಬನ್ನಂಜೆಯ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿತು. ಅಲ್ಲಿಂದ ಅನಂತಾಸನಕ್ಕೆ ಬಂದು ಕೂತಿತ್ತು. ಸ್ವಲ್ಪ ಹೊತ್ತು ಮಾತಾಡ್ತಾ ವಿಷಯ ಖಾಲಿ ಆಯಿತು. ಒಂದ್ಸರ್ತಿ ನೆನಪಾಯ್ತು, ಮಗು ಎಲ್ಲಿ ಅಂತ. ಮನೆಯಲ್ಲಿ ಅಮ್ಮನಿಗೆ ನೋಡಿದಾಗ ಮಗು ಎಲ್ಲೂ ಕಾಣಿಸ್ಲಿ. ಉಳಿದ ಮಕ್ಕಳೆಲ್ಲೆಲ್ಲೂ ಆಟ ಆಡ್ತಾ ಇದ್ದಾರೆ. ಎಲ್ಲ ಮಕ್ಕಳ ನಡುವೆ ನೋಡಿದ್ರಿಲ್ಲ, ದೊಡ್ಡವರ ನಡುವೆ ನೋಡಿದ್ರೆ ಮನೆ ಮುಂದೆ ಅಂಗಳದಲ್ಲಿಲ್ಲ, ತೋಟದಲ್ಲಿಲ್ಲ, ಎಲ್ಲಿ ಆಮೇಲೆ ಇಲ್ಲ. ಮಗು ಹೀಗೆ ಹೋಗ್ತಾ ಇತ್ತು. ಒಂದು ಎಲ್ಲಿ ಹೋಗ್ತೇನೆ ಹುಡುಕಿ ಸೀದಾ ಕೊಡವರು. ಈಗ ಮಗು ಇಲ್ಲೇ ಪ್ರದಕ್ಷಿಣೆ ಹಾಕಿ ಹೋಯಿತು. ಸರಿ, ಎಲ್ಲೋದ್ರೆ ಇಲ್ಲಿ ಈಗದಂತ ಹೊರಟಿತ್ತು. ಕೊನೆಗೆ ಅನಂತಾಸನ ಬಂದು ಅಲ್ಲಿ ಕೂತು ಮಗು ನಮಸ್ಕಾರ ಮಾಡ್ತಾ ಇದೆ. ಮಗು ಹತ್ರ ಬಂದು, ಯಾರು ನಿನ್ನ ಕರ್ಕೊಂಡ್ ಬಂದ್ರು, ಭಯ ಆಗ್ಲಿಲ್ಲ ನಿನಗೆ? ಇಲ್ಲ, ನನ್ನ ದೇವ್ರು ಕರ್ಕೊಂಡು ಬಂದ, ನನ್ನ ಜೊತೆ ದೇವರಿದ್ರು. ಅನಂತಾಸನ ಕಡೂರಿನ ದೇವರ ಹತ್ರ ಬಂದಾಗ ಅಲ್ಲಿಯ ದೇವ್ರು ಕರ್ಕೊಂಡ್ ಬಂದ್ರು. ಇದು ಹನುಮಂತನ ಮಾತು. ಲಂಘನ ಮಾಡುವಾಗ ಕೇಳ್ತಾರೆ, ಆ ರಕ್ಕಸರ ನಾಡಿಗೆ ಹೋಗುವಾಗ ಒಬ್ಬನೇ ಹೇಗೆ ಹೋದಿ ಅಂತ. ಅದಕ್ಕೆ ಹನುಮಂತ ಹೇಳು, ನಾನು ಒಬ್ಬನೇ ಇಲ್ಲಿ ಹೋದೆ, ನಾನು ರಾಮನ ಜೊತೆಗೆ ಹೋಗಿದ್ದೇನೆ, ರಾಮನ ಜೊತೆಗೆ ಇದ್ದ, ವಾಪಸ್ ಬರಲು ರಾಮನ ಜೊತೆಗೆ ಇದ್ದ. ಇದು ನಮ್ಗೆ ಇರ್ಬೇಕಾದ ಎಚ್ಚರ. ನಾವು ನಮ್ಮೊಟ್ಟಿಗೆ ಯಾರು ಇಲ್ಲ, ನಮ್ಗೆ ಅವರು ಇಲ್ಲ, ನಮ್ಗೆ ಇವರು ಇಲ್ಲ ಅಂತ ಯಾವಾಗಲೂ ಒಂದು ಸಣ್ಣ ವಿಷಯಕ್ಕೆ ಎಲ್ಲ ಹತ್ರದಲ್ಲೇ ಇರ್ತಾರೆ. ಅದು ನಾವೇ ಯಾರನ್ನು ಮಾತಾಡಿಸಂತೆ ದೂರ ಇಟ್ಕೊಂಡು ನಮ್ಗೆ ಯಾರಿದ್ದಾರೆ ಗತಿ ಅಂತ ಅಳ್ತಾ ಕೂತ್ಕೊಳ್ಳೋರಿಗೆ ದಿನಾ ಸಾಯೋರಿಗೆ ಅಳೋರು ಯಾರು ಅಂತ. ಬರೀ ಯಾವಾಗಲೂ ಹ್ಯಾಪೋರೆ ಹಾಕೊಂಡೇ ಕೂತಿರೋರ ಹತ್ರ ನೀವು ಎಷ್ಟು ಎನರ್ಜಿಯನ್ನು ತಗೊಂಡು ಹೋಗಿ ಮಾಡಿದ್ರು ಅದು ನೀರಲ್ಲಿ ನೀವು ಹೋಗಿ ಮಾಡಿ ಪ್ರಯತ್ನ ಮಾಡಿದ ಹಾಗೆ ಉಪಯೋಗ ಇಲ್ಲ ಆಗುತ್ತೆ. ಆದ್ರೆ ಹಾಗಿಲ್ಲದೆ ನಮ್ಮನ್ನು ನಾವು ಗಟ್ಟಿ ಒಂದು ನೆಲೆಯಲ್ಲಿ ನಿಲ್ಲಿಸ್ಬೇಕು ಅಂತಂದ್ರೆ ಭಗವಂತ ನಮ್ಮ ಜೊತೆಗೆ ಯಾವಾಗಲೂ ಇದ್ದಾನೆ. ಅವನು ಯಾವತ್ತೂ ಕೈ ಬಿಡಲ್ಲ. ಬೇರೆ ಯಾರು ಕೂಡ ಬರುವುದೂ ಇಲ್ಲ. ಬರ್ತಾರೆ, ಅವರವರ ಮಿತಿಯ ತನಕ ಬರ್ಬೋದು. ನಮ್ಗೆ ಬೇಕಾದ ಸ್ವತ್ತನ್ನು ಒದಗಿಸುವ ತನಕ ಬರ್ಬೋದು. ದೇಹವನ್ನು ಕೊಟ್ಟು ಅಲ್ಲಿಯ ತನಕ ರಕ್ಷಣೆ ಮಾಡ್ಬೋದು. ಸ್ಮಶಾನ ತನಕ ಸುಡ್ಲಿಕ್ಕೆ ಬರ್ಬೋದು. ಅದರ ಆಚೆಗೆ ಯಾರು ಬರ್ಲಿಕ್ಕಾಗುದಿಲ್ಲ. ಅದು ನಮ್ಗೆ ಯಾವಾಗಲೂ ಸತ್ಯವೇ. ಅದು ಹೇಳಿದ್ರು ಸತ್ಯ, ಹೇಳದೇ ಇದ್ರು ಸತ್ಯ. ಆದ್ರೆ ಭಗವಂತ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾನೆ. ಕಸ್ಮಿನ್ ಜನ್ಮನ್ಯನಿ ಬ್ರಹ್ಮನ್. ಒಬ್ಬ ಹುಡುಗ ಹುಟ್ಟಿದ ತಕ್ಷಣವೇ ಒಂದು 6 ತಿಂಗಳಲ್ಲಿ ಸತ್ತ. ಚಿತ್ರಕೇತು ಅಂತ ಆ ವಿದ್ಯಾಧರನ ಕಥೆ ಭಾಗವತದಲ್ಲಿ ಬರುವಂಥದ್ದು. ಅಲ್ಲಿ ಆ ರಾಜನಿಗೆ ಮಗು ಹುಟ್ಟಿದ ಮೇಲೆ ಸತ್ತಾಗ ತುಂಬಾ ದುಃಖ ಆಗಿ ನನಗೆ ಆ ಮಗುನೇ ಬೇಕು ಅಂತ ಹಠ ಮಾಡ್ತಾರೆ ನಾರದರ ಹತ್ರ.
ನಾರದರು ಆಕಾಶದಲ್ಲಿ ಆ ಜೀವವನ್ನು ಕರೆದು ವಾಪಸ್ಸು ಬಂದ್ಬಿಡಪ್ಪ ಈ ಶರೀರ, ಅಪ್ಪ ಅಮ್ಮ ಅಷ್ಟು ದುಃಖ ಪಡ್ತಿದ್ದಾರೆ. ಅದಕ್ಕೆ ಅವ್ರು ಕೇಳ್ತಾರೆ, ಯಾವ ಜನ್ಮದ ಅಪ್ಪ ಅಮ್ಮ ನನ್ನನ್ನು ಬರಬೇಕು? ಆ ಹಿಂದಿನ ಜನ್ಮದವ್ರು ಅವ್ರು ಕರೀತಾರೆ, ಅದ್ರ ಹಿಂದಿನ ಜನ್ಮದವ್ರು ಅವ್ರು ಕರೀತಾರೆ, ಎಲ್ಲರೂ ಕರೀತಾರೆ. ಅವ್ರು ಕೊಟ್ಟದ್ದು ಶರೀರ ಅಲ್ವಾ, ಅಲ್ಲೇ ಬಿಟ್ಟಿದ್ದೇನೆ, ಅದನ್ನ ಇಟ್ಕೊಂಡು ಮುದ್ದಾಡಿ ನನ್ನ ಹತ್ರ ಯಾಕೆ ಬರ್ತಾರೆ? ನನಗೆ ಈ ಬಲೆಯಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಇಷ್ಟ ಇಲ್ಲ, ನನಗೆ ಸುಖವಾಗಿದ್ದೇನೆ, ನನ್ನ ಬಲೆಯಿಂದ ಆಚೆಗೆ ಬಂದಿದ್ದೇನೆ. ಅದರಿಂದಾಗಿ ಈ ದೇಹದಲ್ಲಿ ಇರುವಾಗ ನಾವು ಈ ದೇಹದಿಂದ ಏನೋ ಸುಖ ಸಿಗುತ್ತೆ ಅಂತ ಅಂದುಕೊಂಡವರು ಈ ದೇಹದ ಕಾರ್ಯ ಮಾಡ್ಲಿಕ್ಕಾಗದೇ ಇದ್ದಾಗ ಜೀವ ಇಲ್ಲಿಂದ ಹೊರಗೆ ಹೋದ್ರೆ ಅದು ತುಂಬಾ ಸುಖ ಪಡುತ್ತೆ. ನಾವು ಅದಕ್ಕೆ ದುಃಖ ಕೊಡ್ತೇವೆ ಬಿಟ್ರೆ ನಾವು ಅದಕ್ಕೆ ಸಾಮಾನ್ಯ ಈ ಉಳಿದ ವರ್ಗಗಳಲ್ಲೆಲ್ಲ ಸತ್ತಾಗ ಕುಣಿಯುತ್ತಿದೆ, ಅದು ಸಂತೋಷದಿಂದ ಕಳಿಸುವುದು ಅಂತ ಅರ್ಥ ಹೊರತು ಸತ್ತದ ಖುಷಿ ಪಡುವುದು ಅಂತ ಅರ್ಥ ಅಲ್ಲ. ಇನ್ನೊಂದು ಶರೀರ ಈಗ ನೋಡಿ ಆಸ್ಪೆಕ್ಟ್ ಅಲ್ವಾ, ಅದೊಂದು ಹುಟ್ಟಿದ್ದನ್ನು ಕೂಡ ದುಃಖ ಪಡಬಹುದು. ಅಯ್ಯೋ ನಮ್ಮಲ್ಲಿ ಸಾಯುವ ಜನ ಒಬ್ರು ಜಾಸ್ತಿ ಆಗುದು ಅಂತ ಇಲ್ವಾ? ಸತ್ತಾಗ ಇನ್ನೊಂದು ಒಳ್ಳೆ ಶರೀರ ಸಿಗುತ್ತೆ ಅಂತ ಖುಷಿನೂ ಪಡ್ಬೋದು. ನಾವು ಹೇಗೆ ಅದನ್ನು ಸ್ವೀಕರಿಸ್ತೇವೆ ಅನ್ನೋದ್ರ ಮೇಲೆ ಸುಖ ದುಃಖ ಇರುತ್ತೆ. ನಮ್ಗೆ ಇಷ್ಟ ಆಗಿದ್ರೆ ಅದ್ರಲ್ಲಿ ಸುಖ ಆಗುತ್ತೆ, ನಮ್ಗೆ ಕಷ್ಟ ಅನಿಸಿದ್ರೆ ಅದು ದುಃಖ ಕೊಡುತ್ತೆ. ಹಾಗಾಗಿ ನೋಡುವ ಮೆಥಡ್ ಏನಿದೆ ಅದು ನಮಗೆ ಸುಖ ದುಃಖಕ್ಕೆ ಕಾರಣ ಹೊರತು ವಸ್ತುವೇ ಯಾವತ್ತೂ ಸುಖಕ್ಕಾಗಿ ದುಃಖಕ್ಕಾಗಿ ಕಾರಣ ಅಲ್ಲ. ಇದು ಆ ಹುಡುಗ ಆ ಕಾಲದಲ್ಲೇ ಸ್ಮರಣೆ ಮಾಡಿಕೊಂಡು ನನ್ನ ಜೊತೆಗೆ ಯಾವಾಗ್ಲೂ ಬರುವುದಿದ್ರೆ ದೇವರೇ ಬರುದು ಅನ್ನುವ ನಿಶ್ಚಯವಾದ ಮಾತನ್ನ ತಂದೆ ತಾಯಿಗಳ ಹತ್ರ ಹೇಳಿದಾಗ ತಂದೆ ತಾಯಿಗಳು ತುಂಬಾ ಸಂತೋಷ ಪಟ್ಟರು, ಮಗು ಸಿಕ್ಕಿತು ಅಂತ. ಆದ್ರೆ ದೇವರು ಕರ್ಕೊಂಡು ಬಂದ್ರು, ಇದೆಲ್ಲ ಅರ್ಥ ಆಗ್ಲಿಲ್ಲ. ಮಗು ಸಿಕ್ತಲ್ವಾ, ಈಗ ಸಮಸ್ಯೆ ಪರಿಹಾರ ಆಗ್ಬೇಕಾಗಿದ್ದು ಮಗು ಸಿಕ್ಕಿತು, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡುವುದು ಬೇಡ ಅಂತ ಸುಮ್ಮನಾಗ್ಲಿ. ಸರಿ, ಮಗು ಬೆಳೆದು ಹಾಗೆ ದೊಡ್ಡದಾಗಿ ಒಂದೊಂದು ಸರ್ತಿ ಏನಾದ್ರೂ ಹೇಳ್ಕೊಡ್ಬೇಕು, ಮಗು ಏನೇನೋ ಪ್ರಶ್ನೆ ಕೇಳುತ್ತೆ, ಏನೇನೋ ಉತ್ತರ ಕೊಡ್ಬೇಕು. ಮಗುವಿನ ಚಿಕ್ಕ ವಯಸ್ಸಿನಲ್ಲಿ ಹೇಳಬೇಕು, ಬರೆಸ್ಬೇಕು ಅಂತ ಅಪ್ಪ ಬರೆಸಿದ್ರು. ಮೊದಲನೇ ದಿವಸ ಒಂದು ಬರೆಸಿದ್ರು, ಮರು ದಿವಸ ಮತ್ತೆ ಅಭ್ಯಾಸ ಆಗ್ಬೇಕಲ್ವ, ಮತ್ತೆ ಅದನ್ನೇ ಬರೆಸಿದ್ರು. ಏನಪ್ಪ ನೀನು ನಿನ್ನೆ ಹೇಳಿದ್ದನ್ನೇ ಮತ್ತೆ ಬರೆಸ್ತಿದ್ಯಲ್ಪ, ಬೋರ್ ಆಗುತ್ತೆ. ನಮ್ಮ ಮಕ್ಕಳು ಈಗಲೂ ಬೋರ್ ಅಂತಾರೆ, ನಮ್ಗೆ ಚಿಕ್ಕಂದಲ್ಲಿ ಬೋರ್ ಅಂದ್ರೆ ಶಬ್ದವೇ ಗೊತ್ತಿರಲಿಲ್ಲ. ಅದು ಈಗ ಮಕ್ಕಳು ಇನ್ನೂ LKG UKG ಯಲ್ಲಿದ್ದ ಮಕ್ಕಳು ಬೋರ್ ಅಪ್ಪ ಅಂತಾರೆ. ಅಂದ್ರೆ ನಮ್ಗೆ ಬೋರ್ ಅಂದ್ರೆ ಈ ತಲೆ ಮೇಲೆ ಒಂದು ಮೊಳಕೆ ಬರೋದು ಬೋರ್ ಗೊತ್ತಿತ್ತು, ಅದು ಬಿಟ್ರೆ ಬೇರೆ ಬೋರ್ ಗೊತ್ತಿರಲಿಲ್ಲ. ಹಾಗೆ ಈ ಮಕ್ಕಳಿಗೆ ಅದು ಏನ್ ಬೋರ್ ಬರುತ್ತೋ, ಏನು ಅರ್ಥ ಆಗಿದೆ ಅಂತ ಉಳಿದಿದ್ದನ್ನು ಹೊಸತನ್ನು ಅರ್ಥ ಮಾಡ್ಕೊಳಿಕ್ಕೆ ಆಗುದಿಲ್ಲ ಅಂತಲೂ ಗೊತ್ತಾಗಲ್ಲ. ಈ ತಲೆನೋವು, ಬೋರು ಇದೆಲ್ಲ ನಮ್ಮ ಚಿಕ್ಕಂದಿನಲ್ಲಿ ಗೊತ್ತಿದ್ದ ಸಂಗತಿಗಳೇ ಅಲ್ಲ. ಆ ಮಗು ಹಾಗೆ ಹೇಳಿದ ತಕ್ಷಣ ಆಶ್ಚರ್ಯ ಆಗುತ್ತೆ. ಅದು ಒಂದ್ಸರ್ತಿ ಬೇರೆಯವರೆಲ್ಲ ಇದನ್ನು ನೋಡಿದ್ರೆ ಕಡು ಬೀಳಬಹುದು ಅಂತ ಯೋಚನೆ ಮಾಡಿ ಆಮೇಲೆ ಎಲ್ಲರ ಎದುರುಗಡೆ ಹೇಳ್ಕೊಡ್ತಿರ್ಲಿಲ್ಲ ಅಂತೆ. ಗುಟ್ಟ ಕರ್ಕೊಂಡೋಗಿ ಪ್ರತಿ ದಿವಸ ಹೊಸ್ತೇವೆ. ಈಗ ಸಮಸ್ಯೆ ಏನ್ ಗೊತ್ತಾ, ಈ ನಮಗೂ ಚೂರು ಅನುಭವ ಆಗಿರುತ್ತೆ. ಮಗುವಿಗೆ ರಾತ್ರಿ ಮಲಗುವಾಗ ನಮ್ಗೊಂದು ಒಳ್ಳೆ ಅಭ್ಯಾಸ ಇದ್ರೆ ಕತೆ ಹೇಳಿ ಮಲಗಿಸ್ಬೇಕು ಮಕ್ಕಳನ್ನು. ಇದು ಬಹುಶಃ ನಮ್ಮ ಮಕ್ಕಳಿಗೆ ನಾವು ಕೊಡಬಹುದಾದ ದೊಡ್ಡ ಗಿಫ್ಟ್. ಇವತ್ತು ಅದನ್ನು ಮಾಡ್ತಿಲ್ಲ. ಮಕ್ಕಳಿಗೆ ಕತೆ ಹೇಳುವಾಗ ಕತೆ ಹೇಳಿದ ತಕ್ಷಣ ನಿನ್ನೆನೇ ಕತೆ ಮತ್ತೆ ಹೇಳಿದ್ರೆ ಅಪ್ಪ ಇದು ನಿನ್ನೆ ಕತೆ ಬೇಡ, ನಂಗೆ ಬೇರೆ ಹೇಳು ಅಂತಾನೆ. ಆಗ ನಾವು ತುಂಬಾ ಕಥೆಗಳನ್ನು ಕಲಿಬೇಕಾಗುತ್ತೆ. ನಮಗೆ ಹೊಸ ಕಥೆ ಏನಪ್ಪ ಕತೆ, ಕಥೆಗೆ ನಾವೇ ಒಬ್ರು ಕವಿಗಳಾಗಿರ್ತೀವಿ. ಹೊಸ ಕಥೆಯನ್ನು ಸೃಷ್ಟಿ ಮಾಡಿ ನಮ್ಗೆ ಏನಾದ್ರು ನಡೆದ ಕಥೆಗೆ ಅದಕ್ಕೊಂದು ಉಪ್ಪು ಖಾರ ಹುಳಿ ಎಲ್ಲ ಸೇರಿಸಿ ಒಗ್ಗರಣೆ ಹಾಕಿ ಒಂದಿಷ್ಟು ಕಥೆ, ಆಗ ನಾವು ಮಾನಸಿಕವಾಗಿ ಒಂದಿಷ್ಟು ಶಬ್ದಗಳ ದಾರಿದ್ರ್ಯದಿಂದ ಪಾರಾಗ್ತೇವೆ, ಒಂದಿಷ್ಟು ಕಥೆಗಳ ಸಂಗ್ರಹ ನಮ್ಮಲ್ಲಿ ಆಗ್ತಾ ಹೋಗುತ್ತೆ. ಇದು ನಾವು ಬೆಳೆಯುವ ಮಕ್ಕಳನ್ನು ಬೆಳೆಸುವ ಕ್ರಮ. ಮಗುವಿನ ಪ್ರಶ್ನೆಗಳು ನೂರಾರು, ಅಪ್ಪನಿಗೆ ಕಷ್ಟ ಆಗ್ತಿತ್ತು. ಏನ್ ಹೇಳ್ಕೊಟ್ರು ಹೊಸ್ತು ಹೇಳು ಅಂತಾನೆ, ಹಿಂಗ್ ಹೇಳ್ಕೊಡುದು ಅಂತ. ಸರಿ, ಮಗುವಿಗೆ ಒಂದಿಷ್ಟು ಕಾಲ ಕಳೆದ ಹಾಗೆ ಶಾಲೆಗೆ ಕಳುಹಿಸಬೇಕು, ಒಂದು ಗುರುಕುಲಕ್ಕೆ ಒಂದಿಷ್ಟು ದೊಡ್ಡವರ ಹತ್ರ ಕಳುಹಿಸಬೇಕು ಅಂತ ಯೋಚನೆ ಮಾಡ್ತಿದ್ರು. ಅಷ್ಟರ ಮಧ್ಯದಲ್ಲಿ ಈ ತುಂಟತನದಿಂದ ಒಂದ್ಸರ್ತಿ ಅಮ್ಮ ಏನೋ ಕಾರ್ಯಕ್ಕೆ ಅಂತ ಕರೆದ್ರೆ ಅವನಲ್ಲಿ ಎಲ್ಲೋ ಅವನಿಗೆ ಅಪ್ಪ ಅಮ್ಮ ಯಾರು ಅಂತಂದ್ರೆ ಆಚೆಯಿಂದ ವಿಮಾನಗಿರಿಯಲ್ಲಿ ಅಮ್ಮ, ಪರಶುರಾಮ ಮಠದಲ್ಲಿ ಅಪ್ಪ. ಅಲ್ಲೇ ಹೋಗಿ ಮಾತಾಡ್ಕೊಂಡು ಆಟ ಆಡ್ಕೊಂಡು ಬರೋನು. ಕರೆದಾಗ ಓಡಿ ಒಂದೇ ಸರ್ತಿಗೆ ಈ ಮನೆ ಹತ್ರ ನೆಗೆದು ಬಂದಾಗ ಏನು ಅಂತ ಕೇಳಿದ್ರು. ಅದು ನೆಗೆದ ಜಾಗವನ್ನೇ ಇವತ್ತೇ ಹೇಳುದು, ಅಲ್ಲಿ ಆಚಾರ್ಯರು ನೆಲೆಸಿದ್ದು ಅಂತ ವಾದಿರಾಜರು ಪ್ರತಿಷ್ಠೆ ಮಾಡಿದ ಆಚಾರ್ಯರ ಪುಸ್ತಕ ಮತ್ತು ಚಿನ್ಮುದ್ರೆ ಇರುವಂತಹ ಪ್ರತಿಮೆ. ನಿಜವಾಗಿ ನಾವು ಆಚಾರ್ಯರನ್ನು ಚಿಂತಿಸಬೇಕಾದ ಕ್ರಮ. ನೀವು ಬೇಡ, ನಿಮ್ಮ ಧರ್ಮವು ಬೇಡ ಅಂತ ಅನ್ನುವ ಪಕ್ಕಕ್ಕೆ ಮೋರೆ ಹಾಕಿದ ಸಂಗತಿ ಅಲ್ಲ. ನಾನು ಅದನ್ನು ತಪ್ಪು ಅಂತ ಹೇಳುದಲ್ಲ, ಅದಕ್ಕಿಂತ ಹೆಚ್ಚು ದೊಡ್ಡವರು ಕೊಟ್ಟ ಪ್ರತಿರೂಪ ಇರಬೇಕಾದ್ರೆ ನಾವು ಅದನ್ನು ಹೆಚ್ಚು ಅನುಸಂಧಾನ ಮಾಡೋಕೆ, ನಮ್ಗೆ ಮೋರೆ ಕೊಟ್ಟು ನಾವು ಉಪಾಸನೆ ಮಾಡ್ಬೇಕು. ಹನುಮಂತನಂತಾಗುವಾಗ ಬೇರೆ, ಯಾಕೆಂದ್ರೆ ಅವನು ಜಯವನ್ನು ಗಳಿಸುವುದಕ್ಕೋಸ್ಕರ ಸಾಧಿದ ರೂಪ ಅದು.
ಹಾಗಾಗಿ ಅದನ್ನ ಅವನು ಸಮುದ್ರಕ್ಕೆ ಹಾರುವಾಗ ಹೋಗುವ ರೂಪದ ಚಿಂತನೆಯಲ್ಲಿ ಆ ಪ್ರತಿಮೆ ಇದೆ. ಆದರೆ ಪ್ರಾಣನ ಪ್ರತಿಮೆಯನ್ನ, ಆಚಾರ್ಯರ ಪ್ರತಿಮೆಯನ್ನ ಗಮನಿಸುವಾಗ ಜ್ಞಾನವನ್ನ ಹಿಡಿದ ಪುಸ್ತಕ ಮುದ್ರೆಯನ್ನ ಕೈಯಲ್ಲಿ ಹಿಡಿದಂತಹ ರೂಪವನ್ನು ಚಿಂತಿಸಬೇಕು ಅಂತ ಕೊಟ್ಟ. ವಾದರಾದರೂ ಕೂಡ ಅದೇ ರೀತಿಯಾಗಿ ಕೃಷ್ಣನ ಸನ್ನಿಧಾನದ ಪಕ್ಕದಲ್ಲಿ ಈ ಕಪಾಚಕದ ಬೆಟ್ಟದ ಬುಡದಲ್ಲಿ ಇರುವಂತಹ ಭಗವಂತನ ರೂಪ ಏನಿದೆ, ಅಂದ್ರೆ ಪ್ರಾಣನ ರೂಪ ಏನಿದೆ, ಅದು ನಾವು ಚಿಂತಿಸಬೇಕಾದ ರೂಪ. ಹಾಗೆ ಆಚಾರ್ಯರು ಹಾರಿ ಬಂದ ಜಾಗದಲ್ಲಿ ಅವರ ನೆಲೆ ಬಂದಿತು. ಅಲ್ಲೇ ಒಬ್ಬ ದುಷ್ಟ ಆಚಾರ್ಯರನ್ನ ಸಂಹರಿಸಬೇಕು ಅಂತ ಸರ್ಪದ ರೂಪದಲ್ಲಿ ಬಂದಾಗ ಅವನನ್ನು ಕೂಡ ಕಾಲ ಹೆಬ್ಬೆರಳಿನಿಂದಲೇ ಹಿಸುಕಿ ಅವನನ್ನ ನಾಶಪಡಿಸಿದ್ರು. ಅದು ಆ ಜಾಗವನ್ನು ನಾವು ಇವತ್ತಲ್ಲಿ ಬರುವಾಗ ಬೆಟ್ಟದ ಬುಡದಲ್ಲೇ ನೋಡ್ತೇವೆ. ಹೀಗೆ ಈ ಶಿಶು ಅಸಾಮಾನ್ಯವಾದದ್ದು ಅಂತ ತಂದೆಗೆ ಮತ್ತೆ ಮತ್ತೆ ಅನ್ನಿಸಿತು. ಬೆಳೀತಾ ಒಂದು ದಿವಸ ಇನ್ನೊಂದು ಒಳ್ಳೆ ಅಂಶವನ್ನ ಇಲ್ಲಿ ನಮ್ಗೆ ಹೇಳ್ತಾರೆ. ನಾವು ಈ ಕಥೆಯನ್ನು ಕೇಳುವಾಗ ಬರೀ ಕಥೆ ಅಂತ ಕೇಳುವುದಲ್ಲ, ನಾವು ಕಲಿಲಿಕ್ಕೆ ಏನಿದೆ ಅಂತ ಯೋಚನೆ ಮಾಡಬೇಕು. ಒಂದು ಮಗುವಿಗೆ ನಿರಂತರ ಪ್ರಶ್ನೆ ಬಂದಾಗ ಅಪ್ಪ ಏನೇನೋ ಹೇಳ್ತಾನೆ ಇದ್ರು. ಅಪ್ಪ ಇನ್ನೊಂದು ಕೆಲಸ ಮಾಡ್ತಿದ್ರು, ಅದು ಅಮ್ಮನೂ ಮಾಡ್ಬೋದು ಅಪ್ಪನೂ ಮಾಡ್ಬೋದು. ಎಲ್ಲೇ ಸತ್ಕಥೆ ನಡೀತಾ ಇದೆ ಅಂತಂದ್ರೆ ಕಥಾ ಶ್ರವಣಕ್ಕೆ ಮಗುವನ್ನು ಕರ್ಕೊಂಡು ಹೋಗ್ತಿದ್ರು. ನೀವು ಇದನ್ನ ಒಳ್ಳೆ ರೀತಿಯಿಂದ ಒಂದು ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಮಾಡಿಸಿದ್ರೆ ಅದರ ಒಳ್ಳೆ ಪರಿಣಾಮ ಮಕ್ಕಳಲ್ಲಿ ನಾವು ನೋಡ್ತೇವೆ. ಇವತ್ತು ಮಕ್ಕಳಿಗೆ ಎಷ್ಟೋ ಸರ್ತಿ ಸ್ವಲ್ಪ 5 ಆಗುವ ತನಕ ಚೆನ್ನಾಗಿರ್ತಾರೆ, ದೇವಸ್ಥಾನಕ್ಕೆ ಬರೋದು ಅದು ಇದು ಎಲ್ಲ ಶುರು ಮಾಡ್ತಿರ್ತಾರೆ. ಯಾವ್ದತ್ತಿ ನಾವು ಹೋಗೋದೇ ವರ್ಷಕ್ಕೊಮ್ಮೆ ಆಗ ಬರ್ತಿರ್ತಾರೆ. ಶಾಲೆಗೆ ಹೋಗಿ ಅಭ್ಯಾಸ ಆದ್ಮೇಲೆ ನೀವು ದೇವಸ್ಥಾನಕ್ಕೆ ಕರೆದ್ರೆ ಬರಲ್ಲ ಅಂತಾರೆ. ಯಾಕೆಂದ್ರೆ ಅದರಲ್ಲಿ ಏನು ಇಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲೇ ನಾವು ಮಕ್ಕಳನ್ನ ನಿತ್ಯವೂ ಕೂಡ ಅದಕ್ಕೆ ಅರ್ಥ ಆಗ್ಲಿ ಆಗೋದಿಲ್ಲ, ಅದು ಉಪನ್ಯಾಸದಲ್ಲಿ ಕೂಡುದೇ ಬೇಡ, ಎಲ್ಲೋ ಪಕ್ಕದಲ್ಲಿ ಸುತ್ತಾಡ್ತಾ ಇರಲಿ. ಈ ಸದ್ದು ಕಿವಿಗೆ ಬಿಡುತ್ತಲ್ವಾ, ಇದೊಂದು ಸಂಸ್ಕಾರ. ಎಲ್ಲೋ ಒಂದು ಕಡೆ ಅದರ ಒಳಗೆ ಭಾವನೆ ಇರುತ್ತೆ. ನಾವು ಅನ್ಕೊಳ್ಳೋದೇನು ಗೊತ್ತಾ, ಎದುರುಗಡೆ ಕೂಡಿಸಿ ಅದಕ್ಕೆ 10 ಸರ್ತಿ ಕೈ ಚಪ್ಪಾಳೆ ತಟ್ಟಿ ಹೇಳಿಸಿದ್ರೆ ಮಾತ್ರ ಬಾಯ್ಪಾಠ ಮಾಡುತ್ತೆ ಅಂತ ಅನ್ಕೊಳ್ತಾರೆ. ಮಕ್ಕಳು ಹಾಗಲ್ವೇ ಅಲ್ಲ. ಮಕ್ಕಳ ಸ್ವಭಾವ ಏನಂದ್ರೆ ಕಿವಿಗೆ ಎಲ್ಲಿ ದೂರದಲ್ಲಿ ಕೂತಿದ್ದಾದ್ರೂ ಕಿವಿಗೆ ಬಿದ್ದರೆ ಅದು ರೆಕಾರ್ಡ್ ಆಗ್ತಾ ಇರುತ್ತೆ. ನೀವು ಗಮನಿಸಿ, ಮನೆಯಲ್ಲಿ ಎಲ್ಲೋ ಭಜನೆ ಆಗ್ತಾ ಇದ್ರೆ ನೀವು ಯಾವತ್ತೂ ಹೇಳ್ಕೊಡ್ಲಿಲ್ಲ ಅಂದ್ರು ಅದೇ ಏಕಾಂತದಲ್ಲಿ ತನ್ಪಾಡಿ ತಾನು ಹಾಡ್ತಾ ಇರ್ಬೇಕು. ಈ ಹಾಡನ್ನ ನಾವು ಹೇಳ್ಕೊಟ್ಟದಕ್ಕಿಂತ ಚೆನ್ನಾಗಿ ಹಾಡುತ್ತೆ. ಅದು ಮಗು ಕಲಿಯುವ ರೀತಿ. ಆಚಾರ್ಯರ ಈ ಅಭ್ಯಾಸ ಏನಿತ್ತು ಅಂದ್ರೆ ನಡಿಲ್ಲ ಇರು ಮಗುವನ್ನು ಎಲ್ಲ ಕಡೆ ಉಪನ್ಯಾಸ ಕರ್ಕೊಂಡು ಹೋಗ್ತಿದ್ರು. ಯಾಕೆ ಕರ್ಕೊಂಡು ಹೋಗ್ತಿದ್ರು? ನಾವು ಉಪನ್ಯಾಸ ಮಾಡ್ತಾನೆ ಇದ್ರು. ಜೊತೆಗೆ ಒಂದ್ ಮನೇಲಿ ಉಪನ್ಯಾಸ ಆಗ್ತಾ ಇತ್ತು. ಉಪನ್ಯಾಸ ಆಗುವಾಗ ಅವರು ಮರಗಳನ್ನೆಲ್ಲ ವರ್ಣನೆ ಮಾಡ್ತಾ 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 ಯಾವುದು ಅವ್ರಿಗೆ ಯಾವ ಶಬ್ದ ಗೊತ್ತಿಲ್ವೋ ಅದನ್ನ ಬಿಟ್ಟು ಮುಂದಕ್ಕೆ ಹೋದ್ರು. ಈ ಮಗು ಅಲ್ಲೇ ಅಪ್ಪ ನೀನು ಈ ಶಬ್ದಕ್ಕೆ ಅರ್ಥ ಹೇಳಿಲ್ಲ ಒಂಥರ ಫಜೀತಿ ಆಯ್ತು. ಆಗ ಅಪ್ಪನ ಮೂಲೆ ಸಪ್ಪೆ ಆಯ್ತು. ಆದ್ರೆ ನೀನೇ ಹೇಳು ಮಗು, ಯಾಕೆ ಹಾಗೆ ಹೇಳು ಅಂತ ಹೇಳಿದ್ರು. ಅದಕ್ಕಿಂತ ಹಿಂದೆ ಒಂದು ಸಣ್ಣ ಘಟನೆ ನಡೆದಿತ್ತು. ಈ ಇನ್ನೊಂದು ಯಾರೋ ಬೇರೆ ಕಡೆ ಉಪನ್ಯಾಸ ಅಲ್ಲಿಗೂ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಕೇವಲ ತನ್ನ ಉಪನ್ಯಾಸದಲ್ಲಿ ಮನೆಯಲ್ಲಿ ಮಗು ಕಾಟವನ್ನು ಅಮ್ಮ ಹೋಗಿ ಅಪ್ಪನ ಜೊತೆಗೆ ಸಾಗ ಹಾಕಿದ್ದು ಅಂತ ಅರ್ಥ ಅಲ್ಲ. ಇನ್ನೊಂದು ಕಡೆ ಶಿವಪುರಾಣಿಕರು ಅಂತ ಒಬ್ರು ಉಪನ್ಯಾಸ ಮಾಡ್ತಿದ್ರು. ಅದನ್ನ ಈಗ ಇಲ್ಲಿಂದ ನಾವು ಉಡುಪಿಯಿಂದ ನೀಲಾವರದ ಕಡೆಗೆ ಹೋಗುವಾಗ ಒಂದು ದೇವಸ್ಥಾನ ಇದೆ, ಅದರ ಹೆಸರು ಮಾಡ್ತೇನೆ ನಾನು. ಆ ಜಾಗದಲ್ಲಿ ಆ ಉಪನ್ಯಾಸ ನಡೀತಾ ಇದ್ದ ಜಾಗ ಅಂತ ಹೇಳ್ತಾರೆ. ಅಲ್ಲೊಂದು ರುದ್ರದೇವರ ಗುಡಿ ಇದೆ. ಆ ಜಾಗದಲ್ಲಿ ಉಪನ್ಯಾಸ ನಡೆಯುವಾಗ ಆ ಶಿವಪುರಾಣಿಕರು ಯಾವುದೋ ಶಬ್ದವನ್ನು ತಪ್ಪು ಹೇಳ್ತಾರೆ, ಅರ್ಥ ಬೇರೆನೇ ಹೇಳ್ತಾರೆ. ಆಗ ಮಗು ತಕ್ಷಣ ಎದ್ದು ಇದಕ್ಕೆ ಈ ಅರ್ಥ ಅಲ್ಲ, ಇದಕ್ಕೆ ಇನ್ನೊಂದು ಅರ್ಥ ಅಲ್ಲ ಅಂದಾಗ ಅವ್ರು ಜೋರ್ ಶಬ್ದ ಮಾಡಿ, ಈ ಕೆಲವೊಮ್ಮೆ ನಮ್ಗೆ ಗೊತ್ತಿಲ್ಲ ಅಂದಾಗ ಜೋರು ಮಾಡಿ ಮಾತಾಡಿದ್ರೆ ನಮ್ ಸರಿ ಇಲ್ಲ. ಆಗ ಜನ ಎಲ್ಲ ಈ ಮಗು ಹೇಳಿದ ಅರ್ಥಕ್ಕೆ ಅವರಿಗೂ ಹೊಂದಿಕೆ ಆಯ್ತು ಅಂತ ಅನ್ಸೋದ್ರಿಂದ ಮಗುವನ್ನು ಜೋರು ಮಾಡಿದ್ರೆ, ದೊಡ್ಡವರು ಮಾತಾಡುವಾಗ ನೀನೇನ್ ಮಧ್ಯದಲ್ಲಿ ಬಾಯಿ ಹಾಕೋದು ಅಂತಂದ್ರೆ ಅದು ಸರಿ ಹೇಳುವಾಗ ನೀವ್ ಯಾರಿಗೆ ಜೋರು ಮಾಡೋರು ಅಂತ ಜನ ಬಾಯಿ ಮುಚ್ಚಿಸಿ ಆ ಮಗು ನೀನ್ ಹೇಳ ಮಗು ಅರ್ಥ ಅಂತ ಮತ್ತೆ ಎಲ್ಲರೂ ಕೇಳುವಂತೆ ಆ ಮಗುವಿನ ಬಾಯಲ್ಲಿ ಅರ್ಥ ಹೇಳಿಸಿದ್ರು. ಇದು ಅಪ್ಪನಿಗೆ ಗೊತ್ತಿತ್ತು. ಆದ್ರಿಂದ ನೀನೇ ಹೇಳ ಮಗು ಅಂತ ಲಿಕುಚ ಅನ್ನುವ ಶಬ್ದದ ಅರ್ಥವನ್ನ ಬಿಟ್ಟಿದ್ರು. ಈ ಹಿಂದೆ ಎಲ್ಲ ಏನು ಅಂದ್ರೆ ಆಯಾ ಈಗ ಪೆಜತ್ತಾಯರು ಅಂತ ನಾವು ಕರಿತೇವಲ್ವ, ಅದು ಪೆಜ ಅಂದ್ರೆ ಲಿಕುಚ, ಹೆಬ್ಬಲಸು. ಅದು ಈ ಹಲಸು ಬಹಳ ಚಿಕ್ಕದು, ಹೆಸರು ಹೆಬ್ಬಲಸು ಅಂತ. ಈ ಮಹತ್ತತ್ವ ಇದ್ದ ಹಾಗೆ ಈ ಪ್ರಪಂಚದ ತತ್ವಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ತತ್ವ ಅಂದ್ರೆ ಮಹತ್ತತ್ವ. ಅದರ ಹೆಸರು ಮಹತ್ವ ಅಂತ. ಮಹತ್ವ ಇದೆ, ಅದರಿಂದ ಮಹತ್ತತ್ವ ಹೆಸರು ಹೊರತು
ಅದರ ಗಾತ್ರ, ಅದರ ಘನೀಭಾವ ಅದು ಹೆಚ್ಚಿದೆ ಎನ್ನುವ ಕಾರಣಕ್ಕೆ ಹೇಳಿದ್ದಾರೆ. ಏನದು ಮಹತ್ತತ್ವ? ಯಾಕೆ ಅದಕ್ಕೆ ಮಹತ್ವ ಅಂದ್ರೆ, ಒಂದು ವಸ್ತು ಸೃಷ್ಟಿಯಾದ ಮೊದಲ ಕ್ಷಣದಲ್ಲಿ ಅದರ ಇರುವಿಕೆಯ ಬಗ್ಗೆ ಎಚ್ಚರ ಬರುವುದು ಮಹತ್ತತ್ವದಿಂದ. ಅದಿದೆ ಅಂತ ಅದಕ್ಕೆ ಗೊತ್ತಾಗುವುದು ಮಹತ್ತತ್ವದಿಂದಾಗಿ. ಇದು ನಿಮ್ಗೆ ಅರ್ಥ ಆಗುವ ಹಾಗೆ ಹೇಳಬೇಕಾದ್ರೆ, ಪುಷ್ಕಳ ಊಟ ಮಾಡಿ ತಡವಾಗಿ, ಬೆಳಿಗ್ಗೆ ಹಸಿದು ತಡವಾಗಿ ಪುಷ್ಕಳ ಊಟ ಮಾಡಿ ಬಿಸಿಲಲ್ಲಿ ನಡೆದು ಮನೆಗೆ ಹೋಗಿ ಎಲ್ಲಿ ಬಿದ್ದಿದ್ದೇವೆ ಅಂತ ಗೊತ್ತಿಲ್ಲದ ನಿದ್ದೆ ಆಗಿ ಸಾಯಂಕಾಲದ ಹೊತ್ತು ಅರೆಬಾಗಿಲು ತೆರೆದ ಹೊತ್ತಿಗೆ ಎಚ್ಚರವಾದಾಗ ಫಸ್ಟ್ ಸೆಕೆಂಡ್ ನಿಮ್ಗೇನು ಅನುಭವ ಆಗುತ್ತೋ ಅದು ಮಹತ್ತತ್ವ. ಕಣ್ಣು ಬಿಟ್ಟ ತಕ್ಷಣ ಎಲ್ಲಿದ್ದೇನೆ, ಏನಾಗಿದೆ, ಎಷ್ಟೊತ್ತಾಯ್ತು, ಆದ್ರೆ ಇದೆ ಅನ್ನೋದು ಇಷ್ಟು ಗೊತ್ತಾಗುತ್ತೆ ನಿಮಗೆ. ಒಟ್ಟೇನೋ ಇದೆ, ಆ ಇದೆ ಅನ್ನೋದು ಗೊತ್ತಾಗೋದು ಮಹತ್ತತ್ವ. ಅದು ಇದ್ದೇನೆಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋದ್ರೆ ಅದು ಅಹಂತತ್ವ. ಯಾಕಂದ್ರೆ ಇದ್ದೇನೆ, ನಾನು ಸೇರಿದೆ ಅಲ್ಲಿ. ಮೊದಲು ಇದೆ ಅಂತ ಗೊತ್ತಾಯ್ತು, ಅದೇ ಆಮೇಲೆ ಇದ್ದೇನೆ ಅಂತ ಗೊತ್ತಾಯ್ತು, ಅದು ಅಹಂಕಾರ ತತ್ವ. ಹಾಗೆ ಮುಂದೆ ಮುಂದೆ ಹೋಗುತ್ತೆ, ಬಿಡಿ, ಅದು ಮುಂದೆ ಎಲ್ಲೆಲ್ಲ ಹೋಗುತ್ತೆ. ಒಟ್ಟಂತೂ ಇದು ತತ್ವದ ಸಂಗತಿಯನ್ನು ಹೇಳುವಾಗ ಮಹತ್ವದ ಹೆಸರು ಮಾತ್ರ. ಹಾಗೆ ಇಲ್ಲಿ ಹೆಬ್ಬಲಸು ಅಂತ ಹೆಸರು, ಅದೊಂದು ಹಲಸಿನಲ್ಲಿ ಬಹಳ ಚಿಕ್ಕದು. ಅದರ ಗಾತ್ರ ದೊಡ್ಡದು ಮತ್ತು ಅದರ ಉಪಯೋಗ ದೊಡ್ಡದು. ಅದರ ಉಪಯೋಗ ದೊಡ್ಡದು ಅನ್ನುವ ಕಾರಣಕ್ಕೋಸ್ಕರ ಅದನ್ನ ಆ ಹೆಸರಿನಿಂದ ಕರೀತಾರೆ. ಈ ಮಗು ಹೇಳಿಕೊಂಡು ಹೆಬ್ಬಲಸು. ಅಪ್ಪನಿಗೆ ಹೌದು, ಅವನ ಮಗುವನ್ನು ಹೇಳಿದ್ದನ್ನ ಆಮೇಲೆ ಒಪ್ಪಿಕೊಂಡು ಎಲ್ರಿಗೂ ಆ ವಿಷಯವನ್ನ ನಿರೂಪಣೆ ಮಾಡಿದ್ರು. ಹೀಗೆ ಆ ಮಗು ಚಿಕ್ಕಂದಿನಲ್ಲೇ ಅದರ ತಿಳುವಳಿಕೆಯ ಮಟ್ಟ, IQ ಲೆವೆಲ್ ಅಂತ ನಾವು ಇವತ್ತಿನ ಭಾಷೆಯಲ್ಲಿ ಹೇಳುವುದಾದ್ರೆ, ಅದು ಬೆಳೆದದ್ದು 3 ವರ್ಷ ಆದ್ರು 30 ವರ್ಷದವರು ಹಾಗೆ ಎಲ್ಲ ಏನೇನು ಮಾತಾಡಿದ್ರು ಅದಕ್ಕೊಂದು ವಾಪಸ್ ಪ್ರಶ್ನೆಗೆ ಪ್ರಶ್ನೆ, ಉತ್ತರಕ್ಕೆ ಉತ್ತರ ಕೊಡುವಷ್ಟು ಸಾಮರ್ಥ್ಯ ಅದಕ್ಕಿತ್ತು. ತಂದೆಗೆ ಏನು ಯೋಚನೆ ಅಂದ್ರೆ, ಈ ಮಗುವಿಗೆ ಯಾರ ಹತ್ರ ಪಾಠ ಕಳಿಸುದು, ಗುರುವಿಗೆ ತಿರುಮಂತ್ರ ಹಾಕುವ ಶಿಷ್ಯರು. ಹಾಗಾಗಿ ಯೋಚನೆ ತಲೆಗೆ ಹತ್ತಿಕೊಂಡಿತ್ತು. ಆದ್ರೂ ತನಗೆ ಏನೇನು ಗೊತ್ತಿದೆ ಹೇಳ್ಕೊಡ್ಬೇಕಾದ ಅಪ್ಪನ ಧರ್ಮವನ್ನ ನಿರಂತರ ಮಾಡ್ತಾ ಇದ್ರು. ಒಂದು ಸರ್ತಿ ಹೀಗೆ ಆ ಮಗುವಿನ ಬೆಳವಣಿಗೆ ಆಗ್ತಾ ಆಗ್ತಾ ಉಪನಯನ ಮಾಡಬೇಕು ಅಂತ ತೀರ್ಮಾನ. ಸುಮಾರು 8 ವರ್ಷ 7 ವರ್ಷ ಅಂತ ಲೆಕ್ಕ. ಗರ್ಭಾಷ್ಟಮ ಅಂತ ತಗೊಂಡ್ರೆ 7 ವರ್ಷ. 6ಕ್ಕೂ ಮಾಡಬಹುದು ಅಂತ ಹೇಳ್ತಾರೆ, ಇನ್ನು 5ಕ್ಕೂ ಮಾಡುವ ಅವಕಾಶ ಇದ್ದಾಗ ಮಾಡುದು. ಅದು ಯಾವಾಗ ಅಂದ್ರೆ, ಅದಕ್ಕೊಂದು ಅವರು ಹಾಕುವ ಒಡಂಬಡಿಕೆ ಏನು ಅಂದ್ರೆ, ಮಗು ಸ್ಪಷ್ಟವಾಗಿ ಅಷ್ಟೂ ಶಬ್ದಗಳನ್ನ ಉಚ್ಚರಿಸುವ ಶಕ್ತಿ ಬಂತು ಅಂದ್ರೆ ಅದಕ್ಕೆ ನೀವು ಆಗಲಿಂದ ಉಪನಯನ ಮಾಡಬಹುದು. ಅದು ವಯಸ್ಸು ಅಂತ ಹೇಳುದು ಸಾಮಾನ್ಯ, ಇನ್ ಜನರಲ್ 7 ಆಗುವಾಗ ನಾಲಿಗೆ ಶುದ್ಧವಾಗುತ್ತೆ, ಉಚ್ಚಾರ ಮಾಡ್ಲಿಕ್ಕೆ ಬರುತ್ತೆ. ಆಮೇಲೆ ವೇದ ಮಂತ್ರಗಳನ್ನ ಹೇಳಿದ್ರೆ ಸ್ವರಗಳನ್ನೆಲ್ಲ ಗ್ರಹಿಸುವಷ್ಟು ಶಕ್ತಿಯೂ ಬಂದಿರುತ್ತೆ ಅನ್ನೋದಕ್ಕೋಸ್ಕರ ಹೇಳುದು. ಆದ್ರೆ ಮಗುವಿಗೆ 5ರಲ್ಲೇ ಅದು ಚೆನ್ನಾಗಿ ಉಚ್ಚಾರ ಮಾಡುತ್ತೆ, ಹೇಳಿದ್ದನ್ನು ಗ್ರಹಿಸುತ್ತೆ ಅಂದ್ರೆ ಆಗ್ಲಿ ಉಪನಯನ ಮಾಡಬಹುದು. ಆದ್ರೆ ಅಲ್ಲಿಯ ತನಕ ಅದು ತಂದೆ ತಾಯಿಗಳ ಆರೈಕೆಯಲ್ಲಿ ಇರಬೇಕು ಅಂತ ಅರ್ಥ. 8 ವರ್ಷ ಅಂತ ಇಟ್ಕೊಳ್ಳಿ. ಸಾಮಾನ್ಯ ಇದು ತೀರಾ ಈ 7 ತಿಂಗಳಿಗೆ 6 ತಿಂಗಳಿಗೆ ಹುಟ್ಟಿದವ್ರ ಕಥೆ ಬಿಡಿ, ಉಳಿದವ್ರ ಬಗ್ಗೆ ನಾನು ಹೇಳ್ತೀನಿ. ಅಂದ್ರೆ ಅದು ಗಡಿಬಿಡಿ ಅಂತ ಅರ್ಥದಲ್ಲಿ ಹೇಳಿಲ್ಲ. ಅಷ್ಟು ಬೇಗ ಹುಟ್ಟುವುದರಲ್ಲೂ ಕೆಲವೆಲ್ಲ ಅದರ ಬೆಳವಣಿಗೆಯ ವೇಗ ಜಾಸ್ತಿ ಇರುತ್ತೆ. 8 ವರ್ಷದ ತನಕ ಮಗುವಿಗೆ ಅಪ್ಪ ಅಮ್ಮ ಸಿಗಬೇಕು ಹತ್ತಿರದಲ್ಲಿ, ಆ ಬಾಂಧವ್ಯವೇ ಬೇರೆ. ಅದರಿಂದಾಗಿ ಹಿಂದಿನವರು ಹಾಗೆ ವ್ಯವಸ್ಥೆ ಮಾಡಿದ್ದು. ಅಲ್ಲಿ ತನಕ ಶಾಲೆಯ ಪ್ರಶ್ನೆ ಇಲ್ಲ, ಅಲ್ಲಿ ತನಕ ಮನೆನೇ ಶಾಲೆ. ಅದಕ್ಕೆ ಹೇಳುದು ಮನೆಯೇ ಮೊದಲ ಪಾಠಶಾಲೆ. ನೀವು 2ವರೆಗೇನೆ ಅದನ್ನು ಶಾಲೆಗೆ ಹಾಕಿಬಿಟ್ರೆ ಅದಕ್ಕೆ ಮನೆಯಲ್ಲಿ ಶಾಲೆ ಆಗಿತ್ತು. ಇನ್ನು ಎದ್ದೇಳಲಿಕ್ಕೆ ಅಭ್ಯಾಸ ಆಗೋ ಮುಂಚೆ ನೀವು ಮಗುವಿಗೆ ನಡಿಲಿಕ್ಕೂ ಕಲಿಸೋದಾಗತ್ತೆ. ಯಾವುದೋ ಒಂದು ಕಾರಲ್ಲಿ ಕುಡಿಸಿ ಹೊಕ್ಕೊಳ್ಳಿಕ್ಕೂ ನಮ್ಗೆ ಕಷ್ಟ. ಅದನ್ನು ದೂಕಿ ಕಸದ ಗಾಡಿ ತಗೊಂಡೋಗಿ ಎಲ್ಲೆಲ್ಲೂ ಬಿಡ್ತಾ ಇರ್ತೇವೆ. ಅಂದ್ರೆ ಇದು ನಮ್ಗಿರುವ ಅಟ್ಯಾಚ್ಮೆಂಟ್ ಅನ್ನು ಹಾಳು ಮಾಡ್ತಾ ಇದೆ ಅಂತ ನಮ್ಗೆ ಈಗ ಅರ್ಥ ಆಗಲ್ಲ. ಅದು ಹಂತ ಹಂತವಾಗಿ ಹಾಳಾಗ್ತಾ ಹೋಗುತ್ತೆ. ಅಂದ್ರೆ 8 ವರ್ಷದ ತನಕ ಅದು ಬುದ್ಧಿ ಬೆಳೆಯುವ ತನಕ ಮಗುವಿಗೆ ಯಾವಾಗ್ಲೂ ಅದಕ್ಕೇನಿರುತ್ತೆ, ನನಗೆ ಯಾರೋ ಒಬ್ರು ಇದ್ದಾರೆ ಅಂತ ಫೀಲಿಂಗ್. ಆಗ ಇದ್ದಾರೆ ಅನ್ನೋದಕ್ಕೆ ನೀವು ಆತುಕೊಂಡಿದ್ರೆ ತಾಯಿಯಾಗಿ ತಂದೆಯಾಗಿ, ಅದಕ್ಕೆ ಆ ನಂಬಿಕೆ ನಿಮ್ಮ ಮೇಲೆ ಗಟ್ಟಿಯಾಗುತ್ತೆ. ನಾವು ಆ 2.5 ವರ್ಷಕ್ಕೇನೆ ನನಗೆ ಯಾರೋ ಇದ್ದಾರೆ ಅನ್ನೋದಕ್ಕೆ ನಾವು ಯಾರೋ ಆಯವನ್ನು ಅದು ಇನ್ಯಾವುದೋ ಒಂದು ಶಾಲೆಯ ಅಧ್ಯಾಪಕರನ್ನು ಕೊಟ್ಟು ಬಿಟ್ರೆ, ಆವಾಗ ಅದು ಆತುಕೊಂಡಲ್ಲಕ್ಕೆ ತಾಯಿ ತಂದೆ ಅಲ್ಲ ಇನ್ಯಾರು ಅಂತ ಹೇಳಿ ಅದು ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ. ಯಾಕಂದ್ರೆ ಒಂದೇ ಇರುವುದಿಲ್ಲ, ವ್ಯಕ್ತಿ ಬದಲಾಗ್ತಾ ಇರುತ್ತೆ, ತರಗತಿ ಬದಲಾಗುತ್ತೆ, ವಾಹನಗಳು ಬದಲಾಗುತ್ತೆ, ಪ್ಲೇಸು ಬದಲಾಗುತ್ತೆ, ವಸ್ತುಗಳು ಬದಲಾಗುತ್ತೆ, ಸ್ಥಾನ ಬದಲಾಗುತ್ತೆ. ಎಲ್ಲದರಿಂದ ಅದಕ್ಕೆ ಪೂರ್ತಿ ಕನ್ಫ್ಯೂಷನ್. ಆದ್ರೆ ಮನೆಯಲ್ಲೇ ಇದ್ದ ಮಗುವಿಗೆ 8 ವರ್ಷ ಆದ ನಂತರ ನಾನು ಇನ್ನು ಸ್ವತಂತ್ರವಾಗಿ ಇರಬಲ್ಲೆ ಅಂತ ಅದಕ್ಕೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಆ ಹೊತ್ತಿಗೆ ಅದಕ್ಕೆ ಉಪನಯನ ಮಾಡಿ ಗುರುಕುಲಕ್ಕೆ ಹಿಂದೆ ಕಳುಹಿಸುವ ಕ್ರಮ.
ಈ ಹುಡುಗನಿಗೂ ಒಂದು ಗುರುಕುಲದ ವ್ಯವಸ್ಥೆಗೆ ಕಳಿಸ್ಲಿಕ್ಕೆ ಸಿದ್ಧತೆಯಾಗಿ ಉಪನಯನದ ಕಾರ್ಯ ಆಯಿತು. ಉಪದೇಶ ಮಾಡಿದ್ವು ಅಪ್ಪ ಗಾಯತ್ರಿ. ತಂದೆ ಕೊಡುವಂತಹ ದೊಡ್ಡ ಬಳುವಳಿ ಅಂತಂದ್ರೆ ಗಾಯತ್ರಿ. ಅದು ತಂದೆ ಮಾತ್ರ ಕೊಡ್ಲಿಕ್ಕಾಗುವಂಥದ್ದು. ತಂದೆ ಇಲ್ಲ ಅಂದ್ರೆ ಮತ್ತೆ ಬೇರೆ ಆಪ್ಷನ್ ಇದೆ. ನಮ್ಮ ತಂದೆ ಇದ್ರು ಕೂಡ ನಾನು ಯಾರೋ ದೊಡ್ಡ ಸ್ವಾಮಿಗಳ ಹತ್ರ ಕೊಡಿಸ್ತೇನೆ ಅಂದ್ರೆ ಇಲ್ಲ. ಯಾಕಂದ್ರೆ ಅದೇನ್ ಗೊತ್ತಾ, ಇದು ಗೋತ್ರದ ಶಕ್ತಿ. ತಂದೆ ಕೊಡಬೇಕು ಅಂತ ಹೇಳುವುದರ ಕಾರಣ ಏನು ಅಂದ್ರೆ, ನಮ್ಮ ಹಿರಿಯರು ಜಪಿಸಿದ ಆ ಮಂತ್ರ ಒಂದು, ಉಳಿದದ್ದು ಕೆಲವೊಂದು ಸರ್ತಿ ಬದಲಾಗಬಹುದು. ಅವರು ಭೂವರಾಹ ಮಾಡ್ತಾ ಇದ್ರು, ಇನ್ನೊಬ್ರು ಯಾರು ಕೃಷ್ಣ ಮಾಡ್ತಿದ್ರು, ನರಸಿಂಹ ಮಾಡ್ತಿದ್ರು, ಅದು ಇನ್ಯಾವುದೋ ಒಂದು ದೇವತಾ ಶಕ್ತಿಯನ್ನು ಮಾಡ್ತಿದ್ರು, ಬದಲಾಗಬಹುದು. ಆದ್ರೆ ಗಾಯತ್ರಿ ಎಂದು ಪ್ರತಿಯೊಬ್ಬ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ಮಂತ್ರ, ಎಲ್ಲಾ ಗೋತ್ರದವರಿಗೂ ಮೂಲದ ಮಂತ್ರ ಅದು ಗಾಯತ್ರಿ. ಅದನ್ನಾಗಿ ಆ ಚಾನೆಲ್ ಮಗುವಿಗೆ ನೇರ ತಂದೆಯಿಂದ ಸಿಕ್ಕಿದ್ರೆ ಮಗುವಿನ ಚಿಂತನೆಯ ವೇಗ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅದು ಸಕಲರ ಬುದ್ಧಿಯು ಸರಿಯಾಗಿ ಪ್ರಚೋದನೆಗೊಳ್ಳಲಿ. ಆ ಸಕಲರು ಅನ್ನೋದ್ರಲ್ಲಿ ನಾನು ಇದ್ದೇನೆ. ಧಿಯ ಯಹ ನಹ ಪ್ರಚೋದಯಾತ್, ನಹ ನಮ್ಮೆಲ್ಲರ ಬುದ್ಧಿ ಪ್ರಚೋದನೆಗೊಳ್ಳಲಿ. ಇದು ನಮ್ಮ ಹಿಂದಿನವರ ಪ್ರಾರ್ಥನೆಯ ಕ್ರಮ. ಇದು ವಿಶ್ವಗೀತೆ. ಗಾಯತ್ರಿ ಅಂತಂದ್ರೆ ಕೇವಲ ನಮಗೊಬ್ಬರಿಗೆ ಮಾಡುವ ಪ್ರಾರ್ಥನೆ ಅಲ್ಲ, ಲೋಕ ಸಮಸ್ತ ಸುಖಿನೋ. ಈಗೇನು ಅಂದ್ರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥಿಸಿದ್ರೆ ಆ ಎಲ್ಲರಲ್ಲಿ ನಾವು ಒಬ್ಬರಿದ್ದೇವೆ. ನಮ್ಗೆ ಒಳ್ಳೇದಾಯ್ತು ಅಂತಂದ್ರೆ, ಅಂದ್ರೆ ಬೇರೆಯವರಿಗೆ ಒಳ್ಳೇದಾಯ್ತು ಅಂತಂದ್ರೆ ನಮ್ಗೆ ಸಹಜವಾಗಿಯೇ ಒಳ್ಳೇದಾಗುತ್ತೆ. ನಮ್ ಮಾತ್ರ ಒಳ್ಳೇದಾಗಲಿ ಅಂತ ಕೇಳಿದ್ರೆ ಸಮಸ್ಯೆ ಏನು? ನಮ್ಮ ಪಕ್ಕದವರಿಗೆ ಒಳ್ಳೇದಾಗಿರಲ್ಲ, ಅವನಿಗೆ ನಮ್ಮ ಮೇಲೆ ಕಂಡುಬಿಡುತ್ತೆ, ನಮ್ಮ ಕಾಲ ಎಳಿಲಿಕ್ಕೆ ಶುರು ಮಾಡ್ತಾನೆ. ಅದೇ ನಾವು ಅವನಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಕೇಳಿದ್ರೆ ಅವನು ಕ್ಷೇಮ ನಾನು ಕ್ಷೇಮ. ನಮ್ಗೇನು ಅಂದ್ರೆ ಭಯ, ನಾವು ಮಾಡಿದ ಪ್ರಾರ್ಥನೆಯಲ್ಲಿ ಹೆಚ್ಚು ಫಲ ಅವನಿಗೆ ಹೋದ್ರೆ. ನೀವು ಹೆಚ್ಚು ವಿಸ್ತಾರವಾದಷ್ಟು ಫಲವೂ ಅಷ್ಟೇ ವಿಸ್ತಾರ ಆಗುತ್ತೆ. ದೇವರಿಗೆ ಕೊಡುವುದಕ್ಕೆ ನಿಮ್ಮ ಹಾಗೆ ಬರೀ 2 ಕೈ ಅಲ್ಲ, ತಗೊಳ್ಳಿಕ್ಕೆ ನಮ್ಗೆ 2 ಕೈ ಇರ್ಬೋದು, ಕೊಡ್ಲಿಕ್ಕೆ ಅವನ ಹತ್ರ 1000 ಕೈ ಇದೆ. ನಿಮ್ಮ ಪ್ರಾರ್ಥನೆಯಲ್ಲಿ ಆಲೋಚನೆಯ ವಿಸ್ತಾರ ಹೆಚ್ಚಿದಂತೆ ಕೊಡುಗೈತನ ಭಗವಂತನಿಗೂ ಅಷ್ಟೇ ಹೆಚ್ಚುತ್ತೆ ಅನ್ನೋದು ನಮ್ಗೆ ಅರ್ಥ ಆಗದಿರುವ ಪ್ರಾರ್ಥನೆಯ ಗುಟ್ಟು. ಅದರಲ್ಲೂ ಸಮೂಹ ಪ್ರಾರ್ಥನೆ ಅಥವಾ ಎಲ್ಲರೂ ಒಮ್ಮನದಿಂದ ಮಾಡುವ ಪ್ರಾರ್ಥನೆ, ಇದಕ್ಕೆ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಅಂತರಂಗದ ಸಾಧನೆಗೆ ವೈಯಕ್ತಿಕ ಪ್ರಾರ್ಥನೆಯೇ ಮುಖ್ಯ. ನಮ್ಮ ಅಂತರಂಗದ ಬೆಳವಣಿಗೆಗೆ ಬೇಕಾಗುವಾಗ ವೈಯಕ್ತಿಕವಾದ ಪ್ರಾರ್ಥನೆ ಬೇಕು. ಸಮಷ್ಟಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳುವಾಗ ಮಹಾ ಪ್ರಾರ್ಥನೆ ಅಂತ ಸಮೂಹದ ಪ್ರಾರ್ಥನೆ. ಹೀಗೆ ಒಂದು ಶಿಷ್ಯನಿಗೆ ಅಥವಾ ತನ್ನ ಮಗನಿಗೆ ಕೊಡಬೇಕಾದ ಸಂಪತ್ತಿನಲ್ಲಿ ದೊಡ್ಡ ಸಂಪತ್ತು ತಂದೆ ಕೊಡುವುದು. ಅವನ ಆಸ್ತಿ ಕೊಡಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಯಾವುದೇ ಮುಂದೆ ಬಿಸ್ನೆಸ್ಗೆ ಬೇಕಾದಷ್ಟು ಮಾಡಿಟ್ಟಿದ್ದೇನೆ ಅಂತ ಅನ್ನೋದನ್ನು ಹೇಳಿಲ್ಲ ಅಂದ್ರೂ ತೊಂದರೆ ಇಲ್ಲ. ಬಹಳ ಶ್ರದ್ಧೆಯಿಂದ ಮಗುವಿಗೆ ಕೊಟ್ಟ ಗಾಯತ್ರಿ ಉಂಟಲ್ಲ, ಅದು ಬದುಕಿನ ಉದ್ದಕ್ಕೂ, ಇನ್ನು ಬದುಕಿನ ಆಚೆಗೂ ಅವನಿಗೆ ಬೇಕಾದ ಎಲ್ಲ ಶಕ್ತಿಯನ್ನು ತುಂಬತ್ತೆ ಅನ್ನೋದಕ್ಕಷ್ಟು ಮಹತ್ವ ಕೊಟ್ಟು ಉಪನಯನ ಅಂತ ಅನ್ನೋದು ಅದೊಂದು 25 ಲಕ್ಷ ಖರ್ಚು ಮಾಡ್ಲಿಕ್ಕಿರುವ ಒಂದು ಅದ್ದೂರಿಯ ಕಾರ್ಯಕ್ರಮ ಅಲ್ಲ. ಅಲ್ಲಿ 24,000 ಕನಿಷ್ಠ ಪಕ್ಷದ ಗಾಯತ್ರಿಯ ಜಪವನ್ನು ತಂದೆಯಾಗಿ ಮಾಡಿ ಅದನ್ನು ಮಗುವಿನ ಕೈಯಲ್ಲಿ ನಡೆಸಿ ಮುಂದೆ ಒಂದು ಕೊಡುವ, ನೋಡಿ ಗೋತ್ರವನ್ನು ಮುಂದುವರಿಸುವ ಒಂದು ದೊಡ್ಡ ಪ್ರಕ್ರಿಯೆ. ಅಂಥ ಒಂದು ಎಚ್ಚರದ ಕಾರ್ಯವನ್ನು ತಂದೆ ಕಾಲಕ್ಕೆ ಸರಿಯಾಗಿ ಮಾಡಬೇಕು ಅಂತ ಯೋಚಿಸಿ ವಿಹಿತ, ಇದು ಸರಿಯಾದ ಕಾಲ ಅಂತ ಉಪನಯನ ಮಾಡಿದ್ದಾರೆ. ಉಪನಯನ ಮಾಡಿದ ಮೇಲೆ ಆ ಹುಡುಗ ಜಪಕ್ಕೆ ಕೂಡ್ತಾನೆ, ಅಗ್ನಿ ಕಾರ್ಯ ಮಾಡ್ತಾನೆ. ದೇವತೆಗಳೆಲ್ಲ ನೋಡಿ ನಗ್ತಾ ಇದ್ರಂತೆ, ಇವನೇ ಪ್ರಾಣಾಗ್ನಿ, ಇವನೊಂದು ಅಗ್ನಿಯ ಸಮಿತಿಯನ್ನು ತಗೊಂಡ್ಬರುದು, ಉಪಾಸನೆ ಮಾಡುದು, ನಮಸ್ಕಾರ ಮಾಡುದು, ದೇವತೆಗಳ ಹತ್ರ ಮೈ ವೇದ ಮೈ ಪ್ರಜಾ ಮೈ ಅಗ್ನಿಸ್ತೇಜೋದಾತು ಅಂತ ಕೇಳುವುದೆಲ್ಲ ನೋಡಿ ಅವರಿಗೆ ಆಶ್ಚರ್ಯ. ಏನು ಅಂದ್ರೆ, ಆ ಸ್ಥಾನಕ್ಕೆ ಬಂದಾಗ ಆ ಸ್ಥಾನದಲ್ಲಿ ನಿರ್ವಹಣೆ ಮಾಡಬೇಕಾದ ಎಲ್ಲ ಕಾರ್ಯವನ್ನೂ ನಡೆಸುವುದೇ ಮರ್ತ್ಯಾವತಾರ ಸ್ಥಿಹ ಮರ್ತ್ಯ ಶಿಕ್ಷಣ. ಭಗವಂತ ಮಾತ್ರ ಅಲ್ಲ, ದೇವತೆಗಳೂ ಕೂಡ ಮರ್ತ್ಯರಾಗಿ ಬಂದಾಗ ಮನುಷ್ಯರು ನಡೆದುಕೊಳ್ಳಬೇಕಾದ ಎಲ್ಲ ಕಾರ್ಯವನ್ನು ಯಥಾವತ್ತಾಗಿ ನಡೆಸ್ತಾರೆ ಅನ್ನೋದಕ್ಕೆ ಇದು ಎಲ್ಲರಿಗೂ ಗುರುವಾದವನು ಇಲ್ಲಿ ತಂದೆಯನ್ನು ಗುರುವಾಗಿ ಉಪದೇಶ ಪಡೆಯುತ್ತಾನೆ. ಅವರು ಕೊಟ್ಟ ಮಂತ್ರದ ಉಪದೇಶವನ್ನು ಪಡೆದು ನಿತ್ಯದಲ್ಲಿ ಅನುಷ್ಠಾನ ಮಾಡುತ್ತಾನೆ. ಇದೆಲ್ಲ ನೋಡಿ ದೇವತೆಗಳು ಸ್ಫುಟಂ ಅಹಾಸಿ ಸುರೈಹಿ ಕೃತ ಸಾಕ್ಷಿವಿ, ಅಹಾಸಿ ನಕ್ರಂತೆ. ಇವನು ಉಪದೇಶ ಮಾಡುವನು ಉಪದೇಶ ಪಡೀತಾ ಇದ್ದಾನೆ, ತಲೆ ತಗ್ಗಿಸಿ ಕೈ ಮುಗಿದು ಕೇಳ್ತಾ ಇದ್ದಾನೆ. ತಾಯಿಯ ಗರ್ಭದಿಂದ ಮತ್ತೆ ಹೊರಕ್ಕೆ ಬಂದಂತೆ ಆ ಬಟ್ಟೆಯನ್ನು ಸುತ್ತಿ ಹೊರಗೆ ತೆಗೆದಾಗ ಅಮ್ಮನನ್ನು ನೋಡಿ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತಾ ಇದ್ದಾನೆ ಅಂತೆಲ್ಲ ನೋಡಿ ಆಶ್ಚರ್ಯಪಟ್ಟರು. ಸರಿ, ಹೀಗೆ ಹುಡುಗನ ಅಧ್ಯಯನದ ಯೋಚನೆ ಬೆಳೆಯಿತು. ಬೆಳೆದು ಇನ್ನು ಲಂಗೋಟಿ ಉಟ್ಕೊಂಡು ಅಗ್ನಿ ಕಾರ್ಯ ಮಾಡುವುದು, ಭಿಕ್ಷೆಯನ್ನ ಕೇಳುವುದು, ಎಲ್ಲ ಮನೆ ಮನೆಗಳಿಗೆ ಹೋಗಿ ಆರಂಭದಲ್ಲಿ ಒಂದಿಷ್ಟು ದಿವಸ ಕೇಳಿಟ್ಟಿದ್ದಾರೆ. ಅದನ್ನೆಲ್ಲ ಮಾಡ್ತಾ ಇದ್ದಾಗ ಲೋಕಕ್ಕೆ ಎಲ್ಲರಿಗೂ ಅನ್ನ ಕೊಡುವವ ಇವನು ಎಲ್ಲರ ಹತ್ರ ಅನ್ನ ಕೇಳ್ತಾ ಇದ್ದಾನೆ ಅನ್ನುವ ಅವನ ಆ ನಡೆಯನ್ನು ನೋಡಿ ಆಶ್ಚರ್ಯಪಟ್ಟರು. ಸರಿ, ಒಂದು ಸರ್ತಿ ಈ ಹುಡುಗನಿಗೆ ತಲೆಯಲ್ಲಿ ಒಂದು ಯೋಚನೆ ಬಂತು.
ಅಂದ್ರೆ ತಂದೆಗೂ ಒಂದು ಯೋಚನೆ ಬಂತು, ಗುರುಕುಲಕ್ಕೆ ಹಾಕಿದ್ರು. ತೋಟಂತಿಲ್ಲ ಇರುವಂತ ದಂಡತೀರ್ಥದ ಹತ್ತಿರ ಇರುವ ಒಬ್ರು ಪಾಠ ಮಾಡುವವರ ಹತ್ತಿರಕ್ಕೆ, ಯಾಕೆಂದ್ರೆ ಅವರು ತೈತರಿಯ ಶಾಖೆಯ ಮನೆತನದವರು, ಅದರ ಯಜುರ್ವೇದದ ಪಾಠ ಆಗಬೇಕು ಅಂತ ಅಲ್ಲಿಗೆ ಕರೆದೊಯ್ದು ಹುಡುಗನನ್ನ ಶಿಷ್ಯನಾಗಿ ಕರೆಸಿಕೊಳ್ಳಿ ಅಂತ. ಅಲ್ಲಿ ಹೋಗಿ ಕೂತ್ರೆ ಆಟದಲ್ಲಿ ತುಂಬಾ ಚೂಟಿ. ಎಲ್ಲಾ ರೀತಿಯ ಆಟವೂ ಬಹಳ ಮಲ್ಲ ಯುದ್ಧ, ಓಡುವುದು, ಹಾರುವುದು, ಕುಣಿಯುವುದು, ಮರ ಹತ್ತುವುದು, ಕುಪ್ಪಳಿಸುವುದು, ಇದರಲ್ಲಿ ಯಾವತ್ತೂ ಅವನಿಗೆ ಚೂರು ಉದಾಸೀನವೇ ಇಲ್ಲ. ಆದ್ರೆ ಪಾಠ ಮಾಡ್ಲಿಕ್ಕೆ ಬಂದ್ರೆ ಪಾಠ ಕ್ಲಾಸಲ್ಲಿ ಆಗ್ತಾ ಇರ್ತಾರೆ, ಅವರು ನೋಡಿತಾ ಇರ್ತಾರೆ. ಈ ಪಾಠ ಒಂದ್ಸಲ ಮಾಡಿ ಬಂದ್ಮೇಲೆ ಅದನ್ನು ಹುಡುಗರು ಮತ್ತೆ ಸಂಹಿತ ಅಂತ, ಅದನ್ನೇ ನಾವು ಸಂತೆ ಅಂತ ಹೇಳ್ತೇವೆ. ಅದನ್ನ ಸಂಹಿತ ಅಂದ್ರೆ ಒಂದಾದ ತಕ್ಷಣ ಗ್ಯಾಪ್ ಬಿಡದೆ ಮತ್ತೊಮ್ಮೆ ಅದನ್ನು ಹೇಳುದು, ಮತ್ತೊಮ್ಮೆ ಅದನ್ನು ಹೇಳುದು. ಅಂದ್ರೆ 3 ಸರ್ತಿ 5 ಸರ್ತಿ 7 ಸರ್ತಿ ಹೀಗೆಲ್ಲ ಒಂದೊಂದು ಇದೆ. ಅದನ್ನ ಸಂತೆ ಅಂತ ಇವತ್ತು ನಾವು ಕರಿತೇವೆ, ಸಂತೆ ಮಾಡುದು ಅಂತ. ಸಂತೆ ಅಂತಂದ್ರೆ ಈ ನಮ್ಮ ಕ್ರಿಯೆ ಸಂತೆ ರಿಪೀಟ್ ಮಾಡುದು ಅಂತ. ಈ ಹುಡುಗ ಅದು ಬೋರ್ ಮರದಲ್ಲಿ ಕುತ್ಕೊಂಡು ಆಕಾಶ ನೋಡ್ತಾ ಹಗಲಲ್ಲಿ ನಕ್ಷತ್ರ ಎಣಿಸ್ತಾ ಕೂತಿದ್ದೇನೆ. ಒಂದು ದಿವಸ ಗುರುಗಳು ಬಂದ್ರು, ಏನೋ ಇದು, ಎಲ್ಲರೂ ಅಷ್ಟು ಅಭ್ಯಾಸ ಮಾಡ್ತಾ ಇದ್ದಾನೆ, ನೀನ್ ಮಾತ್ರ ಇಲ್ಲಿ ಕೂತ್ಕೊಂಡು ನಿನಗೆ ಓದ್ಲಿಕ್ಕೆ ಅಷ್ಟು ಉದಾಸೀನ. ನಿಮ್ಮ ಅಪ್ಪ ಅಮ್ಮ ನನ್ನ ಹತ್ರ ಇಲ್ಲಿ ಕಳಿಸಿದ್ದು ನಿನ್ನ ಈ ರೀತಿಯಾದ ಪಾಠ ಬಿಟ್ಟು ಕೂಡುವುದಕ್ಕೆ, ನಾನು ಇವತ್ತಿನ ಭಾಷೆಯಲ್ಲಿ ಬಂಕ್ ಹೊಡೆಯುವುದಕ್ಕ ನಿನ್ನನ್ನು ಶಾಲೆ ಕಳಿಸಿದ್ದು ಅಂತ ಒಂದು ದಿವಸ ಗುರುಗಳು ಹೇಳಿದರು. ವಿಹರತೀತಿ ಪಠತ್ಯಪಿ ನ ಸ್ಫುಟಂ ಸ್ವಗೃಹ ಗಾಮಿನಿ ಚಾತುರ್ಗಮಾಯತಿ ಪರಿತುತೋಷ ನಟತ್ರ ಜಗದ್ಗುರು ಸಕಿಲ ಪೂಗವನಾನ್ವಯ ಗೋಧಿಜ. ಹುಡುಗ ಗುರುಗಳ ಹತ್ರ ಕೇಳ್ತಾನೆ, ಅಲ್ಲ ನೀವು ಹೇಳಿಕೊಟ್ಟದ್ದನ್ನೇ ಹೇಳಿದ್ದೀರಿ, ಅದನ್ನೇ ಹೇಳಿ ಬೇಜಾರು, ಹೌದಾ? ನಾನು ಹೇಳಿದ್ದೆಲ್ಲ ನಿನ್ ಬರುತ್ತಾ ಅಂತ ಕೇಳಿದ್ರು. ಓ ಬರುತ್ತೆ, ಸರಿ ಹೇಳು. ಹೇಳ್ತಾ ಹೋದ. ಅವತ್ತಿನ ಪಾಠ ಮುಗೀತು, ನಾಳೆ ಪಾಠದ ಹೇಳ್ದ, ನಾಳಿದ್ದ ಪಾಠದ ಹೇಳ್ದ, ಇನ್ನೊಂದು ವರ್ಷ ಪೂರ್ತಿ ಮಾಡಿ ಮುಗಿಸ್ಬೇಕಾದ್ದೆಲ್ಲ ಹೇಳಿ ಮುಗಿಸಿದ. ಗುರುಗಳು ಕೈ ಮುಗಿದು ಬಿಟ್ರು. ಇವನಿಗೆ ಹೇಳ್ಕೊಡೋದು ನಾನಲ್ಲ, ಅವನೇ ನನ್ಗೆ ಹೇಳ್ಕೊಡೋದು. ಆಯ್ತಪ್ಪ, ನೀನೇನಾದ್ರೂ ಮಾಡು, ಆರಾಮಾಗಿರು. ನೀನ್ ನನಗೊಂದು ಗುರು ಪದವಿ ಕೊಟ್ಟಿದ್ದೇನದೇ ದೊಡ್ಡ ಅನುಗ್ರಹ, ಇದೇ ಗುರುದಕ್ಷಿಣೆ, ಇದಕ್ಕಿಂತ ಏನು ಇಲ್ಲ ಅಂತ ಗುರುಗಳೇ ಅವನ ಆ ಸಾಮರ್ಥ್ಯವನ್ನು ಕಂಡು ಅಚ್ಚರಿಪಟ್ರು. ಇದರ ಜೊತೆಗೆ ಆ ಹುಡುಗರು ಆಟ ಆಡುವಾಗ ಅದರ ಇದು ಭೀಮಸೇನನ ನಡೆ ಮತ್ತು ಮಧ್ವರ ನಡೆ ಒಂದೇ ರೀತಿ ಇತ್ತು ಅನ್ನೋದಕ್ಕೆ ಈ ಪ್ರಸಂಗಗಳಲ್ಲಿ ಉದಾಹರಣೆ ಕೊಡ್ತಾರೆ. ಅಲ್ಲಿ ಭೀಮಸೇನ ಮುಷ್ಟಿ ಹಿಡಿದದನ್ನು ಬಿಡಿಸ್ಬೇಕು, ಎಷ್ಟು ಜನ ಎಷ್ಟು ಕೈ ಬೇಕಾದ್ರೂ ಹಾಕ್ಬೋದು. ನೆಲಕ್ಕೆ ತೆಂಗಿನಕಾಯಿ ಉರಿದು ಈ ಕೈಯಲ್ಲಿ ಬಲವನ್ನ ಪಕ್ಕಕ್ಕೆ ಸರಿಸುವುದು, ಇದೆಲ್ಲ ಒಂದೊಂದು ತರದ ಆಟ. ಈ ಎಲ್ಲಾ ತರದ ಆಟಗಳಲ್ಲೂ ಈ ವಾಸುದೇವ ಎಲ್ಲರಿಗಿಂತ ಮುಂದು. ನೀರಲ್ಲಿ ಬಿದ್ರೆ ಎಲ್ಲಿ ಬಿದ್ದ ಎಲ್ಲಿ ಎದ್ದ ಗೊತ್ತಾಗ್ತಿರ್ಲಿಲ್ಲ, ವಾಪಸ್ ಬಂದು ಕೂತಿರ್ತಿದ್ದ. ಇವರಿಗೆಲ್ಲ ಆಶ್ಚರ್ಯ, ನಾವು ಇದನ್ನ 10 ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಗುರುಕುಲದ ಎಲ್ಲಾ ಮಣ್ಣನ್ನ ಇಲ್ಲೇ ಗೊತ್ತಾಕಿದೆ ನೀರಲ್ಲಿ ಓಡಾಡಿ. ಆದ್ರೆ ಇವ್ರು ಅದಕ್ಕಿಂತ ಸುಲಭದಲ್ಲಿ ನಿನ್ನೆ ಒಂದೇ ಸೇರ್ಕೊಂಡು ನಮ್ಮನ್ನು ಇಷ್ಟು ಚೆನ್ನಾಗಿ ನೀನ್ ಯಾವ ಅಭ್ಯಾಸ ಮಾಡಿದ್ರು, ಯಾವಾಗ ಮಾಡಿದ್ದು, ಯಾರ ಹತ್ರ ಮಾಡಿದ್ದು, ನಾವು ಅವ್ರನ್ನ ನಮ್ಗೆ ಕಲ್ತದ್ದೆಲ್ಲ ಇಲ್ಲ. ಆಗ ಗುರುಗಳು ಹೇಳ್ತಾರೆ ಅವನಿಗೆ, ಈ ಎಲ್ಲ ಕಲ್ತ ವಿಷಯದಲ್ಲೂ ಕ್ಲಾಸಿನ ವಿಷಯದಲ್ಲೂ ಇದು ಈ ಜನ್ಮದಲ್ಲಿ ಕಲ್ತದ್ದಲ್ಲ, ಅತ್ರ ಜನ್ಮ ನಿನ್ನ ಪಠಿತಂತೆ, ಇದು ನಿನ್ನ ಈ ಜನ್ಮದಲ್ಲಿ ಕಲ್ತದ್ದಲ್ಲ, ಇದು ಸೂರ್ಯನ ನಾರಾಯಣನ ಮುಂದೆ ಗುರುಗಳಿಗೆ ಮೋರೆ ಮಾಡ್ತಾ ಹಿಂದಕ್ಕೆ ಓಡ್ತಾ ಕಲಿತ ಪ್ರಾಣನ ಕಥೆ, ಅಲ್ಲಿ ತನಕ ಹೋಗುತ್ತೆ ಅವರು ಕಲಿತ ಕಥೆಯನ್ನ ಹಿಂದಕ್ಕೆ ಹೋದ್ರೆ. ಹಾಗೆ ಆ ಕಲಿಕೆಯ ವಿಷಯದಲ್ಲಿ ಅವರಿಗಿದ್ದ ಗುಣವಂತಿಕೆಯನ್ನು ಗುರುಗಳು ಕಂಡು ಆಶ್ಚರ್ಯಪಟ್ಟರು. ಒಂದ್ಸತಿ ಇದು ಬಹುಶಃ ನಮಗೆ ಮತ್ತೆ ಮತ್ತೆ ಬೇಕಾಗಬಹುದಾದ ಒಂದು ಘಟನೆ. ಮತ್ತೆ ಈ ಮಾತನ್ನ ಅನುಸಂಧಾನ ಮಾಡಿದವರಿಗೆ ಫಲ ಸಿಗುವಂಥದ್ದು. ಅವರ ಗುರುಗಳಿಗೆ ಒಬ್ಬ ಮಗ ಇದ್ದ, ನಾರಾಯಣ ಅಂತ. ಅವನಿಗೆ ತುಂಬಾ ತಲೆನೋವು ಅಂದ್ರೆ ಅದು ಅಂತಿಂತ ತಲೆನೋವಲ್ಲ, ಬಿಟ್ಟೇ ಇರ್ತಿರ್ಲಿಲ್ಲ. ನಮ್ಗೆ ಸಾಮಾನ್ಯ ಕೆಲವೊಮ್ಮೆ ತಲೆನೋವು ಬಂದ್ರೆ ಹಾಗಾದ್ರೂ ತಲೆ ಇದೆ ಅಂತ ಒಂದೊಂಚೂರು ನೆನಪಾಗುತ್ತೆ. ಅವನಿಗೆ ಪಾಪ ಯಾವಾಗ್ಲೂ ತಲೆನೋವಲ್ಲಿ ಬದುಕೇ ಕಷ್ಟ. ಅಂದ್ರೆ ಒಂಥರ ಬೆಳಕು ನೋಡ್ಲಿಕ್ಕೆ ಆಗಲ್ಲ, ಮಾತಾಡ್ಲಿಕ್ಕೆ ಇಷ್ಟ ಆಗಲ್ಲ, ಯಾವುದೇ ಕೆಲಸದಲ್ಲಿ ಆಸಕ್ತಿ ಇರಲ್ಲ. ಹೀಗೆ ಸಹಜಾವಧಿ ದುಸ್ಸಹ. ಸಹಜ ಅಂದ್ರೆ ಅವನ ಜೊತೆಗೆ ಹುಟ್ಟಿದ ತಲೆನೋವು, ಅದು ಅವನ ಜೊತೆಗೆ ಹೋಗುವಷ್ಟು. ಕೆಲವೊಮ್ಮೆ ಈ ಪ್ರಾರಂಭ ವರ್ಷದಿಂದ ಬಂದ ತಲೆನೋವು ಇದ್ರೆ ಅದು ನೀವು ಯಾವ ಮದ್ದು ಹಾಕಿದ್ರು ಅದು ಅನುಭವಿಸಬೇಕಾದದನ್ನು ತಪ್ಪಿಸ್ಲಿಕ್ಕಾಗುದಿಲ್ಲ. ಅಂಥ ಒಂದು ವಿಚಿತ್ರವಾದ ತಲೆನೋವನ್ನೂ ಕೂಡ ಹುಡುಗ ಓದೋದ್ರಲ್ಲಿ ತುಂಬಾ ಆಸಕ್ತ. ಆದ್ರೆ ಅವನಿಗೆ ಈ ತಲೆನೋವಿನಿಂದ ತುಂಬಾ ಕಷ್ಟ ಆಗ್ತಾ ಇತ್ತು. ಅದಕ್ಕೋಸ್ಕರ ಏಕಾಂತದಲ್ಲಿ ಮಾತಾಡ್ತಾ ಹೋಗುವಾಗ ಹುಡುಗನ ತಲೆನೋವನ್ನ ಗಮನಿಸಿ ಈ ವಾಸುದೇವ ಅವನ ಹತ್ರಕ್ಕೆ ಕರೆದು ಕಿವಿಯನ್ನ ಎಳೆದು ಒಂದ್ಸತಿ ಜೋರಾಗಿ ಗಾಳಿ ಊದಿದ್ರು.
ಸಹಜ, ಅವನು ಒಟ್ಟಿಗೆ ಹುಟ್ಟಿದ, ದುಸ್ಸಹ ತಡಿಲಿಕ್ಕಾಗದ ಆ ತಲೆನೋವನ್ನ, ಶಿರೋ ಗುರುವೇದನ, ಅಸಾಧಾರಣವಾದ ವೇದನೆ, ಅದು ತಡಿಲಿಕ್ಕಾಗದ ವೇದನೆ, ಅದು ಅಶಮಯ, ಕಳೆದು ಬಿಟ್ರು. ಈ ಶ್ಲೋಕವನ್ನು ನಾವು ಮನಸ್ಸಿಟ್ಟು ಅದೆಂಥದ್ದೇ ತಲೆನೋವಿರಲಿ, ತಲೆನೋವು ಅಂದ್ರೆ ಬರೀ ಒಂದೇ ವಿಷಯಕ್ಕೆ ಬರುತ್ತೆ ಅಂತ ಇಟ್ಕೊಂಡು, ನಮ್ಗೆ ತಲೆನೋವು ಅಂದ್ರೆ ಒಂದು ಯಾರೋ ಒಂದ್ಸರ್ತಿ ಒಮ್ಮೆ ಹೇಳಿದ ಮಾತು ಸಾರಿಡಾನ್ ತಗೊಂಬಿಡಿ, ಪ್ಯಾರಾಸ್ಟಮಾಲ್ ತಗೊಂಬಿಡಿ ಅಂತ ಎಲ್ಲದಕ್ಕೂ ಒಂದೇ ಮಾತ್ರೆ. ನಮ್ಗೆ ಈಗ ಡೋಲೋ 56 ತಲೆನೋವು ಅಂತ ಬೇಡ, ಒಂದು ಸಮಸ್ಯೆನೇ ಬೇಡ ಅಂತ. ಅಜೀರ್ಣ ಆಗಿ ಬರ್ಬೋದು, ಒತ್ತಡ ಆಗಿ ಬರ್ಬೋದು, ಅಥವಾ ಕೆಲವೊಂದು ಬಾರಿ ರಕ್ತದಲ್ಲಿ ಶುದ್ಧಿ ಇಲ್ಲದೆ ಇದ್ರೆ ಬರ್ಬೋದು, ಅಥವಾ ಆರೋಗ್ಯದ ಆಹಾರದ ಸಮಯ ವ್ಯತ್ಯಾಸದಿಂದ ಬರ್ಬೋದು, ಹೀಗೆ ನಿದ್ದೆ ಕಮ್ಮಿ ಆದರೆ ಬರ್ಬೋದು, ಈ ಕಣ್ಣಿನ ಸಮಸ್ಯೆ ಇದ್ರೆ ಬರ್ಬೋದು, ಹಲ್ಲು ನೋವಿಗೂ ಬರುತ್ತೆ, ನೂರಾರು ಸಮಸ್ಯೆ ಇದೆ. ಆದ್ರೆ ಯಾವುದೇ ಸಮಸ್ಯೆ ಇರಲಿ, ಇಲ್ಲಿ ಮಧ್ಯದಲ್ಲಿ ನೀವು ಆ ಬೈಫರ್ಕೇಶನ್ ಮಾಡದೆ ಮದ್ದು ಕೊಟ್ರೆ ತಲೆಗೆ ಹೋಗಿ ಇನ್ನೇನೋ ಆಗುತ್ತೆ. ಆದ್ರೆ ಈ ವಿಶೇಷತೆ ಏನು ಅಂತಂದ್ರೆ, ಅತ್ಯಂತ ಕಠಿಣವಾದ ಈ ತಲೆನೋವೇ ಹೋಗಿದೆ ಅಂದ್ರೆ ಉಳಿದದ್ದೆಲ್ಲವೂ ಹೋಗುತ್ತೆ ಅಂತ ತಾತ್ಪರ್ಯ. ಪ್ರಿಯವಯಸ್ಸ ಶಿರೋ ಗುರುವೇದನ ಅಶಮಯತ್ ಸಹಜಾಮಪಿ ದುಸ್ಸಹಾಂ ಸವಿಪಿನೇ ವಿಜನೇ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ. ಈ ಶ್ಲೋಕ ಅಂದ್ರೆ 3ನೆಯ ಸರ್ಗದ 53ನೆಯ ಶ್ಲೋಕ. ಯಾರಾದರೂ ಆಮೇಲೆ ನನಗೆ ಈಗ ತಲೆ ನಿಲ್ಲಿಲ್ಲ, ಇನ್ನೊಮ್ಮೆ ಕೇಳಿದ್ರೆ ನೆನ್ಪುಳಿಯುತ್ತೆ ಅಂತ ಜಾಸ್ತಿ ನೆನಪಿನ ಶಕ್ತಿ ಇರೋರಿಗೋಸ್ಕರ ಒಂದು ಸಂಖ್ಯೆ ಹೇಳ್ತೇನೆ. ಅದನ್ನ 10 ಬಾರಿ 100 ಬಾರಿ ಅಭ್ಯಾಸ ಮಾಡಿ ನಾವು ಹೇಳ್ಕೊಂಡ್ರೆ, ಅದರ ಜೊತೆಗೆ ಸ್ವಲ್ಪ ಪ್ರಾಕ್ಟೀಸಿನಲ್ಲಿ ಪ್ರಾಣಮುದ್ರೆಯನ್ನು ಅಭ್ಯಾಸ ಮಾಡ್ತಾ ಈ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ, ಯಾಕಂದ್ರೆ ಪ್ರಾಣ ಅನ್ನೋದು ಪ್ರಾಣನ ನೆನಪು ಮಾಡ್ಲಿಕ್ಕೋಸ್ಕರ ಈ ಶ್ಲೋಕ ಆ ಘಟನೆಯನ್ನು ನೆನಪಿಸುವ ಮೂಲಕ, ಯಾಕಂದ್ರೆ ಈ ಶ್ಲೋಕದಲ್ಲೇ ಒಂದು ಶಕ್ತಿ ಇದೆ. ಸಂಸ್ಕೃತದ ಶ್ಲೋಕವೇ ಒಂದು ಸಹಜವಾಗಿ ವಿಚಿತ್ರವಾದ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಉಂಟು ಮಾಡುತ್ತೆ. ಅದರ ಜೊತೆಗೆ ಈ ಕಥೆಯನ್ನ ನೆನಪಿಸಿ ಆಚಾರ್ಯರ ಗುಣವನ್ನ ನಾರಾಯಣ ಪಂಡಿತರು ಹೇಳಿದ ಪದದಲ್ಲಿ ಸೆರೆಯಾದ ಸಂಗತಿ ಆದ್ರಿಂದ ಇದರಲ್ಲೊಂದು ಸಹಜವಾಗಿ ನಾರಾಯಣ ಪಂಡಿತರು ಆಚಾರ್ಯರ ಮೇಲಿಟ್ಟ ಭಕ್ತಿಯ ತಪಸ್ಸಿನ ಶಕ್ತಿ ಇಲ್ಲಿ ಇದೆ. ಅದರ ಜೊತೆಗೆ ನಮ್ಮ ಆಸಕ್ತಿ, ನಮ್ಮ ನೆನಪು, ನಮ್ಗೆ ಇರುವಂತಹ ಅದರ ನಂಬಿಕೆ ಅದು ಕೆಲಸ ಮಾಡುತ್ತೆ. ಹೀಗೆ ಆಚಾರ್ಯರು ಆ ಹುಡುಗನಿಗೆ ಇದು ಅಸಹಜ ಅಲ್ಲ ಅನ್ನೋದಕ್ಕೆ ನಾನು ಹಿಂದೆ ಒಂದ್ಸರ್ತಿ ಹೇಳಿದ್ದೆ. ಇಲ್ಲಿ ಪಾಜಕದಲ್ಲಿ ಒಂದು ಗುರುಕುಲ ಇದೆ, ಅಂದ್ರೆ ಈಗ ಶಾಲೆ ಜೊತೆಗೆ ಮಕ್ಕಳಿಗೆ ಉಳ್ಕೊಳ್ಳಿಕ್ ವ್ಯವಸ್ಥೆ ಇದೆ. ಅಲ್ಲಿ ಯಾರೋ ಒಬ್ರು ಆಯುರ್ವೇದ ಪಂಡಿತರು ಅದನ್ನ ಮಾಡಿ ತೋರಿಸಿದ್ರು. ತಲೆನೋವು ತಂದಾಗ ಕಿವಿಯನ್ನು ಒಂದು ಕ್ರಮದಲ್ಲಿ ಎಳೆದು ಹಿಡಿದು ಹಾಗೆ ಉಸಿರನ್ನು ಪೂರ್ತಿ ತಗೊಂಡು ಊದಿದ್ರೆ ತಲೆನೋವು ಹೊರಟು ಹೋಗುತ್ತೆ. 2-3 ನಿಮಿಷದಲ್ಲಿ ತಲೆನೋವು ಪೂರ್ತಿ, ಯಾಕಂದ್ರೆ ಅದು ಕಿವಿಯಿಂದ ಹೋಗುವ ಗಾಳಿಯ ಒಂದು ಕ್ರಮ ಇದೆ. ಅದನ್ನು ನಾವು ಸುಮ್ಮನೆ ಹೇಗೋ ಊದಿದ್ರೆ ಆಗ್ಲಿಕ್ಕಿಲ್ಲ. ಆದ್ರೆ ಅದಕ್ಕೊಂದು ಹಿಡಿಯುವ ಕ್ರಮ, ಊದುವ ಕ್ರಮ, ಅದನ್ನ ಆ ಹುಡುಗರಿಗೆ ಪ್ರಾಕ್ಟೀಸ್ ಮಾಡಿಸಿ, ಅಲ್ಲೇ ಅಭ್ಯಾಸ ಮಾಡಿಸಿ, ಅಲ್ಲೊಬ್ಬರು ಅಧ್ಯಾಪಕರಿದ್ರು. ಅವರು ಆಮೇಲೆ ಅದರ ಪ್ರಯೋಗವನ್ನ ಮುಂದೆ ತಲೆನೋವು ಬಂದಾಗ ಮಕ್ಕಳಿಗೆ ಮಾಡಿ ಅದರಲ್ಲಿ ಯಶಸ್ವಿಯಾದ ಈ ಶ್ಲೋಕವನ್ನು ನೆನಪಿಸಿಕೊಂಡು. ಅಂದ್ರೆ ಈ ಶ್ಲೋಕದ ಒಂದು ಬಗ್ಗೆ ನಂಬಿಕೆ ಇರಬೇಕು. ಸುಮ್ಮನೆ ನಾವು ಓದಿದೆಲ್ಲ ಆಗತ್ತೆ ಅಂತಲ್ಲ. ಅಂದ್ರೆ ಈ ರೀತಿ ಎಲ್ಲದಕ್ಕೂ ಒಂದು ಹಿಂದಿನಿಂದ ಏನೋ ಒಂದು ಕ್ರಮ ಇದೆ. ಆಚಾರ್ಯರು ಏನೋ ಮ್ಯಾಜಿಕ್ ಮಾಡಿದ್ದಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಮಾತು ಹೇಳಿದ್ದು. ಇದು ಮ್ಯಾಜಿಕ್ ಪ್ರಶ್ನೆ ಅಲ್ಲ, ನಮ್ಮ ದೇಹದ ಅಸ್ತಿತ್ವವನ್ನು ಸರಿಯಾಗಿ ಅರ್ಥೈಸಿಕೊಂಡಾಗ ಮಾಡಬಹುದಾದ ಕೆಲವು ಕ್ರಮ. ಅಂದ್ರೆ ಈಗ ಕೆಲವೊಂದ್ಸತಿ ನಮ್ಮ ಕೆಲವು ಪ್ರೆಷರ್ಗಳನ್ನು ಒತ್ತಿದ್ರೆ ತಲೆನೋವು ಹೋಗುತ್ತೆ, ಕಣ್ಣು ಹೋಗುತ್ತೆ, ಮೂಗು ಸುರಿಯು ನಿಲ್ಲುತ್ತೆ, ಕಿವಿ ನೋವು ಹೋಗುತ್ತೆ, ಏನೇನೋ ಇದೆ. ಅದನ್ನ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ದೇಹದ ಪ್ರತಿಯೊಂದು ಭಾಗದಲ್ಲಿಯೂ ನಮ್ಮ ದೇಹದ ಎಲ್ಲಾ ಭಾಗಗಳ ಒಂದೊಂದು ಪಾಯಿಂಟ್ ಇರುತ್ತೆ. ನಾಲಿಗೆಯಲ್ಲಿದೆ, ಕೈಗಳಲ್ಲಿದೆ, ಅಂಗಾಲಲ್ಲಿದೆ, ಇನ್ನೇನಿಲ್ಲ ಅಂದ್ರೆ ಹೊಟ್ಟೆಯಲ್ಲಿ ಎಲ್ಲಾ ತರದ್ದು ಸರಿಯಾಗಬೇಕು. ಅಂದ್ರೆ ಅಜೀರ್ಣ ಒಂದು ಪರಿಹಾರ ಅಂದ್ರೆ ಎಲ್ಲಾ ರೋಗಗಳು ಪರಿಹಾರ ಆಗುತ್ತೆ. ಇನ್ನೂ ಮೂಲದಲ್ಲಿ ಹೋದ್ರೆ ಪ್ರಾಣಶಕ್ತಿಯ ಕೊರತೆಯೇ ಎಲ್ಲಾ ತರದ ಡಿಸೀಸ್ಗಳಿಗೂ ಮೂಲ ಕಾರಣ. ಅದು ಸರಿಯಾಯಿತು ಅಂದ್ರೆ ಮನಸ್ಸು ಸರಿಯಾಗ್ಬಿಡುತ್ತೆ, ದೇಹಗಳ ಭಾಗಗಳು ಸರಿಯಾಗ್ಬಿಡುತ್ತೆ, ಎಲ್ಲಾ ನೆಗೆಟಿವ್ ಫೋರ್ಸ್ಗಳು ದೂರ ಆಗುತ್ತೆ. ನೆಗೆಟಿವ್ ಫೋರ್ಸ್ ದೂರ ಆದ್ರೆ ತನ್ನಿಂದ ತಾನೇ ಉಳಿದ ರೋಗಗಳ ಪರಿಹಾರವೂ ಆಗುತ್ತೆ. ಇದು ಆಚಾರ್ಯರು ತೋರಿಸಿದ ಒಂದು ವಿಚಿತ್ರವಾದ ಪ್ರಸಂಗ. ಹೀಗೆ ಹುಡುಗನಿಗೆ ರೋಗ ಪರಿಹಾರ ಆಯಿತು. ಆಚಾರ್ಯರು ವಾಸುದೇವ ನೆನೆಸಿ ಎಲ್ಲ ಭಗವದ್ ರೂಪಗಳನ್ನು ಯಾವಾಗಲೂ ನೆನೀತಾ ತನ್ನ ಲೀಲೆಯಿಂದ ಎಲ್ಲ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅವರು ಮಾತಾಡುವಾಗ ದೊಡ್ಡವರೇನಾದ್ರು, ಇವ್ರು ದೊಡ್ಡವ್ರ ಹತ್ರ ಮಾತಾಡುವಾಗ ನೀನ್ ಚಿಕ್ಕವನು, ನೀನೇನ್ ಹೇಳುದು, ಇದನ್ನು ಯಾರಾದ್ರೂ ದೊಡ್ಡವರು ಹೇಳಬೇಕು, ಆಗ ಮಾತ್ರ ಎಲ್ಲರೂ ಒಪ್ಕೊಳ್ತಾರೆ.
ಇನ್ನು ಎಲ್ಲದರಲ್ಲೂ ಪ್ರಶ್ನೆ ಹುಡುಗನಿಗೆ. ನೀವು ಹಾಗೆ ಹೇಳ್ತೀರಿ, ಅದು ಹಾಗಲ್ವ, ಹೀಗೆ ಹೀಗಲ್ವ, ಹಾಗೆ. ಆಗ ಅಪ್ಪ ಹೇಳ್ತೀರಿ, ಇಲ್ಲಪ್ಪ ನೀನು ಹೇಳಿದ ಸರಿಯೇ ಆಗಿದ್ರು ಸ್ಥಾನ ದೊಡ್ಡದಾಗುತ್ತೆ. ನೀನು ದೊಡ್ಡ ಸ್ಥಾನದಿಂದ ಕುರಿತು ಸಮಾಜಕ್ಕೊಂದು ಈ ಮಾತು ಹೇಳಿದರೆ ಅವಾಗ ಒಪ್ಕೊಳ್ತಾರೆ. ಹುಡುಗನಿಗೆ ತಲೆಯೊಳಗಿನಿಂದ ಒಂದು ಹುಳ ಬೀಳಿಗೆ ಶುರುವಾಯಿತು. ಹಾಗಾದ್ರೆ ನಾನು ಹೇಳಬೇಕಾದದ್ದನ್ನು ಸರಿಯಾಗಿ ಹೇಳಿ ಜನರಿಗೆ ಮುಟ್ಟಬೇಕಾದ್ರೆ ನಾನು ದೊಡ್ಡ ಸ್ಥಾನವನ್ನು ಸ್ವೀಕರಿಸಬೇಕು. ಎಂಥ ಸ್ಥಾನ, ಹೇಗದು ನಾನು ಅದನ್ನು ಮುಟ್ಟಿಸಬೇಕು ಅನ್ನುವ ಯೋಚನೆಯಲ್ಲಿ ವಾಸುದೇವ ಬಿದ್ದಿದ್ದಾನೆ. ಬಿದ್ದ ಆಲೋಚನೆಗೆ ಏನು ಉತ್ತರ ಸಿಕ್ಕಿತು ಅಂತ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಶ್ರೀ ಹನುಮತೆ ನಮಃ. ಶ್ರೀ ಹನುಮತೆ ನಮಃ. ಶ್ರೀ ಹನುಮತೆ ನಮಃ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಕೃಷ್ಣಾರ್ಪಣಮಸ್ತು.